ಯೇಸು ಕ್ರಿಸ್ತರ ಪಾದಕ್ಕೆ ಅಡ್ಡಬಿದ್ದು ನಿನ್ನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅನ್ನುವಂಥ ಒಡಂಬಡಿಕೆಗೆ ನಾವು ಒಳಪಟ್ಟಿದ್ದೇವೆ. ಪ್ರಿಯ ಮಕ್ಕಳೇ, ಇದು ನಿತ್ಯವಾದ ಒಡಂಬಡಿಕೆ ಎಂದು ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆ ಮಾಡಿದ ಮರು ವಾರದಲ್ಲೇ ಚಿನ್ನ ಬೆಳ್ಳಿ ಬಂಗಾರದಿಂದ ದೇವರು ಅವನನ್ನು ಆಶೀರ್ವಾದ ಮಾಡಿದರು. ಇವತ್ತು ಆ ಒಡಂಬಡಿಕೆಗೆ ನಾವು ಬದ್ಧರಾಗಿ ಬರೋದಾದರೆ, ಇಫ್ ಯು ಅಬೈಡ್ ಇನ್ ದಟ್ ಕವನೆಂಟ್, ಶುವರ್ಲಿ ದ ಗುಡ್ನೆಸ್ ಅಂಡ್ ದ ಮರ್ಸಿ ಶಾಲ್ ಫಾಲೋ. ಇವತ್ತು ರಾಜಾದಿರಾಜನ ಅರಮನೆಯೊಳಗೆ ನಾವು ಬಂದಿದ್ದೇವೆ. ಕರ್ತನ ನಾಮದಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ ಅಂತ ವಾಕ್ಯ. ಆಶೀರ್ವಾದಕ್ಕೆ ಪಾತ್ರ ಆಗುವಂತೆ ದೇವರೇ, ನಿನ್ನ ಆಶೀರ್ವಾದಕ್ಕೆ ಪಾತ್ರಳಾದ ಮಗಳಾಗಿ ಮಾಡಪ್ಪ, ನನ್ನ ಪಾತ್ರಳಾದ ಮಗನಾಗಿ ಮಾಡಪ್ಪ, ಪಾತ್ರವಾದ ಕುಟುಂಬವಾಗಿ ಮಾಡಪ್ಪ. ಈ ಸೇವೆಗೆ ಸಭೆಯೊಳಗೆ ನಾನು ನಿನ್ನ ಘನವಾದ ರೀತಿಯಲ್ಲಿ ನನ್ನ ಘನಪಡಿಸುವಂತೆ ನಿನ್ನ ಕರ್ತನೆ ಕೊಡಪ್ಪ ಅಂತ ಹೇಳಿ ಎಲ್ಲರೂ ನಮ್ಮ ಕರಗಳ ಕರ್ತನ ಕಡೆಗೆ ಎತ್ತಿಕೊಂಡವರಾಗಿ, shall you all lift our hands in the presence of God and glorify the name of the Lord God Almighty. ಕರ್ತನ ವಾಕ್ಯತೆ, ಕರ್ತನ ನಾಮ ಬಲವಾದ ಬುರುಜು, ನೀತಿಮಂತನು ಓಡಿ ಹೋಗಿ ಅದರಲ್ಲಿ ಅಡಗಿಕೊಳ್ಳುವನು. No matter how big difficulty you are going through, ನಿನ್ನ ಸಮಸ್ಯೆ ಎಷ್ಟು ದೊಡ್ಡದಾಗಿದ್ರು ಕೂಡ ಅಪ್ಪ ಹೇಳ್ತಾರೆ, ನಾನು ಎಲ್ಲವನ್ನ ಆಶೀರ್ವಾದವಾಗಿ ಬದಲಾಯಿಸ್ತೇನೆ. God change all your battles into blessing. ನಿನ್ನ ಆ ಯುದ್ಧಗಳನ್ನು ದೇವರು ಆಶೀರ್ವಾದವಾಗಿ ಮಾರ್ಪಡಿಸಿ ಕೊಡ್ತಾರೆ. ಕೀರ್ತನೆ 150 ಹೇಳುತ್ತೆ, ಬೆಟ್ಟಗಳೇ, ಗುಡ್ಡಗಳೇ, ಸಮುದ್ರವೇ, ನದಿಗಳೇ, ಯುವಕರೇ, ಮಕ್ಕಳೇ, ರಾಜರೇ, ಪ್ರಭುಗಳೇ, ಕರ್ತನನ್ನ ಸ್ತುತಿಸಿರಿ. ಜೋರ ಬರ್ಬೇಕು, ಕರ್ತನನ್ನ ಸ್ತುತಿಸಿರಿ. ವಾಯ್ಸ್ ಸರಿ ಇಲ್ಲ ಇವತ್ತು. ಕರ್ತನನ್ನ ಸ್ತುತಿಸಿರಿ, ಕರ್ತನನ್ನ ಯೇಸು ಪ್ರಭು ಎಲ್ಲರ ಸ್ತುತಿಸಿರಿ. ದೇವರು ಮಾಡಿದ ಉಪಕಾರವ ನೆನೆಸಿ ಸ್ತುತಿಸಿರಿ. ಯೇಸು ಪ್ರಭು ಎಲ್ಲರ ಸ್ತುತಿಸಿರಿ. ದೇವರು ಮಾಡಿದ ಉಪಕಾರವ ನೆನೆಸಿ ಸ್ತುತಿಸಿರಿ. ಪ್ರಭು ಎಲ್ಲರ ಸ್ತುತಿಸಿರಿ. ದೇವರು ಮಾಡಿದ ಉಪಕಾರವ ನೆನೆಸಿ ಸ್ತುತಿಸಿರಿ. ಬಲವಾದ ದೇವರನ್ನು ಬಲದಿಂದ ಸ್ತುತಿಸಿರಿ. ಎಲ್ಲವನ್ನು ಕರೆಯುವ ದೇವರನ್ನೇ ಸ್ತುತಿಸಿರಿ. ಪರಿಶುದ್ಧ ಸ್ತುತಿಸಿರಿ. ಆತ್ಮನ ಶಕ್ತಿ ಪ್ರದರ್ಶಕವ ನೆನೆಸಿ ಸ್ತುತಿಸಿರಿ. ರಾಜಾದಿರಾಜನ ಯೇಸು ರಾಜ ಭೂಜನರ ಪಾಲಿಪ. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ, ಯೇಸು ಪ್ರಭು ಎಲ್ಲರ ಸ್ತುತಿಸಿರಿ. ದೇವರು ಮಾಡಿದ ಉಪಕಾರವ ನೆನೆಸಿ ಸ್ತುತಿಸಿರಿ.
ಸ್ತುತಿಸಿರಿ, ಹೃದಯವನ್ನು ನಿರ್ಮಿಸಿದ ಯೇಸುವನ್ನೇ ಸ್ತುತಿಸಿರಿ. ಪಗರಗಳೇ ಮೋಡಗಳೇ ಕರ್ತನನ್ನೇ ಸ್ತುತಿಸಿರಿ, ಮಿಂಚುಗಳೇ ಗುಡುಗುಗಳೇ ಕರ್ತನನ್ನೇ ಸ್ತುತಿಸಿರಿ. ರಾಜಾಧಿರಾಜನ ಯೇಸು ರಾಜ ಭೂಜನರ ಭಾಗ್ಯವ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ ಯೇಸು ಪ್ರಭು ಎಲ್ಲರೂ ಸ್ತುತಿಸಿರಿ. ದೇವರು ಮಾಡಿದ ಉಪಕಾರವ ನೆನೆಸಿ ಸ್ತುತಿಸಿರಿ. ಚಪ್ಪಾಳೆ ಯಾರು ಕೇಳಿಸ್ತಾ ಇಲ್ಲ? ಅಗ್ನಿಮಾಳೆ ಕಲ್ಲುಗಳೇ ಕರ್ತನನ್ನೇ ಸ್ತುತಿಸಿರಿ. ಹೃದಯದಿಂದ ಅವರ ನಾಮವ ನೆನೆಸಿ ಸ್ತುತಿಸಿರಿ. ಪರ್ವತವೇ ಗುಡ್ಡಗಳೇ ಕರ್ತನನ್ನೇ ಸ್ತುತಿಸಿರಿ. ಹರಿಯುವ ನದಿಗಳೇ ಕರ್ತನನ್ನೇ ಸ್ತುತಿಸಿರಿ. ರಾಜಾಧಿರಾಜನ ಯೇಸು ರಾಜ ಭೂಜನರ ಭಾಗ್ಯವ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ ಯೇಸು ಪ್ರಭು ಎಲ್ಲರೂ ಸ್ತುತಿಸಿರಿ. ದೇವರು ಮಾಡಿದ ಉಪಕಾರವ ನೆನೆಸಿ ಸ್ತುತಿಸಿರಿ. ಯುವಕಾರೇ ಮಾಸ್ಕಾರೇ ದೇವರನ್ನೇ ಸ್ತುತಿಸಿರಿ. ಜೀವವನ್ನು ಪ್ರಭುವಿಗೆ ಸಮರ್ಪಿಸಿ ಸ್ತುತಿಸಿರಿ. ಕೊಂಬೋದ ಆತನನ್ನೇ ಸ್ಮರಿಸಿ ಸ್ತುತಿಸಿರಿ. ನೂತನ ಕೀರ್ತನೆ ಹಾಡಿನಿಂದ ನಾಚವನ್ನೇ ಮಾಡಿರಿ. ರಾಜಾಧಿರಾಜನ ಯೇಸು ರಾಜ ಭೂಜನರ ಭಾಗ್ಯವ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಚಪ್ಪಾಳೆ
ಸ್ತುತಿಸಿರಿ ಗಗನದಿ ಪಕ್ಷಿಗಳು ಹಾರಾಡಿ ಸ್ತುತಿಸಿರಿ ದೊಡ್ಡವರೇ ಪ್ರಭುಗಳೇ ದೇವರನ್ನು ಸ್ತುತಿಸಿರಿ ಆಸ್ತಿಯನ್ನು ದೇವರಿಗೆ ಸಮರ್ಪಿಸಿ ಸ್ತುತಿಸಿರಿ ರಾಜಾಧಿರಾಜನ ಯೇಸು ರಾಜ ಭೋಜನರ ಪಾಲಿಪ ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನು ಸ್ತುತಿಸಿರಿ ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನು ಸ್ತುತಿಸಿರಿ ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನು ಸ್ತುತಿಸಿರಿ ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನು ಸ್ತುತಿಸಿರಿ ಸ್ತುತಿಸಿ 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 ಆರಾಧನೆ 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 ಅರಮನೆ ಒಳಗೆ ಬಂದಿದ್ದೀರಾ? ಹ್ಯಾವ್ ಅನ್ ಈಗಲ್ ಮೆಂಟಾಲಿಟಿ. ಒಂದು ಒಳ್ಳೆ ಮೈಂಡ್ ಇಟ್ಕೊಳ್ಳಿ. ಒಳ್ಳೆ ರಾಜನ ಮಗಳು, ನಾ ರಾಜನ ಅರಸಮನೆಯಲ್ಲಿ ಇದ್ದೀನಿ, ರಾಜಾದಿರಾಜನ ಮಗಳು, ಅವ್ರ ಅರಮನೆಯಲ್ಲಿ ಇದ್ದೀನಿ, ನನಗೆಲ್ಲ ಕೊಡಲ್ಪಟ್ಟಿದೆ. ನಾನು ಅರಮನೆಯೊಳಗೆ ಬಾಲವಾಗಿ ಅಲ್ಲ, ನಾನು ತಲೆಯಾಗಿದ್ದೇನೆ, ಕೆಳಗಳವಲ್ಲ ಮೇಲವಾಗಿದ್ದೇನೆ, ಕೊಡುತ್ತೆ ನಾನು ತೆಗೆದುಕೊಳ್ಳುವುದಿಲ್ಲ, ಕೊಡುವಳಾಗಿದ್ದೇನೆ. ನಾನು ಎಲ್ಲಾ ವಿಷಯದಲ್ಲಿ ಹೆಚ್ಚಿನವಳಾಗಿ ಇದ್ದೇನೆ. ಅಪ್ಪ ಹೇಳ್ತಾರೆ ಎಲ್ಲದಲ್ಲೂ ನಿಮ್ಮನ್ನ ಹೆಚ್ಚಿನವಾಗಿ ಮಾಡಕ್ಕೆ ಇಟ್ಟಿದ್ದಾರಪ್ಪ. ಹಾಗೆ ನಿಮಗೆ ಮೈಂಡ್ ಬಂದ್ಬಿಡ್ಬೇಕು, ನಾ ರಾಜನ ಮಗಳು, ರಾಜಾದಿರಾಜನ ಅರಮನೆಯಲ್ಲಿ ಇದ್ದೀನಿ, ನನಗೆ ಇನ್ಯಾವುದು ಕೊರತೆ ಇಲ್ಲ. ಫಸ್ಟು ಆ ಮೈಂಡ್ ಒಳಗೆ ನಿಮ್ಮೊಳಗೆ ಬರಬೇಕು. ನೋಡಿ ಇವತ್ತು ನೋಡಿ, ಇನ್ನೂ ಎಷ್ಟೋ ಜನಕ್ಕೆ ಮೈಂಡ್ ಇಲ್ಲ. ಇನ್ನೂ ಆ ಮೈಂಡ್ ಇಲ್ಲದೆ ಇರೋದ್ರಿಂದ ಅವ್ರು ಏನು ಹೇಳ್ತಿರ್ತಾರೆ, ನಮ್ಗೆ ತುಂಬ ಕಷ್ಟ ಬದೆ, ತುಂಬ ಬಡವ್ರು ಬದೆ ಅಲ್ವಾ. ನೋಡಿ ಇದು ಯಾಕೆ ಅರ್ಗೆ ಮಾಡ್ತೀರಾ? ನಿಮ್ಮ ಬೈಯಿಂದ ಏನಿದೆ ಅದು ಹೃದಯದಿಂದ ಹೊರಟು ಹೋಗ್ಬಿಟ್ಟಿದೆ. ಅದಕ್ಕೆ ಕರ್ತನ ಒಳಗೆ ಬರಬೇಕಾದ್ರೆ ಏನು ಮಾಡಬೇಕು? ನೀವು ಆತನ ಪ್ರೀತಿ ಮಾಡಬೇಕು ಅಲ್ವಾ. ಅದೇ ವಾಕ್ಯ ಹೇಳುತ್ತೆ, ಏನಂತ ಹೇಳುತ್ತೆ? ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಾಕ್ಯ 4. ನಿಮ್ಮ ಇಸ್ರಾಯೇಲರೇ ಕೇಳಿರಿ, ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು
ಪೂರ್ಣ ಹೃದಯದಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಆಗ ಫಸ್ಟ್ ಏನ್ ಹೇಳ್ತಾರೆ, ನಿಮ್ಮ ದೇವ್ರ ಒಬ್ಬನೇ, ಅವನ್ ಏನ್ ಮಾಡ್ಬೇಕು ನೀವು ತುಂಬಾ ಪ್ರೀತಿಸ್ಬೇಕು. ಅದು ಬಿಡಿ, ಹೃದಯ ಪ್ರಾಣ ಎಲ್ಲ ಅದೆಲ್ಲ ಬಂದ್ಬಿಡುತ್ತೆ ಅಲ್ವಾ. ಇವಾಗ ಒಂದು ಹುಡುಗ ಒಂದು ಹುಡುಗಿನ ಮಾಡಕ್ಕೋದ್ರೆ ಬೇರೆ ಬಾಯಿಂದ ಮಾತ್ರ ಪ್ರೀತಿ ಮಾಡ್ತಾನ? ಇಲ್ಲ. ನೆಕ್ಸ್ಟ್ ಹೂವು ತೊಗೊಂಡೋಗ್ತಾನೆ, ನೆಕ್ಸ್ಟ್ ಮಿಕ್ಸಿ ತೊಗೊಂಡೋಗ್ತಾನೆ, ನೆಕ್ಸ್ಟ್ ಬೆಡ್ ತೊಗೊಂಡೋಗ್ತಾನೆ, ನೆಕ್ಸ್ಟ್ ಮನೆಯೇ ತೊಗೊಂಡೋಗಿ ಕೊಡ್ತಾನೆ ಅವಳಿಗೆ. ತಾನು ಪ್ರೀತಿನ ಏನು ಮಾಡ್ತಾನೆ, ಅವ್ನು ವ್ಯಕ್ತಪಡಿಸ್ಬಿಡ್ತಾನೆ. ಅವ್ನಿಗೆ ಏನೋ ಹೇಳ್ಕೊಡ್ತಾರ, ಇದೆಲ್ಲ ಹೂವು ತೊಗೊಂಬ ಅಂತೇಳಿ. ದೇವ್ರಿಗೆ ಸ್ತೋತ್ರ. ಆಗ ಆ ಪ್ರೀತಿ ನಿಮ್ಮಲ್ಲಿ ಬಂದ್ಬಿಟ್ರೆ ಅವನೇನು ಮಾಡ್ತಾನೆ ಹುಡುಗ, ಅವಳು ಹೋಗಿದ ಕಡೆನೇ ಹೋಗ್ತಾನೆ. ಅವಳು ಲೆಫ್ಟ್ ತಿರುಗಿದ್ರೆ ಇವನು ಲೆಫ್ಟ್ ಹೋಗ್ತಾನೆ, ಅವಳು ರೈಟ್ ಹೋದ್ರೆ ಇವನು ರೈಟ್ ಹೋಗ್ತಾನೆ. ಯಾಕೋ ರೈಟ್ ಹೋಗ್ತೀಯ? ಅದು ಅವಳು ರೈಟ್ ಹೋದ್ಲಲ್ಲ. ಅವಳು ಕೂತ್ಕೊಂಡ್ರೆ ಅವ್ನು ದೂರದಲ್ಲಿ ನೋಡ್ತಾನೆ, ಕೂತ್ಕೊಂಡ್ಲ ಅವನು ಕೂತ್ಕೊಳ್ತಾನೆ. ನೋಡಿ, ನೀವು ಅಬ್ಸರ್ವ್ ಮಾಡಿ ಕಬ್ಬನ್ ಪಾರ್ಕು ಲಾಲ್ಬಾಗ್ ಕಡೆ ಹೋಗ್ಬಿಟ್ಟು ಅಬ್ಸರ್ವ್ ಮಾಡಿ. ಇಲ್ಲ ಯಲಹಂಕದಲ್ಲಿ ಪಾರ್ಕ್ಗಳೆಲ್ಲ ಐತೆ, ರೋಡಿ ಆ ಕಡೆಲ್ಲ ಅವಳಿಂದನೇ ಹೋಯ್ತಿರ್ತಾರೆ ಅವರು. ಹಾಂ ಅಂದರೆ ಸಾಕು, ಇವರು ಹಾಂ ಅಂತ ನೋಡಿ ಅಲ್ಲ. ಯಾಕೆ ಹೋಗ್ತಿದ್ಯಾ ಅಂದರೆ ಭವ್ಯ ಅವರೇ ಅವ್ನು ಹೇಳ್ತಾನೆ, ಅವನ ಹೃದಯನ ಅವಳು ಕೊಟ್ಬಿಟ್ಟಿದ್ದಾನೆ. ಅವನ ಹೃದಯನ ಅವ್ನು ಎಲ್ಲಿ ಹೋದ್ರೂ ಹೋಗ್ತಾನೆ ನೋಡಿ. ಯಾಕೆಂದರೆ ಈ ಫಾಲ್ ಇನ್ ಲವ್, ಈ ಬಿಕೇಮ್ ಸೋ ಕ್ರೇಜಿ. ಅವನ ಲೈಫೇ ಒಂಥರ ಮಾಯ ಥರ ಆಗ್ಬಿಡ್ತು. ನನಗೇನು ಬೇಡ. ಅಮ್ಮ ಹೇಳ್ತಾರೆ, ವಾರತ್ತೆ ಉಪ್ಪಿಟ್ಟು ಮಾಡಿದ್ದೀನಿ ತಿನ್ನ. ಬೇಡ, ನನಗೆ ಉಪ್ಪಿಟ್ಟು ಬೇಡ. ಎಲ್ಲ ಹೋಯ್ತೀಯಾ? ತಲೆ ಬಾಚ್ಕೊಳ್ತಾ ಇದ್ದೀನಿ. ಎಲ್ಲಿ ಹೋಗ್ತಿದ್ಯಾ? ನಾನು ಅವಳು ನೋಡೋಕೆ ಹೋಗ್ಬೇಕು. ಎಲ್ಲಿ ಅವಳು? ಯಾರು ಅವಳು? ರಾಧಾ ಅಂತ ಹೇಳ್ತಾನೆ ಅಲ್ವಾ. ಅವಳಿಂದನೇ ಹೋಗ್ತಾನೆ. ನಾನು ಲಾಸ್ಟ್ ಟೈಮ್ ಹೇಳಿದೆ ರಾಧಾ ರಾಧಾ ಅಂತ, ರಾರಾ ಅಂತೇಳಿ ಕುಯ್ಕೊಂಬಿಟ್ಟ ನೋಡಿ. ಕೂದ್ಮೇಲೆ ಪೊಲೀಸ್ ಸ್ಟೇಷನ್ ಹೋಗಿ ಕರ್ಕೊಂಡು ಹೋಗಿ ಬಿಟ್ಬಿಟ್ರು. ಕೊನೆಗೆ ಅದು ಹೇಳಿದ್ದೀನಿ, ಕತೆ ಹೇಳಿದ್ದೀನಿ, ಮತ್ತೆ ಹೇಳಿ ನಿಮ್ಗೆ ನಗ್ಸೋದು ಬೇಡ. ಏನಾಗುತ್ತೆ, ಅವನು ಅಷ್ಟು ಕ್ರೇಜಿ ಆಗ್ಬಿಡ್ತಾನೆ. ಈ ಗೇವ್ ಇಸ್ ಹಾರ್ಟ್, ಅವ್ನು ಹೃದಯ ಕೊಟ್ಬಿಡ್ತಾನೆ. ಹೇಗಾದರೂ ಅವಳು ಮನಸ್ಸನ್ನ ಗೆಲ್ಲಬೇಕು. ಅವಳು ಹೇಳ್ತಾನೆ, ನಾನು ಒಂದು ಸೈಡ್ ಲವಲ್ ಇದ್ದೀನಿ, ಹೆಂಗೆ ಆ ಹೃದಯ ಕೊಟ್ಟೆ? ನೀನು ಕೇಳು ಇಲ್ಲ ಬಿಡು, ಅದು ಬೆಸಾಕು, ಆದರೆ ನಾನು ಕೊಟ್ಟಾಯ್ತು ನಿನಗೆ. ಹೇಗಾದ್ರು ನಿನ್ನ ಪಡ್ಕೋಬೇಕು. ಒಂದು ಸಾಧಾರಣವಾಗಿ ಒಂದು ಹುಡುಗಿನ ಒಂದು 3 ವರ್ಷ ಪ್ರೀತಿ ಮಾಡ್ತಾನೆ, ಆಮೇಲೆ ಅವಳು ಮುದುಕಿ ಆಗ್ಬಿಡ್ತಾಳೆ, ಇವನು ಮುದುಕ ಆಗ್ಬಿಡ್ತಾನೆ. ಇಬ್ಬರದ್ದು ಲವ್ ತಂಡ ಕೂಲ್ ಆಗಿ ಹೋಗ್ಬಿಡುತ್ತೆ ಅಲ್ವಾ. ಆಮೇಲೆ ಬರೀ ದ್ವೇಷನೇ. ಆ ಕಡೆ ತಟ್ಟೆ ಎಸೆಯೋದು, ಈ ಕಡೆ ಲೋಟ ಎಸೆಯೋದು ಇದ್ದೇ ಇರುತ್ತೆ. ಮಾಮೂಲಿ ಅದು ಮನೆಗಳಲ್ಲಿ ನಡೀತಾ ಇದೆ. ಪರಲೋಕದ ತಂದೆ ಪ್ರೀತಿ ಹೇಗಿರುತ್ತೆ ಮಕ್ಕಳೇ? ಕೌಶಲ್ಯ ಅವರೇ, ಆ ಪರಲೋಕದ ತಂದೆ ಪ್ರೀತಿ ಅದು ಘನವಾಗಿರುತ್ತೆ. ಮೊಹಬ್ಬತ್ ಭಗವಾನ್ ಖುದಾ ಕಾ ಪ್ಯಾರ್ ಕಾ ಮೊಹಬ್ಬತ್ ಹೈ. ಆ ದೇವ್ರ ಪ್ರೀತಿ ಹೆಂಗಿರುತ್ತೆ? ಓ ಮೈ ಗಾಡ್, ಐ ಕಾಂಟ್ ಎಕ್ಸ್ಪ್ಲೈನ್ ಇಟ್ ಮೈ ಸನ್. ಇಟ್ಸ್ ಅ ಡಿವೈನ್ ಲವ್. ಅದು ಪ್ರೀತಿನ ವರ್ಣಿಸಕ್ಕೆ. ಅದಕ್ಕೆ ನಾನು ಹೇಳ್ತೀನಿ, ನೀವು ಆ ಪ್ರೀತಿನ ನೀವು ರುಚಿ ನೋಡ್ಬೇಕು. ಅದಕ್ಕೆ ಆ ದೇವರು ವಾಕ್ಯಳುತ್ತೆ, ಕರ್ತನು ಸರ್ವೋತ್ತಮನೆಂದು ನೀವು ಅನುಭವಿಸಿ ನೋಡಿರಿ ಅಂತ ಹೇಳುತ್ತೆ. ಆತನ ಭಯಭಕ್ತಿಯುಳ್ಳವರಿಗೆ ಯಾವುದು ಕೊರತೆ ಇಲ್ಲ. ಹಣಕಾಸು ನಿಮ್ಗೆ ಬರುತ್ತೆ. ಆಗ ನಾನು ಹೇಳ್ತೇನೆ, ಈ ಭೂಮಿಯಲ್ಲಿರುವ ಸರ್ವ ಐಶ್ವರ್ಯ ದೇವರದು. ಎಲ್ಲವೂ ದೇವರಿಗೆ ಸಮರ್ಪಿಸ್ಬೇಕಂದ್ರೆ ನಾವು ಫಸ್ಟ್ ತಿಳ್ಕೋಬೇಕು. The entire world richness is belongs to God. ಎಲ್ಲ ದೇವರದು. ಅದ್ರಲ್ಲಿ ಚಿನ್ನ ಆಗಲಿ, ಒಡವೆ ಆಗಲಿ, ಬೆಳ್ಳಿ ಆಗಲಿ, ಬಂಗಾರ ಆಗಲಿ, ಮಣ್ಣಾಗಲಿ, ಸಿಮೆಂಟ್ ಆಗಲಿ, ಸಿಲಿಕಾನ್ ಆಗಲಿ, ಯಾವುದೇ ಕಾಪರ್ ಆಗಲಿ, ಎಲ್ಲ ಲೋಹಗಳು, ಎಲ್ಲ ಮರಗಳು, ಗಿಡಗಳು, ಎಲ್ಲ ಓಡಾಡುವ ಜಲಚರಗಳು ಎಲ್ಲ. ಯಾಕೆಂದರೆ ಬೈಬಲ್ ಹೇಳುತ್ತೆ, ಆದಿಲಿ ದೇವರು ಸರ್ವವನ್ನು ಉಂಟು ಮಾಡೋದು. ಯಾರಿಗಾಗಿ ಉಂಟು ಮಾಡಿದ್ದಾನೆ? ಅದು ನಮಗಾಗಿ ಉಂಟು ಮಾಡಿದ್ದಾನೆ. ಆಗ ದೇವ್ರು ನಮ್ಮೊಂದಿಗಿದ್ರೆ ಸೇವೆ ಘನವಾಗಿರುತ್ತೆ. ದೇವ್ರು ನಮ್ಮೊಂದಿಗಿದ್ರೆ ಹೇಳಿ, ದೇವ್ರು ನಮ್ಮೊಂದಿಗಿದ್ರೆ, ದೇವರು ನಮ್ಮೊಂದಿಗಿದ್ದರೆ ದೇವ್ರ ಸೇವೆ ಘನವಾಗಿರುತ್ತದೆ. ಆ ದೇವ್ರ ಸೇವೆಯಲ್ಲಿ ಸ್ವಲ್ಪ ಹಣ ಜಾಸ್ತಿ ಇದ್ರೆ ಸೇವೆ ವೇಗವಾಗಿರುತ್ತೆ. It will be faster and wider. If God is with you, the ministry in glory, above with the glory. If the money is there with the glory, the ministry will be faster and it will be wider. ಹಣ ಇದೇನಾಗುತ್ತೆ? ವೇಗ ಆಗುತ್ತೆ, ಸ್ಪೀಡ್ ಆಗುತ್ತೆ ಮಿನಿಸ್ಟ್ರಿ. ಆಗ ನಿಮ್ಮ ಜೊತೆಲಿ ಏನಿರಬೇಕು? ಹಣ ಇರಬೇಕು. ಸೊ ಮನಿ ಹ್ಯಾಸ್ ಅ ಸೂಪರ್ ನ್ಯಾಚುರಲ್ ಪವರ್ ಆ್ಯಂಡ್ ಇಟ್ ಎಫೆಕ್ಟಿವ್ ದ ಲಾರ್ಡ್ಸ್ ಮಿನಿಸ್ಟ್ರಿ. ದೇವ್ರ ಮಿನಿಸ್ಟ್ರಿ ಏನು ಮಾಡುತ್ತೆ? ಎಫೆಕ್ಟಿವ್ ಮಾಡುತ್ತದು ಹಣ. ದೇವ್ರು ನಮಗೆ ಸ್ತೋತ್ರವಾಗಲಿ. ಸೊ ಇವಾಗ ನೋಡಿ, ಹಣ ಇಲ್ಲದೇ ಸೇವಕರುಗಳು ಏನು ಮಾಡ್ತಾ ಇದ್ದಾರೆ? ಇನ್ನೂ ಗುಡಿಸಲು ಆರಾಧನೆ ಮಾಡ್ತಾ ಇದ್ದಾರೆ. ಅವ್ರಿಗೇನು ಲ್ಯಾಕ್ ಆಗಿದೆ? ಅಭಿಷೇಕ ಇಲ್ವಾ? ರಕ್ಷಣೆ ಇಲ್ವಾ? ಅಭಿಷೇಕ ಇಲ್ವಾ? ರಕ್ಷಣೆ ಇಲ್ವಾ? ಕಾಲಿಂಗ್ ಇಲ್ವಾ? ಎಲ್ಲ ಇದೆ. ದಾಡಿ ಇಲ್ವಾ? ದಾಡಿನೂ ಇದೆ ಅವ್ರಿಗೆ ಅಲ್ವಾ? ಎಲ್ಲ ಇದೆ. ಅದೇ ಒಂದೇನಿಲ್ಲ ಅವ್ರಿಗೆ. பொண்ணு வேண்டாம், ಹೆಣ್ಣು வேண்டாம், ஒன்று வேண்டாம்ன்றவரே இப்படிப்பட்ட ஆட்களுக்கு கர்த்தர் எப்படி அளந்து கொடுப்பார்? ನನಗೆ ಅನ್ನನೂ ಬೇಡ, ಒಡವೆನೂ ಬೇಡ, ಬಂಗಾರ ಬೇಡ ಅಂತ ಎಲ್ಲ ತೊಗೊಂಡೋಗಿ BBC ಕ್ಯಾಂಪಲ್ಲಿ ಹೋಗ್ಬಿಟ್ಟು BBMC ಒಳಗೆ ಹಾಕ್ಬಿಟ್ಟು ಇಲ್ಲಿ ಬಂದು ಕಥಾವೇ ತೋತ್ರೋ ನೀತಾ ಕುಡುಕ வேண்ட ஆண்டவர் அப்படி எப்போ கர்த்தர் எப்படி கொடுப்பார் எனக்கு? அப்படி கர்த்தர் சொல்ல போய் BBMC போய் தூக்கி எடுத்துடுவான். அதை நான் உனக்கு தான் கொடுத்தேடா ಮುಟ್ಟಾಳ್, போய் எடுத்துனேன். ಹೋಗಿ ತೊಟ್ಟಿಯೊಳಗೆ ತೊಗೊಂಡೋಗಿ ಹಾಕಿದ್ದೆ, ಅದೆಲ್ಲ ಎತ್ಕೊಂಬ ಹೋಗು ಅಂತ ಹೇಳ್ದೆ. ಅದೇ ಉಲಗತ್ತದೆ ಆಂಡವರೇ. ಅದೇ எப்படி ಉಲಗತ್ತದೆ?
ಅದು ಲೋಕದಲ್ಲ, ನನ್ನದದು. ಒಂದೊಂದು ನೋಟ್ ಇವತ್ತು ಪ್ರಿಂಟ್ ಆಗಿರೋದು ದೇವರಿಂದ. Amen. Hallelujah. ಅಫ್ಕೋರ್ಸ್ ಅದು ನೋಟ್ ಮೇಲೆ ಗಾಂಧೀಜಿಯವ್ರ ನೋಟ್ ಇದೆ. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಫೋಟೋ ಇಟ್ಸ್ಕೊಂಡಿರೋದು ಗಾಂಧೀಜಿ ಒಬ್ಬರೇ. ಸೆಲ್ಫಿ ಒಂದಿನ ಕಣ್ಣಲ್ಲಿ ನೀರಿಲ್ದೆ ಯಾವಾಗ ನಗುಮುಖದಲ್ಲೇ ಫೋಟೋ ಇಟ್ಸ್ಕೊಂಡಿದ್ದಾರೆ ಅವರು. ಚಪ್ಪಾಳೆ ಬರಲಿ. Hallelujah. ಒಂದು ಸಾಧಾರಣ ಪೇಪರ್ ಅದು 3 ಇಂಚಸ್ ಬೈ 5 ಇಂಚಸ್. ಒಂದು ಪೇಪರ್ ಎಷ್ಟು ಕೆಲಸ ಮಾಡ್ತಾ ಇದ್ದು ನೋಡಿದ್ರ, பணம் 10 பேசன்னு சொல்கிற பணம் உன்னை பைத்தியக்காராக்க முடியும் சொல்கிறாரு. ஆனால் கர்த்தர் வந்தால் பைத்தியக்கார உலகத்தில் உருவாக்கி உன்னை உண்டாக்கி கனத்தில் கொண்டு போக முடியும். ಒಂದು ಪೇಪರ್, ಆ ಪೇಪರ್ ಮೇಲೆ ಗಾಂಧೀಜಿ ಫೋಟೋ, ರಾಷ್ಟ್ರಪತಿ, ಗವರ್ನರ್ದು, ರಾಜ್ಯಪಾಲರದು ಸಿಗ್ನೇಚರ್ ಹಾಕಿ ಒಂದು ಹಾಕಿದ ತಕ್ಷಣ ಆ ಪೇಪರ್ ಏನು ಬಂದ್ಬಿಡುತ್ತೆ, ಬೆಲೆ ಬಂದ್ಬಿಡುತ್ತೆ. ಅದಕ್ಕೆ ಇಷ್ಟು ಬೆಲೆ ಬರೋದಾದರೆ ಅಪ್ಪನ ಸೈನ್ ಇದೆಲ್ಲ ದೇವ್ರ ವಾಕ್ಯದಲ್ಲಿ ಎಷ್ಟು ದೊಡ್ಡ ಸೈನ್ ಇರಬೇಕು. Hallelujah. ನಾನು ಹೇಳ್ತೇನೆ, ಈ ಭೂಮಿಯಲ್ಲಿರೋ ಎಲ್ಲ ನೋಟ್ಗಳಿಗಿಂತ ಕರ್ತನ ವಾಕ್ಯ, ಯಾವಾಗ ದೇವರ ವಾಕ್ಯನ ಶಾರ್ಪಾಗಿ ಬರ್ತಾನೆ, ಯಾವಾಗ ವಾಕ್ಯನ ತೆಗೆದುಕೊಂಡು ಬರ್ತಾನೆ, ಆ ವಾಕ್ಯ ನಿಮ್ಮ ಜೀವನದಲ್ಲಿ ಇದುವರೆಗೆ ನೀವು ಕಂಡು ಕೇಳದೇ ಇರುವಂತ ಒಂದು ನೋಟನ್ನ ಅಪ್ಪ ಮಾಡಿ ಕೊಡ್ತೀನಂತ. ಆಗ ಹಣ ದೇವ್ರು ನಮ್ಮ ಜೊತೆ ಇದ್ರೆ ಸೇವೆ ಘನವಾಗಿರುತ್ತೆ. ಆ ಸೇವೆ ಜೊತೆಗೆ ಹಣ ಬಂದ್ಬಿಟ್ರೆ ಸೇವೆ ಸ್ಪೀಡ್ ಆಗುತ್ತೆ. Amen. Hallelujah. ಸೇವೆ ಸ್ಪೀಡ್ ಆಗಬೇಕಾ, ನಿಮ್ಮ ಮನೆಯ ಕುಟುಂಬ ಸ್ಪೀಡ್ ಆಗಬೇಕಾ, ಐಶ್ವರ್ಯಗಳು ಬಂಗಾರಗಳು ಸ್ಪೀಡ್ ಆಗಬೇಕಾ, ಹಣ ನಿಮಗೆ ಬರಬೇಕು. ಕರ್ತನಿದ್ದಾನೆ. ಕೆಲವರೆಲ್ಲ ನೋಡಿ ಸಭೆಗೆ ಹೋದರೆ ಎಬ್ಡಿ ಇರ್ಕಿರ್ಬೋದ, ಎದೋ ಬದೆ ಕತ್ತಡಿ ಕಿರಿಮಿನಾಲೆ ಓಟೆ ವಂಡಿ ಹೊಡೆ ಇರ್ಕ್ರೆ ಬೆದೆ ಕತ್ತರಿಗೆ ತೋತ್ರ ಬೆದೆ ಹೇಗಿದೆಯಾ ಬೆದೆ, ಏನೋ ದೇವ್ರ ಕೃಪೆಯಿಂದ ಬೆದೆ. ಈ ಹೊಡೆದೋಗಿರೋ ಸೈಕಲ್ಲು ಆಗಾಗ ಚೈನ್ ಹಾಕಿ ಗ್ರೀಸ್ ಹಾಕಿ ಹಾಗೆ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಬೆದೆ. ಚೈನ್ ಬೀಳ್ತಾ ಇದೆ, ಚೈನ್ ಬೀಳೋದಕ್ಕೆ ಪಿಸಾಸಿ ತರಕ್ರೆ ಬೆದೆ, ಅಬ್ಡಿ ಪೋಡ್ರೆ ಬೆದೆ, ತಿರುಗಿ ಪೋಡ್ರಿ. ಸಿಗರೆಟ್ಸ್ ಎತ್ಕೊಂಡು ರ್ಯಾಲಿ ಸೈಕಲ್ ಹೋಗ್ತಾ ಇರ್ತಾನೆ ಅವನು. ಉನಗೂ ಅವ್ನಿಗೆ என்ன ವ್ಯತ್ಯಾಸನ, ಅವனுடைய ಮೈಂಡ್ ಒಂದು ಮೈಂಡ್ ಸೆಟ್ ಬರಲೆ. ಆ ಮೈಂಡ್ ಸೆಟ್ ದೇವ್ರ ವಾಕ್ಯದ ಮೇಲೆ ಬರಲಿಲ್ಲ. ನನಗೆ ದೇವ್ರು ಚೆನ್ನಾಗಿಡ್ತಾನೆ, ಇಟ್ಟದಕ್ಕಾಗಿ ಸ್ತೋತ್ರ. ಹೊಸ ಸೈಕಲ್ ಬರೋದಕ್ಕಾಗಿ ಸ್ತೋತ್ರ, ಹೊಸ ಗಾಡಿ ಬರೋದಕ್ಕೆ ಸ್ತೋತ್ರ. Hallelujah. ಆಸೆ ಇಲ್ದಿರೋ ಮಕ್ಕಳು ಇವಾಗ ನನಗೆ ಈ ಗಾಡಿಯೆಲ್ಲ ಬಂದ್ರಿಂದ ನನಗೆ ನೋಡಿ ಏನು ಹೇಳ್ತಾರೆ, ಇದೋ ಪಾರ್ಪೋದು ಪಾವಿ ಅಂತಾರೆ. ಇದು ಪೆರಿಯ ಪಾವಿ. Blessing. ನಾನು ನೋಡು ಪಾಪಿ ಹೋಗ್ತಾ ಇದ್ದಾನೆ ಕಾರಲ್ಲಿ ಅಂತಾರೆ. ನಾನು ಪಾಪಿ ಅಲ್ಲ, ನಾನು ನೋಡಿ ನೀನು ದೊಡ್ಡ ಪಾಪಿ. ದೇವ್ರು ನಿನ್ನ ನೋಡಿ ಹೇಳಿದ್ಯೋ ನನ್ನ ಮಗನೇ, ನಾನು ದೇವ್ರು ಜೀವಂತ ದೇವರು ಜೀವಂತ ದೇವ್ರು ಹೇಳ್ತಾ ಇದೆಯಾ. ನಿನ್ನ ಜೀವಂತ ದೇವ್ರನ್ನ ಹೇಗೆ ನೀನು ಸಾಕ್ಷಿಯಿಂದ ತೋರಿಸ್ತೀಯಾ, ಹೆಂಗೆ ತೋರಿಸ್ತೀಯಾ? ನಿನ್ನ ಘನತೆಯಿಂದ ತೋರಿಸ್ಬೇಕು, ಐಶ್ವರ್ಯದಿಂದ ತೋರಿಸ್ಬೇಕು. ಎಲ್ಲ ಕಟ್ಟು ಅಪ್ಪ ನಿನ್ನ ಘನತೆಯಾಗಿ ನೋಡಿ ದೇವ್ರು ನಿಂಗೆಲ್ಲ ಕೊಟ್ಟಿದ್ದಾನಂತ ಎತ್ತಿ ತೋರಿಸ್ತೀಯ ನೀನು. ಆ ತೋರಿಸೋದ್ರಿಂದ ಏನಾಗುತ್ತೆ, ನಿನ್ನ ಜೀವನದಲ್ಲಿ ಆಶೀರ್ವಾದ ಇವನ ಜೊತೆ ಇದೆ, ಇವನು ಹೋಗೋ ಚರ್ಚಿಗೆ ಕರೆಕ್ಟಾಗಿದೆ, ನಾವು ಅಲ್ಲಿ ಹೋಗಿ ಸೇರ್ಕೊಳ್ಳೋಣ ಅನ್ನುವಂಥ ಒಂದು ಮೋಟಿವೇಶನ್ ಅವ್ರಿಗೆ ಉಂಟಾಗುತ್ತದೆ. Amen. Hallelujah. ಅಲ್ವಾ? ನೀನೇ ಇರೋದೆಲ್ಲ ಬಿಸಾಕ್ಬಿಟ್ಟು BBMC ತೊಟ್ಟಿಯೊಳಗೆ ಹಾಕ್ಬಿಟ್ಟು ಕತ್ತಾವೆ ಅಲ್ಲೇಲೂಯಾ ಅಲ್ಲೇಲೂಯಾ ಎಲ್ಲ ತೂಕಿ ಅಡಿಚಿಟ್ಟು ಪಕ್ಕದ ಬಿಟ್ಟು ಪಾಪಾರು ಕತ್ತನ ಹಾಲಿದ್ರು ಹೋಗೋ ಮುಂಚೆ ಅವಳು ಚೆನ್ನಾಗಿ ನೆಕ್ಲೆಸ್ ಎಲ್ಲ ಹಾಕ್ಕೊಂಡಿದ್ಲು. ಯಾವುದೋ ದರಿದ್ರ ಹಾಲಿಗೆ ಸೇರ್ಕೊಂಡವಳೆ, ಇರೋ ಒಡವೆಲ್ಲ ಬಿದ್ದೋಗಿ ವಿಧವೇ ಥರ ಹೋಯ್ತಾವಳು ಇವಳು. ಇನ್ನು ಇವಳು ದೇವ್ರನ್ನ ನಾನು ಆರಾಧಿಸ್ಬಿಟ್ರೆ ನಾನು ಎಲ್ಲರೂ ವಿಧವೆ ಆಗಿ ಬೋಡಿಗಳಾಗ್ಬಿಡ್ತೀವಿ, ಬರೋಕ್ಕೆ ಹೋಗಲ್ಲ ಅವರು. ಅದಕ್ಕೆ ನೀನು ಒಂದು ಸೆಟ್ ಎಕ್ಸಾಂಪಲ್ ಆಗಬೇಕು. ನಿನ್ನ ಡ್ರೆಸ್ ಕೋಡು, ನಿನ್ನ ಮಾತು, ನಿನ್ನ ನಗುಮುಖ, ತಲೆಗೆ ಎಣ್ಣೆ ಪೌಡರ್ ಎಲ್ಲ ಹಾಕಿ ಘನವಾಗಿ ಹೋಗ್ಬೇಕು ನೀವು. ಆ ವಾಕ್ಯ ನಿಮಗೆ ಬರಬೇಕು, ಪ್ರೀತಿ ಬರಬೇಕು ನಿಮಗೆ. ಆ ಹುಡುಗ ಎಲ್ಲ ಮಾಡಿ ಕೊನೆಗಳನ್ನ ಮದುವೆ ಆಗ್ತಾನೆ, ಹಾಗೂ ತನ್ನ ಹೃದಯ ಅವಳು ಕೊಟ್ಬಿಡ್ತಾನೆ. ನೀ ದೇವ್ರಿಗೆ ಆ ಹೃದಯ ಕೊಟ್ಬಿಟ್ರೆ ಹಣ ತಾನಾಗಿ ನಿಮಗೆ ಓಪನ್ ಅಪ್ ಆಗುತ್ತೆ. ನಾ ಲಾಸ್ಟ್ ವೀಕ್ ಹೇಳಿದೆ ಹೇಗೆ ಅಬ್ರಾಮ್ಗೆ ದೇವ್ರು ಹಣನ ಕೊಡ್ತಾರೆ, ಹಣ ರೆಡಿ ಮಾಡ್ತಾರೆ ಯಾವಾಗ ನೀವು ಒಡಂಬಡಿಕೆ ಒಳಗೆ ಬಂದಾಗ. ಅದಕ್ಕೆ ಅಪ್ಪ ಹೇಳ್ತೇನೆ, ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಶಕ್ತಿಯಿಂದಲೂ ಆತನನ್ನ ಪ್ರೀತಿಸಬೇಕು. ನಂಬರ್ 1 ಏನು? ಪಕ್ಕದ ಹೇಳಿ, ಪ್ರೀತಿಸಬೇಕು 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 ಪ್ರೀತಿಸಬೇಕು. ಎರಡನೇದಾಗಿ ನಿನ್ನ ಹೃದಯದಲ್ಲಿ ವಾಕ್ಯ ಇಡಬೇಕದನ್ನ. ದೇವರ ವಾಕ್ಯನ ನಿನ್ನ ಹೃದಯದಲ್ಲಿ ಇಡಬೇಕು. ನಮ್ಮ ಹೃದಯದಲ್ಲಿ ವಾಕ್ಯ ಇಲ್ಲ, ಆ ಹೃದಯದ ದೇವ್ರ ಪ್ರೀತಿ ಮಾಡತಕ್ಕಂಥ ಆಸೆ ಆಕಾಂಕ್ಷೆಗಳಿಲ್ಲ. ನಮ್ಮ ಒಂದು ವೇಳೆ ಒಂದು ಹುಡುಗಿ ಒಂದು ಹೃದಯದಲ್ಲಿ ಬಂದ್ಬಿಟ್ಲು ಅಂದರೆ 24 ಗಂಟೆ ಏನು ಮಾಡ್ತಾನೆ ಅವನು, ಅವಳಿಗೆ ಯಾವ ಪೌಡ್ರ್ ಕೊಡಿಸ್ಲಿ, ಯಾವ ಲಿಪ್ಸ್ಟಿಕ್ ಕೊಡಿಸ್ಲಿ, ಯಾವ ಹೂವು ಕೊಟ್ಟರೆ ಅವಳು ತುಂಬ ಖುಷಿ ಇರ್ತಾಳೆ. ನೋಡಿ ಇವಳೇನು ಲೈಕ್ ಮಾಡೋದಿಲ್ಲ. ಇಲ್ಲ ಒಂದು ಮಗು ಉಟ್ಬಿಟ್ರೆ ಆ ಮಗು ಮೇಲೆ ತಂದೆಗೆ ಪ್ರೀತಿ ಆದರೆ ಮನೆಗೆ ಬರಬೇಕಾದ್ರೆ ಅನೇಕ ಪಟ್ನ ಬಟ್ಟೆ ಅದು ಇದು ಎತ್ಕೊಂಡು ಬರ್ತಾ ಇರ್ತಾನೆ. ಅವಳು ಹೇಳ್ತಾ ಏನು ನಿಸ್ಸ ಎಗದು ಸಾಯ್ದು ನನಗೇನು ತರ್ತಿಲ್ವಲ್ಲ ನೀನು, ನೀನು ಏರಿಕೆ ಆಯ್ತಲ್ಲ ನಿಂದು ಮಗು ಮೇಲೆ ಪ್ರೀತಿ. ತಾಯಿ ದುಃಖ ಪಡ್ತಿರ್ತಾಳೆ, ನನ್ನ ಮೇಲೆ ಪ್ರೀತಿ ಇಲ್ಲ ಯಪ್ಪನಿಗೆ, ಆ ಹೆಣ್ಣುಮಗಳ ಮೇಲೆ ಇಷ್ಟು ಪ್ರೀತಿ ಟರ್ನ್ ಆಗ್ಬಿಡುತ್ತೆ, ಚೇಂಜ್ ಆಗ್ಬಿಡುತ್ತೆ.
ದೇವ್ರಿಗೆ ಸ್ತೋತ್ರವಾಗಲಿ. ಆ ಮಗುಗೆ ಏನು ಬೇಕು ಎಲ್ಲ ತರ್ತಾ ಇರ್ತಾನೆ. ಮಗು ಕೇಳ್ತಾ ಅವನ ಹತ್ರ ಕೇಳ್ತಾ ಇಲ್ಲ, ನನಗೆ ಬಟ್ಟೆ ತೊಗೊಂಬ ಅಂತ ಕೇಳ್ತಾ, ಲಿಪ್ಸ್ಟಿಕ್ ತೊಗೊಂಬ ಅಂತ ಕೇಳ್ತಾ, ಐಫೋನ್ ತೊಗೊಂಬ ಅಂತ ಕೇಳ್ತಾ, ಅದು ಏನಕ್ಕೆ ಕೇಳಲಿಲ್ಲ, ಅದು ಇವನು ಕೊಡ್ತಾ ಇರ್ತಾನೆ. ಯಾಕಂದರೆ ಆ ಹೃದಯದಲ್ಲಿ ಬಂದ್ಬಿಡ್ತು ಪ್ರೀತಿ. ಅದೇ ರೀತಿನೇ ನಿಮ್ಮ ಹೃದಯದೊಳಗೆ ದೇವ್ರ ಪ್ರೀತಿ ಬಂದ್ಬಿಟ್ರೆ ನೀವು ಕೇಳೋದು ಬೇಡ, ದೇವರೆಲ್ಲ ಕೊಡ್ತಾ ಇರ್ತಾರೆ. ದೇವರೆಲ್ಲ ಕೊಡ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ತುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿ, ಇವುಗಳಿಗಾಗಿ ಈ ಲೋಕದ ಅಜ್ಞಾನಿಗಳು ಚಿಂತಿಸುತ್ತಾರೆ. ಆದರೆ ನೀವಾದರೂ ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕಪಡಿ, ಆಗ ಅವುಗಳ ಕೂಡ and all these things shall be added. Why it says ಹೃದಯ ಅಲ್ಲಿ ಕೊಟ್ಟು ಒಡಂಬಡಿಕೆ. ಅದು ನೀನು ಒಡಂಬಡಿಕೆ ದೇವ್ರ ಜೊತೆ ಮಾಡಿಬಿಟ್ರೆ ಊಟದ ಬಗ್ಗೆ ಆಗಲಿ, ಉಡುಪಿನ ಬಗ್ಗೆ ಆಗಲಿ, ಅಥವಾ ನಿನ್ನ ಮನೆ ಬಗ್ಗೆ ಆಗಲಿ ನೀನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಏನು ಹೇಳ್ತಾರೆ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿ, ಅದು ಫ್ರಾಕ್ ಹಾಕೋದಿಲ್ಲ, ತಲೆ ಬಾಚ್ಕೊಳ್ಳೋದಿಲ್ಲ, ಪೌಡ್ರ್ ಹಾಕೊಳ್ಳೋದಿಲ್ಲ, ಬ್ಯೂಟಿ ಪಾರ್ಲರ್ಗೆ ಹೋಗೋದಿಲ್ಲ, ಸ್ನಾನ ಮಾಡೋದಿಲ್ಲ, ಉಗುರು ಕಟ್ ಮಾಡ್ಕೊಳ್ಳೋದಿಲ್ಲ, ಎರಡೈ ಹಾಕೊಳ್ಳೋದಿಲ್ಲ, ತಲೆ ಕೆರ್ಕೊಳ್ಳೋದಿಲ್ಲ, ಅಂತ ಹಾಕೊಳ್ಸೋದಿಲ್ಲ. 24 hours ಶೂಟಿಂಗ್ ಹೋಗಂಗೆ ರೆಡಿಯಾಗಿರ್ತದೆ ನೋಡಿ. ಅದು ಹಿಂಗಂತ ಇರ್ತದೆ ನೋಡಿ. ಅದಕ್ಕೆ ಹಾಕಿದ್ರೆ ಹೈಪರ್ಟೆನ್ಷನ್. ನಮ್ಮ ಮನೋಜ್ ನೋಡಿದಾಗರೆ ಅಕ್ಕಿ ನೋಡಿದ್ದೀರಾ? ಎಲ್ಲ ಹಾಕೋದೆ ಕಾ ಕಾ ಅಂತ ಅನ್ನಲ್ಲ, ಅದು ಕಾ 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 ಎಲ್ಲ ಕಡೆ ಹೊಡ್ತಾ ಇರ್ತವ್ರು. ಏನು ಹೈಪರ್ಟೆನ್ಷನ್ ಅದಕ್ಕೆ? ಎಲ್ಲಾದ್ರೂ ನೋಡಿದ್ದೀರಾ? ಕಾಗೆ ICU ವಾರ್ಡಲ್ಲಿ ಅಡ್ಮಿಟ್ ಆಗಿರೋದು ಗೋರಿಪಾಳ್ಯದಲ್ಲಿ. ಎಲ್ಲಾದರೂ ನೋಡಿದ್ದೀರಾ ನಾಯಿಗೆ ಲಕ್ಕ ಹೊಡೆದಿರೋದು? ನಾಯಿನ ಎಳ್ಕೊಂಡು ಹೋಗಲ್ಲ, ಲಕ್ಕ ಹೊಡೆದಿರ್ತದೆ ನೋಡಿ ಅವನಿಗೆ. ಹೇಳ್ಬಿಡುತ್ತೆ. ಯಜಮಾನ್ರು ಇಲ್ವಾ? ಲಕ್ಕ ಹೊಡೆದ್ಬಿಡ್ತಾರೆ. ನಾಯಿನ ಯಾರು ಎಳ್ಕೊಂಡು ಹೋಗ? ನಾಯಿಗೆ ಲಕ್ಕ ಹೊಡೆದಿಲ್ಲ. ಸ್ನಾನ ಮಾಡಲ್ಲ, ಶಾಂಪು ಹಾಕ್ಕೊಳ್ಳೋದಿಲ್ಲ, ಕೂದಲು ಬಾಚ್ಕೊಳ್ಳೋದಿಲ್ಲ, ಏನಿಲ್ಲ ನೋಡ್ರಿ. ಸೀಸನ್ ನಮ್ಮ ಮಳೆ ಬಂದರೂ ಅಲ್ಲೇ ಮಲಗಿರ್ತದೆ, ಚಳಿ ಬಂದರೂ ಅಲ್ಲೇ ನಾವು ಮಳೆ ಒಂದಿನ ಮಲಗಿಬಿಟ್ರೆ 3 ಸತಿ ಕ್ಲಿನಿಕ್ ಹೋಗಿ ಬರ್ಬೇಕಾಯ್ತದೆ. ಕೆಮ್ಮು, ಶೀತ, ನೆಗಡಿ ಅಲ್ವಾ ಕಳ್ಕೊಳ್ತಾ ಇರ್ತೀವಿ ನೋಡಿ. ಅದೆಲ್ಲ ಸೆಕೆಗಾಲ ಬಂದರೆ ಸಾಕು, ಫುಲ್ಲು ಎಲ್ಲ ಕಡೆ ಕೆರ್ತಾ, ಅಲ್ಲಿ ಇಲ್ಲಿ ಎಳ್ತು ಕೆರ್ತಾ ಇರ್ತಾರೆ. ನಾಯಿಗೆ ಒಂದು ಕೆರ್ತಾ ಇಲ್ಲ, ಅಲರ್ಜಿ ಇಲ್ಲ. ಎಲ್ಲಾನು ನೋಡಿದ್ದೀರ ನಾಯಿ ಕ್ಲಿನಿಕ್ಕು? ನಾಯಿ ಗಂಡ ಹೆಂಡ್ತಿ ಹೋಗ್ಬಿಟ್ಟು, ನೋಡಿ ಡಾಕ್ಟ್ರೇ, ನಾನು ಹೆಂಡ್ತಿಗೆ ನೆನ್ನೆಯಿಂದ ತುಂಬ ಹೊಟ್ಟೆ ನೋವು, ಮಗುಗೆ ಹಾಲು ಕೊಡಿಸಿದ್ಲು, ಈ ಮಗುಗೆ ಹೊಟ್ಟೆ ನೋವು ಬಂದೈತೆ. ಎಲ್ಲ ಇಲ್ಲ ರೀ. ದೇವ್ರು ಅವುಗಳನ್ನ ಸಾಕಿ ಸಲುತ್ತಾನೆ. ಏನು ಅಂದ ನಾಯಿಗೆ, ಆ ಕಾಗೆಗಿರೋ ಅಂದ ಎಂಥ ಬ್ಲ್ಯಾಕ್ ಜೆಟ್ ನೋಡಿ, ಅಷ್ಟು ಜೆಟ್ ಬ್ಲ್ಯಾಕ್ ಕಲರ್ ಕೊಟ್ಟಿರ್ತಾರೆ. ನವಿಲ್ ನೋಡಿ ಎಂಥ ರೈನ್ಬೋ ಕಲರ್ಗಳು, ಅದಕ್ಕೆ ಎಲ್ಲ ಕಲರ್ಗಳು ಕೊಟ್ಟಿರ್ತಾರೆ. ಎಷ್ಟು ಅದ್ಭುತವಾಗಿದೆ. ಸಾಧಾರಣ ಕೋಳಿ ನೋಡಿ ಎಂಥ ಹುಂಜಕ್ಕೆ ಎಂತೆಂಥ ಕಲರು. ಈ ಕಡೆ ಗ್ರೇ ಕಲರು, ಆ ಕಡೆ ರೆಡ್ ಕಲರು, ಈ ಕಡೆ ಗೋಲ್ಡನ್ ಕಲರು. ಎಷ್ಟು ಚೆನ್ನಾಗಿ ಉಡಿಸ್ತಾರೆ ದೇವ್ರು. ಇದೆಲ್ಲ ಯಾಕೆ ನಮ್ಗೆ ಹೇಳ್ತಾರೆ ದೇವ್ರಂದರೆ, ನೋಡು ಇವುಗಳೆಲ್ಲ ನಾನು ಅವುಗಳನ್ನ ಸಾಕಿ ಸಲುತ್ತೀನಿ, ಅವುಗಳೆಲ್ಲ ನನ್ನ ಪ್ರೀತಿ ಮಾಡ್ತದೆ. ಅದೇ ಮುಂದೆ ನೀವುಗಳೇ ನನ್ನ ಸರಿ ಪ್ರೀತಿ ಮಾಡ್ತಿಲ್ಲ, ಸರಿಯಾಗಿ ಪ್ರೀತಿ ಮಾಡಿ. ಸರಿಯಾಗಿ ಹೆಂಡ್ತಿ ಹೇಳ್ತಾಳೆ, ಯಾವತ್ತಾದ್ರೂ ಒಂದು ಮಲ್ಲಿಗೆ ಹೂವು ತಂದಿದ್ಯಾ? ಅವನು ಹೇಳ್ತಾನೆ, ಯಾವತ್ತಾದ್ರೂ ಸರಿಯಾಗಿ ಟೀ ಮಾಡ್ಕೊಟ್ಟಿದ್ಯಾ ನನಗೆ? ಒಂದು ಟೀ ಹಾಕ್ಬೇಕಾದ್ರೆ ಸಕ್ಕರೆ ಇಲ್ಲ, ಒಂದು ಟೀ ಹಾಕ್ಬೇಕಾದ್ರೆ ಟೀ ಎಲ್ಲ ಸರಿ ಇಲ್ಲ, ಒಂದು ದಿನ ಟೀ ತಂದರೆ ಹಾಲು ಹೊಡೆದೋಗಿದೆ ಅಂತೀಯ. ಏನಿದು ಕತೆ? ಹಿಂಗಿದ್ರೆ ನನ್ನ ಜೊತೆ ನಿನ್ನದು ಹೇಗೆ ನಿನ್ನ ಕತೆ ನಡೆಯುತ್ತೆ? ಅಲ್ವಾ? ಅವನೇನು ತಂದ್ಕೊಡಲ್ಲ, ಅವಳು ಕರೆಕ್ಟಾಗಿ ನೋಡ್ಕೋಬೇಕು. ಪ್ರೀತಿ ಬಂದು ಲವ್ ಶುಡ್ ಬಿ ಇನ್ ಡೀಡ್ಸ್, ನಾಟ್ ಇನ್ ವರ್ಡ್ಸ್. ಪ್ರೀತಿ ಬಂದು ಬಾಯಲ್ಲಿರಬಾರ್ದು, ಅದು ಕೃತ್ಯದಲ್ಲಿ ಇರಬೇಕು. ಹಾಗಾದ್ರೆ ಅಪ್ಪ ಹೇಳ್ತಾರೆ, ಮೊದಲನೇದು ಪ್ರೀತಿ, ಎರಡನೇದಿನ ದೇವ್ರ ವಾಕ್ಯನಲ್ಲಿಡಿ, ಹೃದಯದಲ್ಲಿ ಇಡಬೇಕು. ನೆಕ್ಸ್ಟ್ ಅಪ್ಪ ಹೇಳ್ತಾರೆ, ಅಭ್ಯಾಸ ಮಾಡಿ ಇವುಗಳನ್ನು. ನೀವು ನಿಮ್ಮ ಮನೇಲಿರುವಾಗ ಇವುಗಳನ್ನು ಅಭ್ಯಾಸ ಮಾಡಿ, ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿ. ಟೀಚ್ ದೆಮ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ಇಂಗ್ಲೀಷ್ ಹೇಳುತ್ತೆ, ಟೀಚ್ ದೆಮ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ಅವ್ರಿಗೆ ಅಭ್ಯಾಸ ಮಾಡಿ. ನೀವು ಮನೇಲಿರುವಾಗ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿ. ಅಭ್ಯಾಸ ಮಾಡ್ಕೋಬೇಕು. ಕಂಠಪಾಠ ಅಂತ ಹೇಳ್ತಾರೆ, ಬಾಯಟ್ ಮಾಡಬೇಕು. ಇವತ್ತು ನೋಡಿ ನಾವು ನ್ಯಾಷನಲ್ ಆಂಥಮ್ ಆಡ್ತೀವಿ ಅಲ್ವಾ, ರಾಷ್ಟ್ರಗೀತೆ. ಯಾರಿಗಾನ ಒಬ್ರಿಗೆ ಬರಲ್ಲ ಅಂತ ಹೇಳೋಕ್ಕಾಗತ್ತಾ? ಕೂಲಿಯವನಿಗೂ ಬರ್ತದೆ ಹಾಡು, ಕೂಲಿಯೋ ತೋಟಿಯವನಿಗೂ ಬರುತ್ತೆ ಹಾಡೋದನ್ನು, ಎಂಥವ್ರಿಗೂ ಬರುತ್ತೆ. ಹೇಗೆ ಹೆಂಗೆ ಕಲ್ತಿರೋದಲ್ಲ? ಚಿಕ್ಕ ವಯಸ್ಸಲ್ಲಿ ನಿಮ್ಮ ರಕ್ತದಲ್ಲಿ ಬಂದ್ಬಿಡ್ತು ಹಾಡೋದನ್ನು, ರಕ್ತದಲ್ಲಿ ಬಂದ್ಬಿಡ್ತು ಹಾಡು. ಇವತ್ತು ನೀವು ಆಡ್ತೀರಾ. ಆಗ ಈ ಗೀತೆ ಅಂದರೆ ಈ ವಾಕ್ಯ, ಇಸ್ರಾಯೇಲರೇ ಕೇಳಿರಿ. ಇವತ್ತು ನಾವು ಹಾಡಾಡಿದ್ವಲ್ಲ, ಹಾಡನ್ನ ಕಲೀರಿ. ಆಡ್ತಾ 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 ಹೋಗಿ ಕಲಿತು ಕಲಿತು ಕಲೀರಿ. ಎಷ್ಟು ಹೇಳ್ತೀರಾ ಅಷ್ಟು ಹಣಕಾಸು ಸುರಿತಾ ಹೋಗುತ್ತೆ.
ಸುರಿತಾ ಹೋಗುತ್ತೆ, ಬ್ಲೆಸ್ಸಿಂಗ್ ಮೇಲೆ ಬ್ಲೆಸ್ಸಿಂಗ್. ಆಗ ಕರೆನ್ಸಿ ಮೇಲೆ ನೋಟ್ ಇಟ್ಟಿದ್ದಾರೆ, ನೋಟ್ ಮೇಲೆ ಗಾಂಧೀಜಿ ನೋಟ್ ಇಕ್ಕಿದೆ, ಅದ್ರ ಮೇಲೆ ರಾಜ್ಯಪಾಲರ ಸೈನ್ ಇದೆ, ಅದಕ್ಕೆ ಪೇಪರ್ಗೊಂದು ಸೈನ್ ಬಂದ್ಬಿಡುತ್ತೆ. ಆದರೆ ಯಾವ ಆಧಾರದ ಮೇಲೆ ನೋಟ್ ಪ್ರಿಂಟ್ ಮಾಡ್ತಾರೆ? ಇಂಡಿಯಾ ದೇಶದಲ್ಲಿ ಯಾವ ಆಧಾರದ ಮೇಲೆ ನೋಟ್ ಪ್ರಿಂಟ್ ಮಾಡ್ತಾರೆ? ಆ ದೇಶದ ಸಂಪನ್ಮೂಲ, ಆ ದೇಶದಲ್ಲಿ ಎಷ್ಟು ಬಂಗಾರ ಇಡಲ್ಪಟ್ಟಿದೆ. ಒಂದು ವೇಳೆ 50,000 ಟನ್ನು, ಅಂದ 50,000 ಟನ್ನು KG ಇಂಡಿಯಾ ದೇಶದಲ್ಲಿ ಬಂಗಾರ ಇರೋದನ್ನೋದು ವರ್ಲ್ಡ್ ಬ್ಯಾಂಕ್ಗೆ ಗೊತ್ತಾದರೆ, ವರ್ಲ್ಡ್ ಬ್ಯಾಂಕು ಆದೇಶ ಮಾಡುತ್ತೆ, ಓಕೆ ನಿನ್ನದು 50,000 ಟನ್ನು KG ಬಂಗಾರ ಇರೋದಾದರೆ 50,000 ಟನ್ KGಗೆ ಬೆಲೆ ಉಳ್ಳ ನೋಟ್ಗಳನ್ನ ನೀನು ರೆಡಿ ಮಾಡಬೇಕು, ಡಿನಾಮಿನೇಷನ್ ನೋಟ್ಗಳಾಗಿ ಮಾಡಿ ನೀನು ಲೆಕ್ಕಪತ್ರ ಒಪ್ಪಿಸ್ಬೇಕನ್ನತ್ತೆ. ಆ ನೋಟೇ ಇದೇನಾಗುತ್ತೆ, ಸರ್ಕ್ಯುಲೇಟ್ ಆಗಿ ಟರ್ನ್ ಓವರ್ ಆಗತ್ತದು ಅಲ್ವಾ? ಓಕೆ, ಆಗ ನೋಟು ನಾವು ರೆಡಿ ಮಾಡಿದ್ವಿ, ಚಿನ್ನ ಇಷ್ಟಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಕರೆಕ್ಟ್, ನಮ್ಮ ಇಂಡಿಯಾ ದೇಶದಲ್ಲಿ ಐತೆ ಅಂತ. ಆ ಇಂಡಿಯಾ ದೇಶದಲ್ಲಿ ಇಟ್ಟೋದು ಯಾರು ನೋಟ್ನ? ಅದನ್ನು ದೇವರೇ ಇಟ್ಟಿದ್ದಾರೆ. God himself has kept that gold. The nation is belongs to God. The land is belongs to God. The gold and silver is belongs to God. ಆಗ ದೇವರು ತಾನು ಯಾರ ಮೇಲೆ ಪ್ರಿಯ ಪಡ್ತಾನೆ ಅವ್ರಿಗೆ ಹಣನ ಕೊಡ್ತೀನಿ ಅಂತ ಹೇಳ್ತಾರೆ. ಇವಾಗ ನಾವು ನೋಟ್ ನೋಡ್ತಾ, ಅವಾಗೆಲ್ಲ ಬಂದು ಬಿಲ್ಲೆಗಳಿತ್ತು, ಎಲ್ಲ ಕಾಯಿನ್ಗಳು, ಚಿಕ್ಕ ಕಾಯಿನು, ದೊಡ್ಡ ಕಾಯಿನು, ದಪ್ಪ ಕಾಯಿನು, ಉದ್ದ ಕಾಯಿನು, ಹಿಂಗೆ 4 ಕಾಯಿನ್ ಹಿಂಗೆ ಕೊಟ್ಟರೆ ನೀನು 4 ಹಸು ನನಗೆ ಕೊಡಬೇಕು. ಸೊ ಆ ಕಾಯಿನೆಲ್ಲ ಎಲ್ಲಿಂದ ರೆಡಿ ಆಯಿತು? ದೇವ್ರ ರಾಜ್ಯದಲ್ಲಿ ಇದು ದೇವ್ರು ನಮಗಾಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಹಾಗೆ ಯಾರು ದೇವ್ರನ್ನ ಪ್ರೀತಿ ಮಾಡ್ತಾರೆ ಆ ನೋಟ್ ಅವನಿಗೆ ಹೋಗುತ್ತೆ ಅಂತ ಹೇಳ್ತಾರೆ. Amen. Hallelujah. ಒಡಂಬಡಿಕೆ, ಕಾಮನೆಂಟ್ ಬ್ರಿಂಗ್ಸ್ ದ ಮನಿ. ಒಡಂಬಡಿಕೆ ಯಾವಾಗ ನೀವು ಬಂದ್ಬಿಡ್ತೀರಾ, ಒಡಂಬಡಿಕೆಯೊಳಗೆ ಬಂದಿದ ತಕ್ಷಣ ನೋಟು ತಾನಾಗ, ಅದಕ್ಕೆ ಅದನ್ನು ಕಂಠಪಾಠ ಮಾಡಬೇಕು. ಮೊದಲನೇದು ಏನು ಹೇಳಬೇಕು? ಪ್ರೀತಿ ಮಾಡಬೇಕು. ಎರಡನೇದು ದೇವ್ರ ವಾಕ್ಯ ಹೃದಯದಲ್ಲಿ ಇಡಬೇಕು. ಮೂರನೇದು ಏನು ಮಾಡ್ಬೇಕು? ಅದನ್ನು ಅಭ್ಯಾಸ ಮಾಡ್ಬೇಕು. ಕಂಠಪಾಠ ಅಂದ್ರೆ ಏನು? ಅಭ್ಯಾಸ. ಬೆಳಿಗ್ಗೆ ಎದ್ದ ಎಷ್ಟೊತ್ತಿ ಅಭ್ಯಾಸ ಮಾಡಬೇಕು? ನಿಮ್ಮ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ರಾತ್ರಿಯಲ್ಲಿ ಮಲಗುವಾಗಲೂ, ಬೆಳಗಿನ ಜಾವದಲ್ಲಿ ಎದ್ದೇಳುವಾಗಲೂ, ಹೇಳಿ, ನಿಮ್ಮ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ರಾತ್ರಿಯಲ್ಲಿ ಮಲಗುವಾಗಲೂ, ಬೆಳಗಿನ ಜಾವದಲ್ಲಿ ಎದ್ದೇಳುವಾಗಲೂ, ನಿಮ್ಮ ಅತ್ತೆ ವಿಷಯದಲ್ಲಿ ಮಾತಾಡಿ, ಇವುಗಳ ಬಗ್ಗೆ ಮಾತನಾಡಿ, ನಾಯಿ ವಿಷಯದಲ್ಲಿ ಮಾತಾಡಿ, ಇವುಗಳ ವಿಷಯದಲ್ಲಿ ಮಾತನಾಡಬೇಕು, ಇವುಗಳ ವಿಷಯದಲ್ಲಿ ಮಾತಾಡಬೇಕು, ಕ್ಯಾನ್ಸರ್ ಕ್ಯಾನ್ಸರ್ ರೋಗದ ಬಗ್ಗೆ ಮಾತಾಡಿ, ಎದುರುಗಡೆ ಮನೆ ಆಂಟಿ ಬಗ್ಗೆ ಮಾತಾಡಿ, ಇವುಗಳ ವಿಷಯದಲ್ಲಿ ಮಾತಾಡಿ ಅಂತಾರೆ. ಮಾತಾಡ್ತಿದ್ದೀವಾ? ಎಲ್ಲೂ ಗ್ಯಾಪೇ ಇರಬಾರ್ದು ಅಂತಾರೆ ದೇವರು. ಎಷ್ಟು ಹುಷಾರಿದ್ದಾರೆ ನೋಡಿ ಇವರು. ಹಾಂ, ಒಂದು ವೇಳೆ ರಾತ್ರಿ ಮತ್ತು ಬೆಳಗ್ಗೆ ಮಾತಾಡಿ ಅಂತಿದ್ದಿದ್ರೆ ಸೆಂಟ್ರಲ್ ಏನು ಬೇಕಾ ಮಾಡ್ಕೊಬೋದಾ ಇತ್ತು ನಾವು. ಅಪ್ಪ ಎಲ್ಲೂ ಗ್ಯಾಪೇ ಕೊಡ್ತಿಲ್ಲ ಇವರು. ಗ್ಯಾಪೇ ಕೊಡ್ಕೊಂಡು ಮಾತಾಡ ಪಾರ್ಗು. ಲವ್ ಎಪ್ಪಡಿ ಇರ್ಕೋ. ಹಾಂ, ಹನಿಮೂನಲ್ಲಿ ಹೋದ ಹುಡುಗ ಹೆಂಗಿರ್ತಾನೆ, ಬರೀ ಅವಳ ಮೇಲೆ ಪ್ರೀತಿ. ಅಯ್ಯೋ ಬಾ ಇಲ್ಲಿ ತಪ್ಕೋ, ಇಲ್ಲಿ ಬಾ ಈ ಕಡೆ ನಿಂತ್ಕೋ ಅಲ್ವಾ. 24 ಗಂಟೆ ಇವಾಗ ಮಧ್ಯಾಹ್ನ ನಾವಿಬ್ಬರು ಪ್ರೀತಿ ಮಾಡಬಾರ್ದು, ಹೋಗಿ ಮಲ್ಕೋ ಆ ಕಡೆ. ಇವಾಗ ಸಾಯಂಕಾಲ ಸೆಕೆಗಾಲ, ನಾ ಪಂಚೆ ಹಾಕಿದ್ದೀನಿ, ನೀನು ಆ ಕಡೆ ನಿಂತ್ಕೋ. ಇವಾಗ ರಾತ್ರಿ ನಿಮ್ಮ ಅಮ್ಮ ಬೇರೆ ಬಂದವ್ರೆ, ಆ ಕಡೆ ಹೋಗಿ ನೀನು. ಅದಕ್ಕೆ ಸೀಸನ್ ಇಲ್ಲ. ಇವಾಗ ನಾವು ಹೊಸ್ದಾಗಿ ಮದುವೆ ಆದರೆ ನಿಮ್ಮ ಹುಡುಗನಿಗೆ ಏನೋ ಬರಬೇಡಪ್ಪ, ಇವಾಗ ಹನಿಮೂನ್ಗೆ ಹೋಗೋರಪ್ಪ, 1 ತಿಂಗಳವರೆಗೆ ಈ ಕಡೆ ಬರಬೇಡಪ್ಪ, ಅವರೊಂದು ಹನಿಮೂನಲ್ಲಿದ್ದಾರೆ. ಇದು ಹನಿಮೂನೋ ಲೆಮನ್ ಮೂನೋ ಗೊತ್ತಿಲ್ಲ. ಅದು ಅಲ್ಲೋಗ್ಬಿಟ್ಟು ಜಗಳ ಆಡ್ತಿರ್ತವೆ. ಅಲ್ಲಿಂದ ಬರೋಷ್ಟೊತ್ತಿಗೆ ಡಿವೋರ್ಸ್ ನೋಟ್ ಎತ್ಕೊಂಡ್ಬಂದ್ಬಿಡ್ತವೆ. ಇವತ್ತು ಆ ಥರ ಆಗ್ಬಿಟ್ಟಿದ್ದು ಕಥೆ. ಇವತ್ತು ನಾನು ಹೇಳೋದು ನಿಮ್ಗೆ ಎಕ್ಸಾಂಪಲ್ ನಾನು ಕೊಡ್ತೇನೆ. ಆ ಟೈಮಲ್ಲಿ ಸೀಸನ್ ಅನ್ನೋದು ಇರೋದಿಲ್ಲ, ಗ್ಯಾಪ್ ಅನ್ನೋದು ಇರೋದಿಲ್ಲ. ಎಲ್ಲ ಗ್ಯಾಪಲ್ಲಿ ಅವ್ನು ಪ್ರೀತಿ ಮಾಡ್ತಿರ್ತಾನೆ. ಮುಜ ಮುನ್ನ, ಮುಜ ಮುನ್ನಿ, ಮಜ ಬಾಯ್, ಮುಜ ಬೇಟಿ ಬೇಟ ಅಂದ್ಕೊಂಡು ಪ್ರೀತಿ ಮಾಡ್ತಾ ಇರ್ತಾನೆ ನೋಡಿ. ದೇವ್ರಿಗೆ ಸ್ತೋತ್ರ. ಗ್ಯಾಪೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರಪ್ಪ, ರಾತ್ರಿಯಲ್ಲಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಎಷ್ಟೊತ್ತು ಕೂತಿರ್ತೀಯ ಅಷ್ಟೊತ್ತವ್ರು ಏನು ಮಾತಾಡೋ? ದೇವ್ರ ಬಗ್ಗೆ ಮಾತನಾಡು. ಎದ್ದು ಏನೋ ಬಾಕ್ಲು ಹೊರಗಡೆ ಕಾಲಿಟ್ಟ ಅಲ್ಲೂ ಅಪ್ಪ ಹೇಳ್ತಾರೆ, ದಾರಿಯಲ್ಲಿ ನಡೆಯುವಾಗಲೂ ಮಾತಾಡ ಬಗ್ಗೆ. ಮಾತನಾಡು. ದಾರಿ ನಡೆದು ತಿರ್ಗಾ ವಾಪಸ್ ಬರ್ಬೇಕು, ಅದೇ ಮಾತಾಡು. ನೆಕ್ಸ್ಟ್ ನೀನು ಬೆಡ್ಶೀಟ್ ಮೇಲೆ ಬೆಡ್ ಹಾಕಬೇಕು. ರಾತ್ರಿ ಮಲಗಬೇಕಾದ್ರೂ ಜೋಸೆಫ್ ಅವರೇ ನನ್ನ ಬಗ್ಗೆ ಮಾತಾಡು, ಮಲ್ಕೊಂಡು ಮಾತಾಡ್ಕೊಂಡು ಬೆಳಗ್ಗೆ ಎದ್ದು ಅಯ್ಯೋ ದೇವರೇ ಏನಿಲ್ಲಪ್ಪ ಅದೆಲ್ಲ ಅನ್ಬೇಡ. ಬೆಳಗ್ಗೆ ತೊಳ್ಬೇಕಾದ್ರೆ ಮತ್ತೆ वही बात करना, सुबह बात करना, रात बात करना, हाँ घर में बात करना. तुम्हारा दिल में प्यार बन गया, अंदर आ गया. ಪ್ರೀತಿ ಬಂದ್ಬಿಟ್ರೆ ಅದೇ ಆಸೆ. ಅದಕ್ಕೆ ನೋಡಿ ಕೆಲವು ಹುಡುಗಿರೆಲ್ಲ ಕನವರಿಸಿರ್ತಾರೆ. ಮಲಗಿರ್ಬೇಕಾದ್ರೆ ರಮೇಶ ಅಮ್ಮ ಬಂದು ಏನು ಯಾರು ರಮೇಶ ಅಂತಿದ್ಯಾ? ಯಾವಾಗ ಹೇಳಿದೆ? ರಾತ್ರಿ ಏನಕ್ಕೆ ಯಾರೋ ಅವನು ರಮೇಶ? ಅಯ್ಯೋ ನಿಲ್ಲಮ್ಮ, ಅಟೆಂಡರ್ ಬುಕ್ ಎತ್ಕೊಡು. ಅಟೆಂಡರ್ ಬುಕ್ ಅಲ್ಲ, ಇವ್ರಿಗೆ ಅಟೆಂಡೆನ್ಸ್ ಕೊಡೋನು ಅವನು. ಲವಲ್ ಬಿದ್ದು ಹಾಂ ರಮೇಶ ಅವನು ಹುಡುಗ ಮನೇಲಿ ಮಲಗಿದ್ರೆ ಅಯ್ಯೋ ರಾಧಾ
ಬೆಡ್ಡಿಂದ ಬಿದ್ದುಬಿಟ್ಟಿರ್ತಾನೆ. ಯಾಕೋ ಬಿದ್ದೆ? ಬೀಳ್ಬೇಕಾದ್ರೆ ರಾಧಾ ರಾಧಾ ಅಂತಿದ್ದೆಲ್ಲೋ, ರಾಕ್ಷಸನ ಮಗನ ಯಾರೋ ಅವಳೆ ರಾಧಾ? ಅದೇನಿಲ್ಲ ಮಮ್ಮಿ, ಅವಳು ನಮ್ಮ ಕ್ಲಾಸಲ್ಲಿ, ನನ್ನ ಕ್ಲಾಸಲ್ಲೇ ಬಂದು ನನ್ನ ಪಕ್ಕದಲ್ಲೇ ಕೂತ್ಕೊಳ್ತಾಳೆ ಮಮ್ಮಿ. ಅವಳು ರ್ಯಾಂಕ್ ಸ್ಟೂಡೆಂಟು, ನಾನು ಅದು ರ್ಯಾಂಕ್, ಅದು ನಿನಗೇನಕ್ಕೋ ರ್ಯಾಂಕ್ ಬೀಳ್ತೈತೆ? ಇಲ್ಲ ಮಮ್ಮಿ, ಅವಳು ಹೇಳ್ತಾಳೆ ಯಾವಾಗಲೂ ನನ್ನ ತುಂಬ ಹಚ್ಕೊಂಡಿದ್ದೀನಿ, ನನ್ನ ಬಿಡಬೇಡ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಹೇಳಿದೆ, ನೀನು ಹಚ್ಕೊಂಡ್ರೆ ಆಸಿಡ್ ಹಾಕ್ಕೊಂಡು ಹೋಗಿ ಬದುಕೊಳ್ಳಮ್ಮ ಅಂತ ಹೇಳ್ತಾಳೆ. ಅವಳು ಹಚ್ಕೊಂಡಿದ್ದೀನಿ ಅಂದ ತಕ್ಷಣ ಇವನು ಉಚ್ಕೊಂಡ್ಬಿಟ್ಟ ನೋಡಿ ತಲೆ ಒಳಗೆ. ಮಲಗಿದ್ರು ಕೂಡ ಮೈಂಡಲ್ಲಿ ಹೋಗ್ತಾ ಇಲ್ಲ ನೋಡಿ. ರಾಧಾ 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 ಅಂತಿರ್ತಾನೆ. ಪ್ರೀತಿ ಅನ್ನೋದೇನು? ಅದಕ್ಕೆ ಅಪ್ಪ ಗ್ಯಾಪ್ ಕೊಡಬೇಡಿ ಅಂತಾರೆ. ಅರ್ಥ ಆಯ್ತಾ ನಿಮಗೆ? ಇದೆಲ್ಲ ಎಕ್ಸಾಂಪಲ್ ಏನು ಕೊಡ್ತೇನೆ, ಗ್ಯಾಪ್ ಕೊಡ್ಬಾರ್ದು. ಯಾಕೆ ಗ್ಯಾಪ್ ಯಾವಾಗ ಕೊಡ್ತೀಯಾ ಸೈತಾನ ಒಳಗೆ ಬಂದ್ಬಿಡ್ತಾನೆ. ನೀವು 1 hour ಸೈಲೆಂಟ್ ಆಗಿ ನೋಡು, ಬೋರಾಗತ್ತೆ ಮಮ್ಮಿ, ರಿಮೋಟ್ ಕೊಡು ಅಂತೀಯ. ಯಾಕೆ? ರಿಮೋಟ್ ತೊಗೋಬೇಡ. ಆ ರಿಮೋಟ್ ಮನೇಲಿ ಕೂತಿರ್ಬೇಕು, ರಿಮೋಟ್ ಬರುತ್ತೆ, ರಿಮೋಟ್ ಬಿಸಾಕ ಆ ಕಡೆ ಕೂತಿರ್ಬೇಕಾದ್ರೆ. ಇಸ್ರಾಯೇಲ್ ದೇವರೇ, ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು, ನಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು, ನಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು, ನಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು, ನಿಮ್ಮ ದೇವರಾದ ಯೆಹೋವನ ದೇವರನ್ನು ಪೂರ್ಣ 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 ಶಕ್ತಿಯಿಂದಲೂ ಪ್ರೀತಿಸಬೇಕು. ಪ್ರೀತಿಸಬೇಕು. ನಾನು ಹೇಳಿದ ಮಾತುಗಳೆಲ್ಲ ಹೃದಯದಲ್ಲಿರಬೇಕು. ಕಂಠಪಾಠ ಇವುಗಳನ್ನು ಮನೆಯಲ್ಲಿ ಇರುವಾಗಲೂ, ರಾತ್ರಿ ನಡೆಯುವಾಗಲೂ, ರಾತ್ರಿ ಮಲಗುವಾಗಲೂ, ಬೆಳಿಗ್ಗೆ ಎದ್ದೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಅಪ್ಪ ಇವುಗಳನ್ನೇ ಮಾತಾಡು ಅಂತ ಹೇಳ್ತಾರೆ. ಹಣ ಬರೋದಕ್ಕೆ ನಾನು ದಾರಿ ಹೇಳ್ಕೊಡ್ತಿದ್ದೀನಿ. ನೀವೇನು ಏನು ಮಾಡ್ತಿದ್ದೀರಿ? 24 ಗಂಟೆ ದುಡ್ಡೇ ಇಲ್ಲ ನನ್ನ ಮಗನದು, ಏನು ದುಡ್ಡೇ ಬರಲ್ಲ ಅಂತದೆ. ಬರೀ ಏನು ಮಾಡೋಣ? ಆ ಶಾಸ್ತ್ರದ ಹೋಗೋಣ, ಆ ಯಪ್ಪ ಕರೆಕ್ಟಾಗಿ ಹೇಳ್ತಾನೆ, ನಿಮ್ಮ ಶಾಸ್ತ್ರ ಎಲ್ಲೈತೆ, ಅವನ ಹತ್ರ ಹೋಗಿ ಕೇಳ್ತೀವಿ ನನ್ನ ದುಡ್ಡು ಯಾವಾಗ ಬರ್ತದಂತ. ಅವನೇ ಪಿಚ್ಚೆಕಾರ ಮಾದ ಒಕಾಂದ್ರಕಣ, ಅವೇ ಎಬ್ಡಿ ಹಣ ಪಣತ್ತು ಉಂಡಾಕಿ ಕೊಡ್ಕೊಂಬಿಡಿ. ಪ್ಯಾರೆಟ್ ಮೇಕರ್ ಅವನೇ ಗಿಳಿ ಹೇಳೋದನು, ಅವನು ಹೋಗಿ ಹಣ ಕೊಡಿಸ್ತಾನೆ ನನಗೆ. ಅವನೇ ಅಲ್ಲಿ ಕೂತವನು ರೋಡಲ್ಲಿ, ಅವ್ನಿಗೆ ಹಣ ಇದ್ದ ಅವನೆಲ್ಲ ಹೋಗಿ ಕೂತಿರೋನು. ಪಾಪ ಆ ಗಿಳಿನ ಅರೆಸ್ಟ್ ಮಾಡಿ ಅದಕ್ಕೂ ಮದುವೆ ಮಾಡಿದೆ, ಅದಕ್ಕೂ ಮಗು ಆಗದೆ, ಇವನು ಮದುವೆ ಮಾಡ್ಕೊಳ್ದೆ. ಆ ಗಿಳಿ ಕೊರಗ್ತಾ ನನ್ನ ಮಗನೇ ಬಿಡೋ, ಮದುವೆನೇ ಆಗಿರೋದು, ಮಗು ಆಗ್ಲೋ ನನಗೆ ಅಂತ ಕೊರಗ್ತಾ ಇರ್ತದೆ. ಅದು ಇರು, ನಿನ್ನಿಂದ ನಾನು ಬದುಕಬೇಕು. ನನ್ನ ಮಗ ಗಿಳಿ ಮೇಲೆ ಬದುಕ್ತಾ ಇದ್ದ, ನಾನು ಗಿಳಿನ ನಂಬ್ಕೊಂಡಿರು ಬದುಕ್ತಾ ಇದ್ದ ನೋಡ್ರಿ. ಆದ್ರೆ ಗಿಳಿನ ಉಂಟು ಮಾಡಿದ ಕರ್ತವ್ಯ ಜೊತೆ ಇದ್ದಾನೆ. ಅಪ್ಪ ಹೇಳೋನು, ಗಿಳಿಗಿಲಿಗಿಂತ ಒಬ್ಬ ಯು ಆರ್ ಮೋರ್ ದನ್ ದ ಸ್ಪ್ಯಾರೋಸ್. ಕೆಲವರು ಕೋತಿ ಇಟ್ಕೊಂಡು ಜೀವನ ಮಾಡ್ತಿರ್ತಾರೆ. ಕೋತಿ ಎಗರಿದ್ರೆ ಇವ್ರು ಕಾಸು ಹಾಕ್ತಾರೆ. ಇವ್ರಿಗೆ ಕಾಸ್ತಾ ಮೇಣೆ ಅದಕ್ಕೆ ಕೊರಂಗಿ ಇಡ್ತೀನಿ ಮರ. ಕರಡಿ ಕೆಲವ್ರು ಮನೆಗಳಿಗೆ ಕರಡಿ ಎತ್ಕೊಂಡು ಹೋಗ್ತಾರೆ. ಕೂದಲು ಕಿತ್ಕೊಡ್ತೀವಿ, ಕಾಸು ಕೊಡಿ, ತಾಯ್ತ ಹಾಕ್ಕೊಳ್ಳಿ, ನಿಮ್ಗೆ ಲೂಸ್ ಮೋಷನ್ ಆಗಲ್ಲ, ಕೆಟ್ಟ ಕನ್ಸು ಬೀಳಲ್ಲ, ಹಾಕ್ಕೊಳ್ಳಿ ಇದನ್ನು. ಈಗ ಮಕ್ಕಳು ಇವನು ಡೈಲಿ ಹುಚ್ಚೋಗಿಕೊಳ್ತಿರ್ತಾನೆ ಕಾಸಿಲ್ಲ ಅಂತೇಳಿ ಅಲ್ವಾ. ಅವ್ನು ಕೂದಲು ಯಾರು ಇದೀರ ಕೂದಲು ಕಟ್ಕೊಟ್ಟಿದ್ಯಾ? ಕರಡಿದ್ ಬೇಕು, ಕರಡಿದ್ ಕಟ್ಕೊಟ್ಟಿದ್ದೆ. ಎಷ್ಟು ಕೊಟ್ಟೆ? 200 ರೂಪಾಯಿ ಕೊಟ್ಟೆ. ಕರಡಿ ನೋಡಿ ಅವ್ನು ಬದುಕ್ತಾ ಇದ್ದಾನೆ, ಕೋತಿನ ಹಿಡ್ಕೊಂಡು ಬದುಕ್ತಾ ಇದ್ದಾನೆ, ಗಿಳಿ ಹಿಡ್ಕೊಂಡು ಬದುಕ್ತಾ ಇದ್ದಾನೆ. ಕೆಲವು ಆನೆ ಹಿಡ್ಕೊಂಡು ಬದುಕ್ತಾ ಇದ್ದಾರೆ ಅಲ್ವಾ. ಆನೆನೇ ಅವ್ರಿಗೆ ದೇವರು, ಆನೆ ಇರೋವ್ರಿಗೆ ಇವ್ರು ಕಾಸು, ಆನೆ ಸತ್ಬಿಟ್ರೆ ಇವ್ರು ಮೋಸ. ಹಣ ನಾನು ಹೇಳ್ತಾರೆ, ಹಣ ನಿಮ್ಗೆ ಎಲ್ಲಿಂದ ಬರುತ್ತೆ ಅಂದರೆ ಕರ್ತನ ಕೈಯಿಂದ ಬರುತ್ತೆ ಮಕ್ಕಳು. ಹಣ ಕರ್ತನ ಕೈಯಿಂದ ಬರುತ್ತೆ. ಯಾವಾಗ ದೇವರ ವಾಕ್ಯ ಕೇಳಿ, ಯಾವಾಗ ದೇವರ ವಾಕ್ಯನ ಪ್ರೀತಿಸಿ, ಯಾವಾಗ ದೇವರ ವಾಕ್ಯನ ಹೃದಯದಲ್ಲಿಟ್ಟು, ಯಾವಾಗ ದೇವರ ವಾಕ್ಯವನ್ನು ನಿಮ್ಮ ಪೂರ್ಣ ಹೃದಯದಿಂದ ಆರಾಧನೆ ಮಾಡಿ, ಆ ವಾಕ್ಯಕ್ಕೆ ಗಮನ ಕೊಟ್ಟು ಅದನ್ನು ಅಭ್ಯಾಸ ಮಾಡ್ತೀರಾ, ಅಂದರೆ ಧ್ಯಾನ ಮಾಡ್ತೀರಾ, ಆಗ ದೇವ್ರು ಹೇಳ್ತಾರೆ ನಿನ್ನ ಆಶೀರ್ವಾದ ನಿನ್ನ ಜೊತೆ ಅಲ್ಲಿ ಬಂದು ತಂಗಲ್ಪಡುತ್ತೆ. ನೆಕ್ಸ್ಟ್ ಅಪ್ಪ ಹೇಳ್ತಾರೆ ಜೊತೆಗೆ ಅರಿಕೆ ಮಾಡು ಅಂತ ಹೇಳ್ತಾರೆ. ಅರಿಕೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ನೀವು ಅರಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ದೇವರು ಆಶೀರ್ವಾದ ಖಂಡಿತ ಆ ಕವನೆಂಟ್ ಒಳಗೆ ಬಂದಿದ ತಕ್ಷಣ ನಿಮಗೆ ಆರಂಭ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಹಣವನ್ನು ದೇವರನ್ನು ನೀವು ಸೇವಿಸೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾರೆ 2 ದೇವರುಗಳು, ಒಂದು ಹಣ, ಒಂದು ಲೋಕದ ಹಣ ದೇವರು, ಇನ್ನೊಂದು ಪರಲೋಕದ ದೇವರು. ವಾಕ್ಯ ಅದು. ಆ ವಾಕ್ಯ ನಿನ್ನವ್ರು ಬಂದರೆ ದೇವರು, ನಾನು ಹೇಳ್ತೇನೆ, ನನ್ನನ್ನು ಪ್ರೀತಿಸೋರ ಹೃದಯದಿಂದ ಅವರ ಮನೆಯೊಳಗೆ ಹಣದ ಬೊಕ್ಕಸಗಳನ್ನ ತೆಗೆದುಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಹೃದಯ ಅನ್ನೋದು ತುಂಬ ಮುಖ್ಯ. ಈ ಹೃದಯದಲ್ಲಿ ಏನು ಇಡ್ತಿದ್ದೀರಾ ಇವತ್ತು? ಆ ಹೃದಯದಲ್ಲಿ ಕರ್ತನ ಮಾತ್ರ ಇರಬೇಕು, ಕರ್ತನ ವಾಕ್ಯ ಮಾತ್ರ ಇರಬೇಕು. ಕರ್ತನ ಯಾವಾಗ ದೇವರೇನು ಆಶೀರ್ವಾದ ಬರುತ್ತೆ ಅಂದರೆ ಅವ್ರು ಏನು ಮಾಡ್ಬಿಡ್ತಾರೆ, ಯಾವಾಗ ಅದರೊಳಗೆ ಬಂದಿದ ತಕ್ಷಣ ದೇವ್ರೇನು ಮಾಡ್ತಾರೆ, ಸಾಮರ್ಥ್ಯ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. God will give you, He will release His power to get the blessings of the world. ಈ ಲೋಕದ ಐಶ್ವರ್ಯಗಳನ್ನ ಸಂಪಾದನೆ ಮಾಡತಕ್ಕಂಥ ಸಾಮರ್ಥ್ಯವನ್ನು ದೇವರು ಕೊಡ್ತಾರೆ. God will give you the ability and power to inherit every riches of this world. ಅದು ಹೆಂಗೆ ತಗೋಬೇಕು ಅನ್ನೋದನ್ನು ದೇವ್ರು ಕಲಿಸ್ಕೊಟ್ಬಿಡ್ತಾರೆ. ಇದೀರಾ 8ನೇ ಅಧ್ಯಾಯ ವಾಕ್ಯ 18.
ಧರ್ಮೋಪದೇಶ 8:18. ಆದದರಿಂದ ಹಾ. ನಿಮ್ಮ ದೇವರಾದ ಯೆಹೋವನೇ ಹಾ. ತಾನು ನಿಮ್ಮ ಪಿತೃಗಳಿಗೆ ಹಾ. ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ಹಾ. ನೆರವೇರಿಸುವವನಾಗಿ ನಿಮಗೆ ಇಷ್ಟೂ ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಹಾ. ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಹಾ. ನೀವು ನಿಮ್ಮ ದೇವರಾದ ಯೆಹೋವನನ್ನು ಮರೆತು ಇತರ ದೇವರುಗಳನ್ನು ಅವಲಂಬಿಸಿ ಪೂಜಿಸಿದರೆ ನೀವು ತಪ್ಪದೆ ನಾಶವಾಗಿ ಹೋಗುವಿರೆಂದು ನಿಮ್ಮನ್ನು ಈಗ ಖಂಡಿತವಾಗಿ ಎಚ್ಚರಿಸುತ್ತೇನೆ. 10ನೇ ವಾಕ್ಯ ಓದಮ್ಮ. ನೀವು ಹೊಟ್ಟೆ ತುಂಬ ಉಂಡು ನೀವು ಹೊಟ್ಟೆ ತುಂಬ ಉಂಡು ಹೊಟ್ಟೆ ತುಂಬ ಉಂಡು ಹೊಟ್ಟೆ ತುಂಬ ಉಂಡು ಸುಖದಿಂದ ಇರುವಾಗ ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ನಿಮಗೆ ಉತ್ತಮ ದೇಶವನ್ನು ಮನೆಗಳನ್ನು ಕೊಟ್ಟಿದ್ದಕ್ಕಾಗಿ ನೀವು ದೇವರನ್ನು ಏನಿದೆ ಸ್ತುತಿಸಬೇಕು. ಮಾಡ್ತಾ ಇದ್ದೀರಾ? ಐಶ್ವರ್ಯ ಇಲ್ದಿರೋ ದಿನ ಚೆನ್ನಾಗಿ ಸ್ತುತಿ ಮಾಡಿದ್ದೀರಾ. ಈಗೆಲ್ಲ ಬಂದ ಮೇಲೆ ಏನಾಗೋಯ್ತು? ಆವಾಗ 2 ಅವರ್ ಪ್ರೇ ಇತ್ತು, ಇವಾಗ 1/2 ಅವರ್ ಪ್ರೇ ಮುಗಿತಾ ಐತೆ. ಇದ್ದೀರಾ? ವೆನ್ ದೆರ್ ವಾಸ್ ನೋ ಪ್ರಾಸ್ಪರಿಟಿ, ಐಶ್ವರ್ಯ ಇಲ್ದಿರೋ ಕಾಲಗಳಲ್ಲಿ 2 ಅವರ್ ಜಪ ಮಾಡ್ತಾ ಇದ್ರಿ. ಇವಾಗ ಐಶ್ವರ್ಯ ಎಲ್ಲ ಬಂದಾಯಿತು. ಈಗ ನಿಮ್ಗೆ ಜಪ ಮಾಡೋಕ್ಕೆ ಟೈಮು ಇಲ್ಲ, ಉಪವಾಸ ಮಾಡೋಕ್ಕೆ ಟೈಮು ಇಲ್ಲ, ಕಣ್ಣೀರು ಹಾಕೋಕ್ಕೆ ಟೈಮು ಇಲ್ಲ, ದೇವ್ರ ವಾಕ್ಯ ಓದೋದಕ್ಕೆ ಟೈಮು ಇಲ್ಲ. ಆದರೆ ಯೋಬಿಗೆ 1000 ಮನೆಗಳು, 1000 ಕುರಿಗಳು, 7,000 ಕುರಿಗಳು, 3,000 ಒಂಟೆಗಳೆಲ್ಲ ಕೊಟ್ಟಿದ್ರು ಕೂಡ ಆ ಟೈಮಲ್ಲಿ ಅವನು ಬೆಳಗಿನ ಜಾವದಲ್ಲಿ ಎದ್ದು ಮುಂಜಾನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ, ನಿರ್ದೋಷಿಯಾಗಿದ್ದ, ಯಾವ ವಿಷಯದಲ್ಲಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ದೇವರಿಗೆ ಭಯಪಟ್ಟು ಅನುದಿನ ದೇವರಲ್ಲಿ ಭಯಭಕ್ತಿಯಿಂದ ಸಂಜೆ ಅವರು ಏನು ಮಾಡ್ತಿದ್ದ? ಪ್ರಾರ್ಥನೆ ಮಾಡ್ತಾ ಇದ್ದ. ದೇವರವ್ರ ಬಗ್ಗೆ ಟೆಸ್ಟಿಮನಿ ಮಾಡ್ತಾರೆ. ಅಷ್ಟೆಲ್ಲ ಇದ್ರೂ ಕೂಡ ಅಹಂಕಾರ ಪಡಲಿಲ್ಲ. ಯಾಕಂದರೆ ಅವನ ಹೃದಯ ಯಾರ ಜೊತೆ ಇತ್ತು? ದೇವರೊಂದಿಗೆ. ದೇವ್ರ ಜೊತೆ ಇದ್ದಿದ್ದಕ್ಕೆಲ್ಲ 1000 ಬಂದ್ಬಿಡುತ್ತೆ ನಿಮಗೆ. ಇವಾಗ ಇನ್ನೂ ಸರಿ ಒಂದು ಸ್ಕೂಟ್ರ್ ಬರ್ತಾ ಇಲ್ಲ ನಿಮಗೆ. ಆ ಸ್ಕೂಟ್ರ್ ಓಟೆ ವಂಡಿ ಅದು ಕಿಕ್ ಮಾಡಿ 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 ಸ್ಟಾರ್ಟ್ ಆಗ್ತಾ ಇಲ್ಲ. ಯಾಕೆ ನಮ್ಗೆ ಆ ಥರ ಬರ್ತಾ ಇದೆ ಅಂದರೆ ನಮ್ಮ ಸಮಸ್ಯೆಗಳು ನಮ್ಮ ಹೃದಯ ದೇವರತೆ ಇಲ್ಲ. ಯೋಬ್ಗೆ ಕಷ್ಟ ಬಂದಾಗಲೂ ಕೂಡ ಹೆಂಗೆ ಕಷ್ಟ ತಂದ ನಂಜುಂಡಪ್ಪ ಅವರೇ, ಗ್ಯಾಪೇ ಇಲ್ಲ ಅವನಲ್ಲಿ. ಒಬ್ಬ ಬರ್ತಾನೆ, ಟಕ್ಕಂತ ಬಂದು ಹೇಳ್ತಾನೆ ನಿನ್ನ ಆಸ್ತಿ ಎಲ್ಲ ಹೋಯ್ತು ಅಂತ. ಅಯ್ಯೋ ಅಂತ ಹೇಳಿ ಇನ್ನೊಬ್ಬ ಬಂದ್ಬಿಡ್ತಾನೆ, ಸಾರ್ ನಿಮ್ಮ ಮನೆ ಒಂಟೆಗಳೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರು. ಇನ್ನೊಬ್ಬ ಬರ್ತಾನೆ, ನಿಮ್ಮ ಮಕ್ಕಳೆಲ್ಲ ಸತ್ತೋದ್ರು. ಗ್ಯಾಪೇ ಕೊಡ್ದಂಗೆ ಒನ್ ಆಫ್ಟರ್ ದ ಹಿಟ್ ವಾಸ್ ಗಿವನ್ ಟು ಜಾಬ್. ಒಂದಾದ್ಮೇಲೆ ಒಂದು ಏಟ್ಗಳು ಅವನ ಮೇಲೆ ಬಿತ್ತು. ಆದರೂ ಕೂಡ ಅವನ ಹೃದಯ ದೇವ್ರ ಮೇಲೆ ಫಿಕ್ಸ್ ಆಗಿತ್ತು. ಯಾಕಂದರೆ ಒಡಂಬಡಿಕೆ ಮಾಡ್ಕೊಂಬಿಟ್ಟ. ಇವತ್ತು ನೋಡಿ, ನಿಮ್ಮ ಗಂಡನ ಬಗ್ಗೆ ಯಾರಾದರೂ ಬಂದು ಮಾತಾಡ್ಬಿಟ್ರೆ ಮನೆ ಮುಂದೆ, ನೀವು ಸೀದಾ ಪರ್ಕೆತ್ಕೊಂಡು ಹೊರಗಡೆ ಹೋಗ್ತೀರಾ ಜಗಳ ಆಡೋಕ್ಕೆ. ನನ್ನ ಗಂಡನ ಬಗ್ಗೆ ಹೆಂಗೆ ಮಾತಾಡಿದೆ? ಯಾಕಂದರೆ ನಿಮ್ಮ ಹೃದಯ ಅವ್ರ ಥರ ಫಿಕ್ಸ್ ಆಗಿದೆ. ನೀವಿಬ್ಬರು ಒಬ್ರಿಗೊಬ್ರು ಬಿಟ್ಕೊಡೋದಿಲ್ಲ. ಆಗ ದೇವ್ರನ್ನ ನೀವು ಎಲ್ಲೂ ಕೂಡ ಬಿಟ್ಕೊಡೋ ಅವಶ್ಯಕತೆ ಇರಬಾರ್ದು. ಕಂಠಪಾಠ ಮಾಡಿ 4 ಸೀಸನಲ್ಲೂ, ಬೆಳಗ್ಗೆ ರಾತ್ರಿ ಮನೆಯಲ್ಲಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ದಾರಿ ನಡಿಬೇಕಾದ್ರೆ ನಿಮ್ದೆಲ್ಲ ಯೋಚನೆ ಏನಿರಬೇಕು? ದೇವರೇ ನೀವು ಪ್ರೀತಿ ಮಾಡ್ತೇನಪ್ಪ. ಎಷ್ಟೋ ಟೈಮಲ್ಲಿ ನೆನೆಸ್ತೀರಾ ಬಿಡ್ತೀರಾ? ಇವು ಬಿಲೀವ್ ಇಟ್ ಆರ್ ನಾಟ್, ನಾನು ಕಾರ್ ತೊಗೊಂಡೋಗ್ಬೇಕಾದ್ರೆ ಎಷ್ಟೋ ಬಾರಿ ಜಯನಗರ್ ಕಡೆ ಹೋಗೋನು ರಾಜಾಜಿನಗರ್ ಕಡೆ ಹೋಗಿದ್ದೀನಿ. ಭಾಷಮ್ ಸರ್ಕಲ್ ಹತ್ರ ಹೋಗ್ಬಿಟ್ಟು, ಇದೆಯಾ ಸರ್ಕಲ್ ಇಷ್ಟು ದೊಡ್ಡದೈತೆ ಅಂತ ಅಲ್ಲಿ ಹೋಗ್ಬಿಟ್ಟು, ಅಯ್ಯೋ ನಾನು ಇಲ್ಲಿ ಬಂದ್ಬಿಟ್ಟಿದ್ದೀನಲ್ಲ. ಮೈಂಡಲ್ಲಿ ಅದೇ ಕರ್ತನೆ ಸ್ತೋತ್ರ ಕೊಟ್ಟು, ಸರ್ ಜಯನಗರ್ಗೆ ಹೋದ ಇಲ್ಲೇ ಸರ್ ಅಡ್ರೆಸ್ ಕೇಳ್ತಾ ಇದ್ದೀರಾ? ಅಲ್ಲಪ್ಪ ವಿಜಯ ಕಾಲೇಜ್ ಎಲ್ಲೈತೆ? ಅಲ್ಲಪ್ಪ ನೀವು ಬಂದು ಭಾಷಮ್ ಸರ್ಕಲ್ ಕೇಳಿದ್ರೆ ಅವಾಗ ತಲೆ ಕೆಟ್ಟೋಯ್ತು. ಅಯ್ಯೋ ನಾನು ಇಲ್ಲಿ ಬಂದುಬಿಟ್ಟಿದ್ದೀನಿ. ತಿರ್ಗಾ ರಿವರ್ಸ್ ಮಾಡಿಕೊಂಡು ತಿರ್ಗಾ ಜಯನಗರ್ ಕಡೆ ಹೋಗ್ಬಿಟ್ಟು ತಿರ್ಗಾ ರಾಜರಾಜೇಶ್ವರಿ ಕಡೆ ಹೋಗಿದ್ದೀನಿ. ಎಷ್ಟೋ ಟೈಮ್ ನಮ್ಮ ಮನೆಗೆ ಬರಬೇಕಾದ್ರೆ ಬೇರೆ ರೋಡ್ಗೆ ಹೋಗ್ಬಿಟ್ಟಿದ್ದೀನಿ, ನಮ್ಮ ಮನೆ ಇಲ್ಲೈತೆ ಅಂದ್ಬಿಟ್ಟು. ಮೈಂಡ್ ಏನಾಗುತ್ತೆ? ಬ್ಯುಸಿ ಮಾಡ್ಕೊಂಡ್ಬಿಡ್ಬೇಕು. ನಿಮ್ಮ ಮೈಂಡ್ ಇರಬೇಕು. ಅವಾಗ ಸೈತ ಒಳಗೆ ಬರ್ತಾನಾ? ಅಪನಂಬಿಕೆ ಬರುತ್ತಾ? ಅಶುದ್ಧಾತ್ಮ ಬರುತ್ತಾ? ಯೋಚನೆ ಮಾಡುತ್ತೆ, ಬರೋಕ್ಕಾಗಲ್ಲ. ಯಾಕಂದ್ರೆ ನಿನ್ನ ಮನೆ ಬೇಲಿ ಹೊಡೆಯಲ್ಪಟ್ಟಂಥ ಮನೆಯಾಗಿ ಆಗಲ್ಪಡುತ್ತೆ. ಬೇಲಿ ಹೊಡೆಯಲ್ಪಟ್ಟ ಊಟದ ಬಗ್ಗೆ ಚಿಂತೆ ಮಾಡಲ್ಲ. ಅದಕ್ಕೆ ಅಪ್ಪ ಹೇಳ್ತಾರೆ, ಏನು ತಿನ್ನಬೇಕು? ಇವಾಗ ನೋಡಿ, ಇವತ್ತು ತಿನ್ನೋಕ್ಕೇ ಜನ ಬಾಳ್ತಾ ಇದ್ದಾರೆ ನೋಡಿ. ಬೆಳಗ್ಗೆ ಎದ್ದೊಳ್ದು, ಏನು ಇಡ್ಲಿನಾ, ದೋಸೆನಾ, ಚಟ್ನಿನಾ, ಹುಳಿ ಹಾಕೋದಕ್ಕೆ ಉಪ್ಪು ಹಾಕು. ಮಧ್ಯಾಹ್ನ ಏನು ಮಾಡ್ತಿದ್ಯಾ? ತಿನ್ನೋ ಮುಂಚೆ ತಿಂತಬೇಕಾದ್ರೆ ರಾಕ್ಷಸರುಗಳು. ಮಧ್ಯಾಹ್ನ ಏನು ಮಾಡ್ತೀರಿ? ಮಧ್ಯಾಹ್ನ ಕೋಳಿ, ಜನದ ಮಾಂಸ ಇದೆಲ್ಲ ಮಾಡ್ತೀನಿ. ಜೊತೆಗೆ ಸ್ವಲ್ಪ ಲೀವರು ಮಾಡಕ್ಕೋ. ಇನ್ನು ಜೀರ್ಣಾಗಿ ತೆಗಿರಲ್ಲ. ಮಧ್ಯಾಹ್ನ ತಿಂತಾ ಇದ್ದಂಗೆ ರಾತ್ರಿ ಮುದ್ದೆ ಮಾಡ್ತಿದ್ಯಾ? ನಾನು 3 ಮುದ್ದೆ ಬೇಕು, ಶುಗರ್ ಅದು ಉಪ್ಪು ಹಾಕ್ಬಿಡೋರು ನಿನಗೆ. ಅದಕ್ಕೆ ತಿನ್ನೋದೇ ಯೋಚನೆ. ಸಾಪಾಡು ರಾಮ ಇದೆ ಪುರಿ. ತಿಂಡಿ ಪೋತಿ ಅಂತ ಹೇಳ್ತಾರೆ. ಬರೀ ತಿನ್ನೋದೇ ಓಕೆ. ದೇ ವಾಂಟ್ ಟು ಕೀಪ್ ಆನ್ ಸ್ನ್ಯಾಕಿಂಗ್ ದ ಫುಡ್.
ಐದರ್ ಇನ್ ದ ಮಾರ್ನಿಂಗ್ ಆರ್ ಆಫ್ಟರ್ನೂನ್ ಎವ್ರಿ ಟೈಮ್. ಅದು ಬಿಟ್ಟರೆ ಕಳಕ ಜೋಬಲ್ಲಿ ಇಟ್ಕೊಂಡಿರ್ತಾನೆ. ಏರೋಪ್ಲೇನಲ್ಲಿ ಬರ್ತಿದ್ದೀನಿ ಡೆಲ್ಲಿಯಿಂದ, ಲಾಂಗ್ ಬ್ಯಾಕು, ಹಿಂದ್ಗಡೆ ಗಂಡ ಹೆಂಡ್ತಿ ಕೂತವ್ರೆ, ಒಂದು ದೊಡ್ಡ ಚೀಲ ತಂದವ್ರೆ, ಬ್ಯಾಗಿಂದ ತೆಗಿತಾ ಇದ್ದಾರೆ. ಸರಿ ಏನೋ ತಂದಿಟ್ಕೊಳ್ತಾ ಬಿಡೋ ಅಂದ್ಬಿಟ್ಟು ಹರಿಯಾಣದಿಂದ ಬರ್ತಾಯಿದ್ದೆ. ಅವ್ರು ಹರಿಯಾಣದಿಂದ ಡೆಲ್ಲಿ ಎತ್ತಿ, ಡೆಲ್ಲಿಯಿಂದ ಬೆಂಗಳೂರು ಬರ್ತಾಯಿದ್ದೆ. ನಾವು ಡೆಲ್ಲಿ ಕೂತಿದ್ದೀವಿ ಫ್ಲೈಟಲ್ಲಿ. ಒಂದು ಅರ್ಧ ಗಂಟೆ ಆಗಿಲ್ಲ, ಬ್ಯಾಗ್ ಎತ್ತಿಬಿಟ್ಟ, ಫುಲ್ ಮಿಕ್ಸರ್, ಆಚಿಷ. ಏರೋಪ್ಲೇನ್ ಫುಲ್ ಸೈಲೆಂಟ್ ಆಗಿದೆ, ಮಿಕ್ಸಿ ಸೌಂಡೇ ಜಾಸ್ತಿ ಆಗೋಯ್ತು ನೋಡಿ ನನಗೆ. ಬರೀ ವಾಸನೆ, ಕಾಂಗ್ರೆಸ್ ಕಳಕ ಬೀಜ, ಇದ್ರ ಇಷ್ಟ ಎಲ್ಲ ಇಷ್ಟ, ಹಗದು ಚೀಲನೇ ಖಾಲಿ ಆಗೋಯ್ತು ನೋಡಿ. ಅದು ಕ್ಲೀನಾಗಿ ಅದನ್ನು ಮಡಚಿಬಿಟ್ಟು ಜೋಬ್ ಹಿಡ್ಕೊಂಬಿಟ್ಟ ನೋಡಿ ಅವನು. ತಾಯಿ, ಅಜ್ಜಿ, ಅತ್ತೆ ಮೂವರು ತಿಂತಾವೆ. ಇದು ಜೀರ್ಣ ಆಗಿ ಇದು ವಾಷಿಂಗ್ ಮಿಷಿನ್ ಒಳಗೋಗ್ಬಿಟ್ಟು ಇದು ಮತ್ತೆ ಔಟ್ ಗೋಯಿಂಗ್ ಕಾಲ್ ಹೋಗೋದು ಯಾವಾಗಿದು? ಅಲ್ಲಿಂದ ಒಂದು ತೆಗಿತಾನೆ. ಮೊದಲೇ ಏರೋಪ್ಲೇನು, ಆ AC ಫುಲ್ ಇರತ್ತಲ್ಲ, ಎಲ್ಲ ಕಳಕ ಬೀಜ ವಾಸನೆ ಎಲ್ಲ ಒಳಗಡೆ ಹೋಯ್ತು. ಮೊನ್ನೆ ರೀಸೆಂಟಾಗಿ ಮಂಗಳೂರಿಂದ ಬೆಂಗಳೂರು ಬರ್ತಾಯಿದ್ದೀನಿ. ಪಾಪ ಯಾರೋ ತಾಯಿ, 2 ಹೆಣ್ಣು ಮಕ್ಕಳು, ಅದಕ್ಕೆ ಬರೀ ಒಂದು 8 ವಯಸ್ಸಾಗಿಲ್ಲ. ಇವಾಗ ನೋಡೋದು 19 ವಯಸ್ಸು ಥರ ಕಾಣ್ತಾಯಿದ್ದ ಹುಡುಗಿ. ತೆಗೆದ್ರು ಏರೋಪ್ಲೇನೆಲ್ಲ, ಅತ್ತಿ ಎಲ್ಲ ಕೂತ್ಕೊಂಡು ಏರೋಪ್ಲೇನ್ ಹೋಗ್ತಾಯಿದ್ದು. ನಾನು ಅಮ್ಮ ದೇವರ ಸ್ತೋತ್ರ, ಕರ್ತನ ಒಳ್ಳೆಯವನು, ಆತರ ಕೃಪೆ ಶಾಶ್ವತವಾದತೆ ಹೇಳ್ತಾ ಇದ್ರೆ, ನಾನು ಕಾರಲ್ಲಿ ಕೂತಿದ್ದೀನಿ, ನಾನು ಸೆಂಟ್ರಲ್ ಕೂತಿದ್ದೀನಿ, ಆ ಹುಡುಗಿ ಆ ಕಡೆ ಕೂತೈತೆ, ತಾಯಿ ಈ ಕಡೆ ಕೂತೈತೆ. ನನ್ನ ಪ್ರಿಯ ದೇವ ಮಕ್ಕಳೇ, ಡಬ್ಬ ಎತ್ಕೊಡ್ತಾರೆ, ಇಷ್ಟು ದೊಡ್ಡ ಡಬ್ಬ, KFC ಡಬ್ಬ, ಬಕೀಟು. ಆ ಬಕೀಟೇ ತಾಯಿ ಕೊಡ್ತಾ ಇದ್ದಾರೆ. ನಾನು ನೋ ಡೋಂಟ್ ಈಟ್, ನಾವು ದೆಲ್ ಗಿವ್ ಸಪ್ಲಿಮೆಂಟರೀಸ್, ಈಗ ಕಾಂಪ್ಲಿಮೆಂಟ್ಸಲ್ಲಿ ದೆಲ್ ಗಿವ್. ಮೈ ಡಾಟರ್ ಇಸ್ ನಾಟ್ ಹ್ಯಾಪಿ, ಶಿಲ್ ಈಟ್ ಓನ್ಲಿ ದಿಸ್ ಒನ್. ತಿಂತದೆ ಮೂಗು ಹಿಡ್ಕೊಂಡು ತಿಂತಾಯಿತೆ ನೋಡಿ. ಅದನ್ನು ನೋಡಿ, ತಿಂದು ಒಟ್ಟು ಊರ್ಕೊಂಡು ಕೊನೆಗೆ ಹೊರಗಡೆ ಹೋಗೋಕ್ಕಾಗಿಲ್ಲ. ಸುಮ್ಮ ಸೀಟ್ ಬೇರೆ ತುಂಬ ಚಿಕ್ಕದು ಏರೋಪ್ಲೇನಲ್ಲಿ, ಈ ಥರ ಗ್ಯಾಪಲ್ಲಿ ಹಿಂಗೆ ಹೋಗೋಕ್ಕಾಗಲ್ಲ. ಎಲ್ಲ ಹಿಂಗೆ ಹೋಗ್ಬೇಕು ನೋಡಿ, ಹಿಂಗೆ ಹೋಗ್ಬೇಕು, ಇಲ್ಲ ನಾನು ಎದೊಳ್ಬೇಕಲ್ಲಿ. ನಾನು ಎದೊಳ ಅಂದರೆ ಹುಡುಗಿ ಹಿಂಗೆ ಹೋಗ್ಬಿಡ್ತು ನೋಡಿ. ಇನ್ನೇನು ಮೂಗೆ ಟಚ್ ಆಗೋಗ್ಬೇಕು ಡಿಕ್ಕಿ ನೋಡಿ. ಹಾಂ, ಎಂಥ ದರಿದ್ರ. ಹಾಂ, ಹಿಂಗೆ ಮುಂದೆ ಇಲ್ಲ, ಹಿಂದೆ ಹೋಗ್ತಾ ಇದ್ದೆ ನೋಡಿ. ಹಾಂ, ಅಲ್ಲ ನನ್ನ ದಾಟ್ಬಿಟ್ಲು. ನೆಕ್ಸ್ಟ್ ಡುಮ್ಮಿ ಹೊಂದಿತ್ತು ನೋಡಿ ಅವ್ರ ಅಮ್ಮ. ಓ ದಪ್ಪ ಐತೆ ನೋಡಿ ಅಮ್ಮ. ಹಾಗೆ ತೂ ಉಠೋ ಮಮ್ಮಿ, ಅವ್ನು ನೈ ಉಟ್ಟಾವ ತು ಐಸಾ ಜಾವ್ ಅಂತ ಹೇಳ್ತಾಳೆ. ಅವ್ರು ಐಸಾ ಜಾವ್ ಕೈಸಾ ಜಾತ. ಇಷ್ಟು ದಪ್ಪ ಅವಳೆ. ಆ ಸೀಟ್ನ ಮುಂದ್ಗಡೆ ತಳ್ಳಿದ್ರೆ ಆ ಮುದ್ಕಾಯಿನ ಪೇಪರ್ ಓದ್ತಾರೆ ಅವರು. ಹೋಗ್ಬಿಟ್ಟು ಹಿಂಗೆ ಹೋಗ್ದ ಅಂದರೆ ಅವಳು ಹಿಂದ್ಗಡೆ ಫ್ರಾಕೆ ಕಿತ್ಕೊಂಡ್ಬಂದ್ಬಿಡ್ತಾರೆ ನೋಡಿ. ಹಿಂದ್ಗಡೆ ಸ್ಟಿಚ್ಚಿಂಗ್ಗೆ ಕಿತ್ಕೊಂಡ್ಬಿಡ್ತು. ಇವಾಗ ಫ್ರಾಕ್ 2 ಹಿಡ್ಕೊಂಡು ಹೋಯ್ತಾ ಇದೆ ಏರೋಪ್ಲೇನ್ ಒಳಗೆ. ನಾ ಪ್ರೇ ಮಾಡಿದೆ, ನಾನು ತೊಲಗಿ ಹೋಗ್ಲಪ್ಪ ಇದ್ರ. ಏನು ಮಾಡ್ತೀರಾ, ಸೀಟು 3 ಸೀಟ್ ಇರುತ್ತೆ. ಯಾರು ಬಯಸಣ್ಣರು ಯಾರು ಬಂದು ಹೋಗ್ತಾರೆ ಗೊತ್ತಿಲ್ಲ. ಕೂತ್ಕೋಬೇಕಾ ಪ್ರೇ ಮಾಡ್ತಿದ್ದಾರೆ, ಒಳ್ಳೆಯವ್ರು ಬಂದು ಕೂತ್ಕೊಳ್ಳಪ್ಪ ಅಂತೇಳಿ. ಕೆಲವು ಗಬ್ಬುವಾಸ್ಟಿಗಳು ಅಲ್ಲುಜುಗಳಿರಲ್ಲ, ಆಗಲ್ಲ ಇರ್ತವೆ ನೋಡಿಗಳೆಲ್ಲ ಬಂದು. ಹಾಂ, ಪ್ರೇ ಮಾಡಿದೆ, ಮಗನ ಏನು ಹಿಂಗೆ ತಿಂತಾ ತಿಂಡಿ ನಂದು ಗ್ಲಂಟನ್ ಸ್ಪಿರಿಟ್, ಐ ಬೈಂಡ್ ಇನ್ ದ ನೇಮ್ ಆಫ್ ಜೀಸಸ್. ನನ್ನಲ್ಲೆಲ್ಲ ತಿಂಡಿ ಪೋತ್ ಆತ್ಮಳ ಕಟ್ಟಿ ಪುಡಗರೆ ಅಂಡವರು ಪಿಸ್ಸಾಸ್ ಅಪ್ಪಾಲೆ ಆಮೇಲೆ ಕತ್ತನ ಒಳ್ಳೆಯವರು. ಅದ್ರ ಕೃಪೆ ಹೇಳ್ದು ತಿಂದಿದ್ದೆ ಹೋಗಿದ್ದೆ. ನೆಕ್ಸ್ಟ್ ಆ ಪ್ರಾಕ್ ಇಟ್ಕೊಂಡು ಹುಡುಗಿ ಅಲ್ಲಿ ಹೋಗಿ ನಿಂತಿದ್ದೆ. ಏರೋಪ್ಲೇನು ಇಳಿಯೋವರೆಗೂ ಅದಕ್ಕೆ ಬರಲೇ ಇಲ್ಲ, ಅದಲ್ಲೇ ಇದೆ. ಯಾಕೆ ಬಂದರೆ ಹಿಂದ್ಗಡೆ ಓಪನ್ ಐತೆ ಸೂಟ್ ಕೇಸ್, ಹೊಲಿಗೆ ಸ್ಟಿಚಿಂಗ್ ಸೂಜಿ ಇಲ್ಲ ಅಲ್ಲಿ. ಮಮ್ಮಿ ತಲೆ ಚಚಕ, ನೀನು ಹಾಳಾಗೋಗ, ನಿನ್ನ ಮನೆ ಹಾಳಾಗೋಗ. ಆಯಮ್ಮ ಹಾಳಿರೋದು ಹೇಳ್ತಾಳೆ. ಅವಳು ಇಷ್ಟಪ್ಪ ಹೇಳಿದಾರೆ, ಸೀಟ್ ಇರೋದು 3 ಇಂಚು, ಇಳಿರೋದು 30 ಇಂಚು. ಹೆಂಗೆ ಕೂತ್ಕೊಳ್ತಾಳೆ. ನಾನು ನೆನೆಸ್ಕೊಂಡೆ ಹ್ಯಾಂಡ್ಗಂಡು ಹೊಡೆದೋಗ್ಬಿಡ್ಬೋದು ಅಂತೇಳಿ. ಬೈ ಥ್ಯಾಂಕ್ ಗಾಡ್ ಒಳ್ಳೆ ಸ್ಟೀಲಲ್ಲಿ ಮಾಡಿರೋದು ಏರೋಪ್ಲೇನ್ ಸೀಟ್ಗಳನ್ನ. ಅದನ್ನು ಸೋಪಿಯವರೇ ಒಂದು ಹ್ಯಾಂಡ್ಲ್ ಕೂಡ ಹೊಡಿಯೋಲ್ಲ. ಒಬ್ಬೊಬ್ಬ ಬರ್ತಾನೆ, ಸಿಸ್ಟರ್ ಎದುರ್ತಾರೆ, ಇವ್ನು ಹೆಂಗೆ ಬರ್ತಾನೆ ಒಳಗೆ ಅಂತೇಳಿ. ಮಾತ್ರ ಬರಬಾರ್ದು ದೇವರೇ ನಮಗೆ. ಎರಡು ಸೀಟ್ ಬೇಕು. ಸಿಸ್ಟರ್ ಇದೆ ಹೇಳ್ತಾರೆ, ಅವನು ಇಲ್ಲಿ ಬರದೆ ಹೋಗೋದಕ್ಕಾಗಿ ಶಟ್ರೆ ಆಕಾಶಾಗಿದ್ದಾನೆ. ಅವ್ರು ನೋಡಿ ಸಿಟ್ರೆ ಎದುರ್ತಾರೆ. ಇವ್ರಿಗೆ ಸೀಟ್ ಹೋಯ್ತದ. ಅವ್ನು ಸೀಟ್ ಇರೋದು ಇಷ್ಟೇ, 3 ಸೀಟ್ ಬೇಕು. ಇಷ್ಟೇ ಇರೋದು ಸೀಟು.
ಇಷ್ಟಪ್ಪ ಅವ್ನು ಹೆಂಗೋಯ್ತಾನೆ ಆ ಮುಗ್ತಾರೆ ಹೆಂಗೆ ಹೇಳ್ಕೊ ಆಚಕ್ 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 ಇನ್ನು ಎದೊಳಕ್ಕಾಗಲ್ಲ, ಇದು ವೆಲ್ಡಿಂಗ್ ಟ್ಯಾಕ್ ಆಗೋಯ್ತು. ಎಲ್ಲರೂ ಇಳಿಯೋರ್ಗು ಅವ್ನು ಇಳಿಲಿಲ್ಲ ನೋಡಿ ಅವನು. ಎಲ್ಲೇ ನೀ ಜಾಗ್ರತೆ ಇಳಿಬೇಡಿ, ಮುಂದೆ ಬರಬೇಡ, ಸುಟ್ಗೆ ಅಡ್ಡ ಬೀಳ್ತದೆ, ನೀ ಕೊನೆಗೆ ಬಾ. ಓಕೆ ಓಕೆ ಸರ್, ಓಕೆ ಸರ್. ಎದುರಿದವನು ಎದುರು ಯಾವತ್ತು 3 ಏರ್ ಹಾಸ್ಟೆಸ್ಗಳು ಎತ್ತು ಕೈ ಕೊಟ್ಟವ್ರು, ಎದುರು ಹೇಳಿ, ಹಾಂ ಹೇಳಿ, ಹಾಂ ಆಯ್ತು ಸರ್, ಆಯ್ತು ಸರ್, ಆಯ್ತು ಸರ್, ಅದಕ್ಕೆ ಬಂದ್ಬಿಡ್ತಾರೆ ನೋಡಿ. ಊಟದ ಪ್ರಭಾವ ಇದು. ಮಿತ ಭೋಜನಂ ಆರೋಗ್ಯ ಲಕ್ಷಣಂ. ಏನು ತಿನ್ನಬೇಕು, ಊಟಕ್ಕೂ ದುಡ್ಬೇಕು, ಕುಡಿಯೋಕ್ಕೂ ದುಡ್ಬೇಕು, ಮನೆಗೂ ದುಡ್ಬೇಕು. ಅಪ್ಪ ಹೇಳ್ತಾ ಇದು 3 ವರಿ ಮಾಡಬೇಡ, ಇದು 3 ವರಿ ಮಾಡಬೇಡ, ನೀನು ನನ್ನ ಬಗ್ಗೆ ವರಿ ಮಾಡು, ನನ್ನ ಬಗ್ಗೆ ವರಿ ಮಾಡು. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಅದೇ ಚಿಂತೆ ಮಾಡಿಬಿಡು. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಬಿಡು. ಮೊದಲು ಫಸ್ಟ್ ಆ್ಯಂಡ್ ಬೆಸ್ಟ್, ಗಿವ್ ದ ಫಸ್ಟ್ ಆ್ಯಂಡ್ ಗಿವ್ ದ ಬೆಸ್ಟ್ ಫಾರ್ ಗಾಡ್. ದೇವ್ರಿಗೆ ಉತ್ತಮವಾದದನ್ನು ಅಗಮ್ಯವಾದದನ್ನು ದೇವ್ರಿಗೆ ಫಸ್ಟ್ ಎತ್ತಿ ಕೊಡು. ಸಂಬಳ ಬಂದ ತಕ್ಷಣ ಫಸ್ಟ್ ಯಾರು ಜ್ಞಾಪನ ಬರಬೇಕು ನಿಮಗೆ? ಅಪ್ಪನ ಜ್ಞಾಪನ ಬರಬೇಕು. ಅಪ್ಪನ ಏನು ಕೊಡಬೇಕು, ಅಪ್ಪನ ಎತ್ತಿಡಬೇಕು, ಅಪ್ಪನ ಏನು ಮಾಡಬೇಕು, ಆ ರೀತಿಯಾದ ಭಾವನಾತ್ಮಕ ಮೈಂಡ್ ನಿನಗೆ ಬರಬೇಕು. ಅದಕ್ಕೆ ಅಪ್ಪ ಹೇಳ್ತಾರೆ, ನಿಮ್ಮನ್ನು ದೇವರೀಗ ಇರೋದಕ್ಕಿಂತಲೂ 1000 ಮೇಲೆ ತರ್ತೀನಿ ಅಂತ ಹೇಳ್ತಾರಪ್ಪ. ಆಗ ಒಡಂಬಡಿಕೆ ಅಂದ್ರೇನು? ಅವ್ರ ನಿಮ್ಮ ದೇವರಾದ ಕರ್ತನ ಪೂರ್ಣ ಪ್ರೀತಿಯಿಂದ ಹೃದಯದಿಂದ ಪ್ರೀತಿ ಮಾಡಿ ಅವ್ರು ಹೇಳಿದ ಮಾತುಗಳನ್ನ ಅಭ್ಯಾಸ ಮಾಡಿ ಅದನ್ನು ರಾತ್ರಿ ಮನೇಲಿರುವಾಗ, ರಾತ್ರಿ ಬೆಳಗಿನ ಜಾವದಲ್ಲಿ ರಸ್ತೆ ನಡೆಯುವಾಗ, ದಾರಿ ನಡೆಯುವಾಗ, ರಾತ್ರಿ ಮಲಗುವಾಗ, ಬೆಳಗ್ಗೆ ಎದ್ದೇಳುವಾಗ ಇವುಗಳ ವಿಷಯದಲ್ಲಿ ಮಾತಾಡಿ ಇವುಗಳನ್ನು ನಿಮ್ಮ ಹೃದಯದಲ್ಲಿ ಕಂಠಪಾಠ ಇಟ್ಕೊಳ್ಳಿ. ಆಗ ಅದೇ ಹೇಳ್ತಾರೆ, ಕಟ್ಟದೇ ಇರುವ ಮನೆಗಳನ್ನು, ಕಟ್ಟದೇ ಇರುವ ಪಟ್ಟಣಗಳನ್ನು, ನಡೆದೇ ಇರುವ ದ್ರಾಕ್ಷಿ ತೋಟಗಳನ್ನು, ತೋಡದೇ ಇರತಕ್ಕಂಥ ಬಾವಿ ಗುಂಡಿಗಳನ್ನು, ಎಣ್ಣೆ ತೋಪುಗಳನ್ನು ನಿಮಗೆ ನೀಡುತ್ತಾರೆ. ಇವಾಗ ಹೇಳ್ತಾರಲ್ಲಿ ಅಪ್ಪ ಹೇಳ್ತಾ ಇದೆ 18ನೇ ವಾಕ್ಯ ಓದಮ್ಮ. ನೀವು ಹೊಟ್ಟೆ ತುಂಬ ಉಂಡು, ಹೇಳಿ, ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಮಗೆ ಉತ್ತಮ ದೇಶವನ್ನ ಕೊಟ್ಟಿದ್ದಕ್ಕಾಗಿ ದೇವರನ್ನ ಸ್ತುತಿಸಬೇಕು. ಅಪ್ಪ ಹೇಳ್ತಾ ಎಲ್ಲ ನಾ ರೆಡಿ ಮಾಡಿ ಕೊಡ್ತೀನಿ ನಿನಗೆ, ಎಲ್ಲ ರೆಡಿ ಮಾಡಾಗತ್ತೆ ನಿನಗೆ. Everything is prepared for you. My God shall supply all your needs according to the glorious riches in Christ Jesus. ನನ್ನ ಸರ್ವಶಕ್ತನಾದ ದೇವರು ಅವರ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿ ಒಂದೊಂದು ಕೊರತೆಗಳನ್ನು ನೀಗಿಸಕ್ಕೆ ದೇವ ಜೀವನದಲ್ಲಿ ಮೊದಲು 2 ದೇವರುಗಳಿರಬಾರ್ದು, ಒಂದೇ ದೇವರು ಇರಬೇಕು. ಆ ದೇವರು ನಿಜವಾದ ದೇವರು, ನಿಮ್ಮನ್ನು ಉಂಟು ಮಾಡಿದ ದೇವರು, ನಿಮಗೆ ಜೀವನ ಕೊಟ್ಟ ದೇವರು, ನಿಮ್ಮನ್ನು ಸಾರ್ವಭೌಮದಿಂದ ನಿಮ್ಮನ್ನು ನಡೆಸಿ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೊಳ್ಬೇಕು ಎಲ್ಲ ನಾನು ನೋಡ್ಕೊಳ್ತೀನಿ, ವರಿ ಮಾಡಬೇಡ, ನೀನು ನನ್ನ ಬಗ್ಗೆ ವರಿ ಮಾಡು ಅಂತಾರೆ. ಯಾರು ಹೇಳ್ತಾರೆ ಇವತ್ತು? ಹಾಂ, ಯಾರು ಸೊಲ್ಲೋ ಮುಡಿಯೋ? ನಾನು ಹೋಗ್ಬಿಟ್ಟು ಸರ್ಟಿಫಿಕೇಟ್ ತೋರಿಸಿ, ಸರ್ ನನಗೊಂದು ಕೆಲಸ ಇಲ್ಲ ಸರ್ ಅಂತ ಗೌರ್ಮೆಂಟ್ಗೆ ಹೇಳಿದ್ರೆ, ನೀನು ಹಣೆ ಬರ ಹೋಗೋ ಅಂತ ಹೇಳ್ತಾರೆ. ಓದಿದ್ಯಾ, ಓದಿ ಕೂಡ ನಿನ್ನ ಕೆಲಸ ಇಲ್ಲ ಅಂದರೆ ನಾನೇನು ಮಾಡಲಿ, ನೀನು ಹಣೆ ಬರ ಅಂತ ಹೇಳುತ್ತೆ. ಇದು ಲೋಕದ ಸರ್ಕಾರ. ಪರಲೋಕ ಸರ್ಕಾರ ಹೇಳುತ್ತೆ, ನೀವು ಓದಬೇಡ, ಮುಚ್ಕೊಂಡು ನನ್ನ ಮೇಲೆ ನಂಬಿಕೆ ಇಡು, ನಾನೆಲ್ಲ ಮಾಡ್ತೀನಿ. ಓದು ಮಗ, ಓದಬೇಕು ನೀನು ಮಗ, ಓದು, ಕೊನೆ ಊದು ಅಷ್ಟೇ. ಓದೋನು ಎಲ್ಲಿದ್ದೇವೆ ಕೆಲಸ ಇವತ್ತು? ಮೊನ್ನೆ ಟ್ಯಾಕ್ಸಿಲಿ ಬರ್ತಾ ಇದ್ದೀನಿ, ಡಬಲ್ ಗ್ರ್ಯಾಜುಯೇಟ್ ಅಯ್ಯಪ್ಪ, ಏನು ಸಹ ಮಾಡಲಿ, ಕೆಲಸ ಇಲ್ಲ ಸರ್, ಹೆಂಡ್ತಿನ ಸಾಕಬೇಕು ಸರ್, 3 ಮಕ್ಕಳು ಸರ್, ಅಪ್ಪ ಅಮ್ಮನ ಸಾಕ್ಬೇಕು ಸರ್, ಅಪ್ಪ ಅಮ್ಮನಿಗೆ 3,000 ರೂಪಾಯಿ ಬೇಕು ಸರ್ ಮೆಡಿಸನ್, ಸಾಲ ತೊಗೊಂಡು ಈ ಕಾರು ಓಡಿಸ್ತಾ ಇದ್ದೀನಿ ಸರ್. ಅವನಿಗೆ ಹೇಳಿದೆ, ನಿನ್ನ ದೇವರಾದ ಯೆಹೋವನೊಬ್ಬನೇ ದೇವರಪ್ಪ, ಎಷ್ಟು ಚಾರ್ಜು ನಿಂದಂದೆ? ಸರ್ 450 ಸರ್. 1,000 ರೂಪಾಯಿ ನೋಟ್ ಅವ್ನು ಕೊಟ್ಟೆ, 800 ರೂಪಾಯಿ 2 ನೋಟು. ಚಿಲ್ಲರೆ ಬೇಡ ಹಿಡ್ಕೊ ಅಂತ. ಸರ್ ಚಿಲ್ಲರೆ ಸರ್, ಚಿಲ್ಲರೆ ಬೇಡ ಹಿಡ್ಕೊ, ನನ್ನ ದೇವ್ರು ನನಗೆ ಐಶ್ವರ್ಯವುಳ್ಳ ದೇವ್ರು, ನನಗೆ ಐಶ್ವರ್ಯ. ಏನು ಸರ್ ಹಿಂಗೆ ಕೊಡ್ತಿದ್ದೀರಾ? ನನ್ನ ದೇವ್ರು ಕೊಡ್ತಾರಪ್ಪ. ಯಾರು ಸರ್ ಅವರು? ನನ್ನ ದೇವರಾದ ಯೆಹೋವನೊಬ್ಬನೇ ದೇವರು, ಆತನ ಪೂರ್ಣ ಹೃದಯದಿಂದ ಪ್ರೀತಿ ಮಾಡ್ತಾ ಇದ್ದೇನೆ. ನೀನು ಕಷ್ಟಪಟ್ಟು ಓದಿ ಕೊಡೋ ಅವ್ನ ಕೆಲಸ ಇಲ್ಲ. ನಾನು ಹೇಳ್ದೆ, ನಾನು ಓದೇ ಇಲ್ಲಪ್ಪ, ಮುಟ್ಟಾಳು ನಾನು, ಅದು ಅಪ್ಪನ ನಂಬಿದ್ದೀನಿ ನೋಡಿ, ನನ್ನ ಚೆನ್ನಾಗಿಟ್ಟವ್ರೆ. ಇವಾಗ ನೀನು ಓದ್ಬಿಟ್ಟು ನಾನು ಡ್ರೈವರ್ ಆಗಿದೆಯಾ, ನಾವು ಓದಿದ್ರೆ ನೀನು ಬಾಸ್ ಆಗಿದ್ದೀನಿ. ಎಂಥ ವಿಪರ್ಯಾಸ ನೋಡ್ದ? ಲೋಕ ಕೊಡೋ ಶಕ್ತಿ ಅದೇ. ಅದಕ್ಕೆ ಅಪ್ಪ ಹೇಳ್ತಾರೆ, ಲೋಕವನ್ನಾಗಲಿ ಲೋಕದ ವಸ್ತುಗಳನ್ನಾಗಲಿ ಪ್ರೀತಿ ಇಡಬೇಡಿ, ಅದು ತಾನಾಗಿ ಹುಡ್ಕೊಂಬರುತ್ತೆ, ಅದನ್ನು ನೀವೇನು ಹುಡುಕಿ. ಅದಕ್ಕೆ ದಾವೀದ ಹೇಳ್ತಾನೆ, ಕರ್ತನನ್ನು ಕುರುಬ, ನಾನು ಕೊರತೆ ಪಡೋದಿಲ್ಲ.
ಮನೇಲಿ ಅಕ್ಕಿ ಇಲ್ವಾ ಹೇಳಿ, ಕರ್ತನ ಕುರುಬ ನನಗಿನ್ನು ಅಕ್ಕಿ ಕೊರತೆ ಇರೋದಿಲ್ಲ, ಕರ್ತನ ಕುರುಬ ನನಗೆ ಬಟ್ಟೆ ಕೊರತೆ ಇರೋದಿಲ್ಲ, Amen. ಕರ್ತನ Hallelujah. ಕುರುಬ ನನಗೆ ಒಡವೆ ಕೊರತೆ ಇರೋದಿಲ್ಲ, Amen. ಕರ್ತನ ಕುರುಬ ನನಗಿನ್ನು ವ್ಯಾಧಿ ಕೊರತೆ ಆಮೆನ್. ಇರೋದಿಲ್ಲ. ನೀವು ಅದನ್ನ ನುಡಿಯಲ್ಲ, ನೀವು ಕಣ್ಣು ಕಾಣದೆ ಮಾತಾಡ್ತೀರಾ. ಕಣ್ಣು ಕಾಣದೆ, ಕಣ್ಣಿಗೆ ವ್ಯಾಧಿ ಕಾಣ್ತಾ ಇದೆ ಅದಕ್ಕೆ ಮಾತಾಡ್ತೀರಾ, ಕಣ್ಣಿಗೆ ದರಿದ್ರ ಕಾಣ್ತಾ ಇದೆ ಅದಕ್ಕೆ ಮಾತಾಡ್ತಾ ಇದ್ದೀರಾ, ಕಣ್ಣಿಗೆ ದುಃಖ ಕಾಣ್ತಾ ಇದೆ ಅದಕ್ಕೆ ಮಾತಾಡ್ತಿದ್ದೀರಾ, ಕಣ್ಣಿಗೆ ಕೆರೆತ ಕಾಣ್ತಾ ಇದೆ ಅದಕ್ಕೆ ಕೆರಿತಾ ಇದ್ದೀರಾ. ಎಲ್ಲ ಕಣ್ಣಿಗೆ ಕಾಣ್ತಾ ಇದೆ. ಕಣ್ಣು ಕಾಣೋದು ವ್ಯಾಧಿ, ಕಣ್ಣು ಕಾಣದೇ ಇರೋದು ಆರೋಗ್ಯ. ಕಾಣದೇ ಇರುವಂಥ ಆರೋಗ್ಯ, ಕಾಣದೇ ಇರೋ ಲೋಕದಿಂದ ಕಾಣುವ ಪ್ರಪಂಚ ದೇವರು ಉಂಟು ಮಾಡಿದ್ದಾರೆ. ಸೊ ಕಾಣುವಂಥ ಪ್ರಪಂಚವನ್ನು ಕಾಣದಿರೋ ಲೋಕದಲ್ಲಿ ಉಂಟು ಮಾಡಿದ ಮೇಲೆ ಗಾಡ್ ಕ್ರಿಯೇಟೆಡ್ ದಿಸ್ ಎಂಟೈರ್ ಯೂನಿವರ್ಸ್ for the invisible world. This visible world has created by the invisible world. That's what Paul says, blessed be the God, the Father of our Lord Jesus Christ, who has blessed you and me in the heavenly places with every spiritual and material and financial blessing. ನನ್ನ ತಂದೆಯಾದ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ಪರಲೋಕದಲ್ಲಿರುವ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಆಮೆನ್. ಕ್ರಿಸ್ತ ಯೇಸುವಿನಲ್ಲಿ ಆಮೆನ್. ಪರಲೋಕದಲ್ಲಿರುವ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ತಂದಿದ್ದಾರೆ, ಅವರೆಲ್ಲ ಕೊಟ್ಟಿದ್ದಾರೆ. ಆಗ ಕಣ್ಣು ಕಾಣೋದು ವ್ಯಾಧಿ ಮುತ್ತುವರೆ, ಕಣ್ಣು ಕಾಣದಿರೋದು ಆರೋಗ್ಯ ನುಡಿರಿ. ಏನು ಆರೋಗ್ಯ? ದೇವರೇ ನಿನ್ನ ವ್ಯಾಧಿಗಳಿಂದ ವಾಸನೆಗಳಿಂದ ನಾನು ಗುಣವಾಗಿದ್ದೇನೆ, ನಿನ್ನ ಗಾಯಗಳಿಂದ ನಾನು ಗುಣವಾಗಿದ್ದೇನೆ, ಆಮೆನ್. ಹಲ್ಲೆಲೂಯಾ. ನಿನ್ನ ಆಶೀರ್ವಾದ ನನ್ನ ಮೇಲೆ ಇಡೋದಕ್ಕಾಗಿ ಸ್ತೋತ್ರ. ಆಮೆನ್. ಪಾಲುವಾಗಿದ್ದೀರಾ, ನೀ ತಲೆಯಾಗಿ ಮಾತಾಡಿ. ಆಮೆನ್. ಹಲ್ಲೆಲೂಯಾ. ನೀವೇನ್ ನುಡಿತೀರಾ? ನೀವು ಮನೆಗೆ DC ಆಗಿದ್ದೀರಾ, ನೀವು ಮನೆಗೆ AC ಆಗಿದ್ದೀರಾ, ನೀವು ಮನೆಗೆ ತಹಸೀಲ್ದಾರ್ ಆಗಿದ್ದೀರಾ, ನೀವೇನು ಕಟ್ಲೆ ಇಡ್ತೀರಾ ನಿಮ್ಮ ಮನೆಗೆ ಅದೇ ಸಂಭವಿಸುತ್ತೆ. ಆಮೆನ್. ಹಲ್ಲೆಲೂಯಾ. ವಾಟ್ ಎವರ್ ಯು ಡಿಕ್ರಿ ಅಂಡ್ ಡಿಕ್ಲೇರ್ ಆನ್ ಯುವರ್ ಹೌಸ್, ನೀನು ಏನನ್ನ ಮಾತಾಡಿ ಘೋಷಣೆ ಮಾಡಿ ಅದನ್ನ ಘೋಷಣೆ ಆಗ್ತೀಯಾ, ಆ ಘೋಷಣೆ ಮಾಡಿದ ಪ್ರಕಾರವೇ ನಿನಗೆ ಅದು ಉಂಟಾಗಲ್ಪಡುತ್ತೆ. ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನು ತನ್ನ ಬಾಯಿಯ ಬಲವಾಗಿ ಬಹಳಷ್ಟು ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಜೀವ ಮರಣಗಳು ನಾಲಿಗೆ ವಶದಲ್ಲಿ ಇಡಲ್ಪಟ್ಟಿದೆ, ವಚನ ಪ್ರಿಯರು ಅದರ ಆಶೀರ್ವಾದವನ್ನು ಅನುಭವಿಸ್ತಾರೆ ಅಂತ ಹೇಳುತ್ತೆ. ಇವತ್ತು ನೋಡಿ, ನಾನು ಕೆಲಸ ಬಿಟ್ಟು 25-30 ವರ್ಷಗಳಾಗೋಯ್ತು. ಇವತ್ತು ನಾ ಒಳ್ಳೆ ಊಟ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಬಾಯಿಂದ ಮೂಟೆಯಾಗಿ ವಾಕ್ಯ ಹೊರಟು ಬರುತ್ತೆ. ಆಮೆನ್. ಹಲ್ಲೆಲೂಯಾ. ಸಾವಿರ ಮಕ್ಕಳನ್ನ ಅದು ಸಾಂತ್ವನ ಮಾಡಿ ಹೀಲಿಂಗ್ ಟಂಗ್ ಆಗೋಯ್ತು. ಅದು ಹೀಲಿಂಗ್ ಟಂಗ್ ಅಂದರೆ ಏನು ಬ್ರದರ್, ಒಂದು ಮಾತಾಡಿದ್ರೆ ಸಾಕು. ಯಾಕೆ? ನಾನು ಹೇಳಿ ನಾಲ್ಗೆ ಶುದ್ಧ ಆಗೋಯ್ತು, ಅಷ್ಟೇ ವ್ಯತ್ಯಾಸ. ಯಾಕೆ ಶುದ್ಧ ಆಯಿತು? ಐ ಆಮ್ ಅಂಡರ್ ದ ಕವನೆಂಟ್ ಆಫ್ ಗಾಡ್. ಅವರು ಒಡಂಬಡಿಕೆ ಒಳಗೆ ಬಂದ್ಬಿಟ್ಟಿದ್ದೆ. ಏನು ಒಡಂಬಡಿಕೆ? ನನ್ನ ಸೊತ್ತು ಅವರೇ, ನನ್ನ ಸಂಪತ್ತು ಅವರೇ, ನನ್ನ ಸರ್ವಸ್ವ ಅವರೇ. ಹಲ್ಲೆಲೂಯಾ. ನನ್ನ ಸೊತ್ತು ಅವರೇ, ನನ್ನ ಸಂಪತ್ತು ಅವರೇ, ನನ್ನ ಸರ್ವಸ್ವ ಅವರೇ. ಅವಾಗ ನಿನ್ಗೆ ಯಾವ ಹುಡುಗಿ ಆಗಲಿ, ಯಾವ ಆಸ್ತಿ ಆಗಲಿ ದೊಡ್ಡದಾಗಿ ಕಾಣಲ್ಲ. ಟೆಲ್ ಯು, nothing will going to matters for you, only the God alone. That's what Psalmist says. Better for me not one day than the 1,000 days in the world. 1000 ದಿನಗಳ ಲೋಕದಲ್ಲಿ ಕಳೆಯೋದಕ್ಕಿಂತ ಒಂದೇ ಒಂದು ದಿನ ನಿನ್ನ ಸನ್ನಿಧಾನದಲ್ಲಿ ಕಳೆಯೋದು ಉತ್ತಮ. ಮಂಜುಷ ಪೆಟ್ಟಿಗೆ ಮುಂದೆ ಅವನು ನಡೆನ ಮಾಡಿ ನಾಟ್ಯ ಆಡಿ ಜಾಸ್ತಿ ಮಾಡ್ಕೊಂಡು ಬರ್ತಾನೆ. ಇರೋ ಬಟ್ಟೆ ಎಲ್ಲ ತೆಗೆದು ಆಟ ಆಡ್ಕೊಂಡು ಬರಬೇಕಾದ್ರೆ ಅರಮನೆಯಿಂದ ನೋಡುವ ರಾಣಿ ಹೇಳ್ತಾಳೆ, ಎಷ್ಟು ಹೀನವಾಗಿ ನಡ್ಕೊಂಡಿದ್ಯಾ ನೀವು, ಅರಸನಾಗಿ ಗುಲಾಮ ಹೆಂಗಸರೊಂದಿಗೆ ಡ್ಯಾನ್ಸ್ ಆಡ್ತಾ ಇದೆಯಾ, நடನ ಆಡ್ತಾ ಇದೆಯಾ, ನಿನ್ನ ಗೌರವ ಎಲ್ಲಿ, ನಿನ್ನ ಮಾನ ಎಲ್ಲಿ ಹೋಯ್ತು, ನಿನ್ನ ಅರಸದರ ಪಟ್ಟಕ್ಕೆ ಧಿಕ್ಕಾರ ಅಂತ ಅವಳು ಹೇಳ್ಬೇಕಾದ್ರೆ ಅವನು ಹೇಳ್ತಾನೆ, ಇದಕ್ಕಿಂತ ನಾನು ಇನ್ನೂ ಅಲ್ಪವಾಗಿ ನಾನು ಅಪ್ಪನ ಮುಂದೆ ತಗ್ಸ್ಕೊಳ್ಳೋಕ್ಕೆ ನಾನು ಇದನ್ನ ಕಣೆ, ನೀನಲ್ಲ ಕಡೆ, ನಿಮ್ಮ ಅಪ್ಪ ಅಂತರ ರೂಪಾಂತರ ಬಂದರೂ ಕೂಡ ನಮ್ಮ ಅಪ್ಪನ ಮುಂದೆ ಡ್ಯಾನ್ಸ್ ಆಡೋಕೆ ರೆಡಿ ಇದ್ದೀನಿ ಕಣೆ. ಓಕೆ, ಆಗಿದ್ಯಾ, ನಿನಗೆ ನಾಚಿಕೆ ಇಲ್ವಾ, ಮಾನ ಇಲ್ವಾ? ಆಗ ಅವನು ಹೇಳ್ತಾನೆ, ನನಗೆ ಮಾನ ಐತೆ, ನಿಮ್ಮಪ್ಪನ ಮಾನ ಎಲ್ಲಿತ್ತು? ಏನಂತೆ ನೀನು? ಅವ್ರ ಜೊತೆ ಆಡ್ತಾ ಇದ್ದೀನಿ ಅಂತ ಹೇಳ್ತಿದ್ಯಲ್ಲ, ನಿಮ್ಮಪ್ಪನ ಮಾನ ಎಲ್ಲಿತ್ತು? ಗೊಲ್ಯಾತ್ ಬಂದು ನಿಂತಾಗ ನಿಮ್ಮಪ್ಪ ಹೋಗಿ ನನಗೆ ಬಂತು ತಾಕದ್ ಯಾಕೆ ಗೊತ್ತಾ? ಈ ಮಂಜೂಷ ಪೆಟ್ಟಿಗೆ ಮುಂದೆ ನಾನು ಹಾಕಿದಂತ ತೀರ್ಮಾನ, ಈ ಮಂಜೂಷ ಮುಂದೆ ಬಂದ ಆಶೀರ್ವಾದ, ಆ ಶಕ್ತಿನೇ ಒಂದೇ ಒಂದು ಕಲ್ಲಿಂದ, ಕವಣೆ ಕಲ್ಲಿಂದ ಗೊಲ್ಯಾತ್ನ ಕೆಳಗೆ ತಳ್ಳಿ ಹಾಕಿದ್ದಾರೆ. ಅವನ್ನ ನೆಲಕ್ಕೆ ಮಟ್ಟವಾಗಿ ಕೆಳಗೆ ತಳ್ಳಿ ಬಿಟ್ಟಿದ್ದಾರೆ. ನೆಲಸಮಾಗಿ ಹೋದ. ಆವತ್ತು ನನಗೆ ಬಂದ ಕೀರ್ತಿ ಗೊತ್ತಾ? ಯಾರು ಗೊತ್ತಾ? ಇದೇ ಮಂಜೂಷ ಪೆಟ್ಟಿಗೆ. This ark of the covenant brought the glory for me, brought the honor for me. That's why I am so loving this God more than anything else. ನನ್ನ ಸರ್ವಸ್ವಕ್ಕಿಂತ ನಾನು ಈ ದೇವರನ್ನ ಪ್ರೀತಿ ಮಾಡ್ತೇನೆ ಕಣೆ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ನನ್ನ ಲೈಫಲ್ಲಿ ಯಾವುದೂ ಇಲ್ಲ. This is my everything. This is my breath. This is my treasure house. ಇದು ನನ್ನ ಅರಮನೆ, ಇದು ನನ್ನ ವಾಸಸ್ಥಳ.
ದಿಸ್ ಇಸ್ ಮೈ ಎವರಿಥಿಂಗ್. ತನ್ನ ಸರ್ವಸ್ವವನ್ನು ದೇವರಿಗೆ ಒಪ್ಪಿಸ್ಕೊಟ್ಟ. ಅದಕ್ಕೆ ದೇವರು ಅವನಿಗೆ 150 ಅಧ್ಯಾಯಗಳು ರೀಟಾ ಅವನು ಕೊಟ್ಟು, ಇದು ನನ್ನ ಮಗ ಅಂತ ಹೇಳಿ ಅವನು ಆನರ್ ಮಾಡಿ ಅವನ ಪೊಸಿಷನ್ ಇಡುತ್ತಾರೆ. God blessed him with silver and gold. In one time offering, he gave 65,000 crores money for the God's glory sanctuary. ದೇವರ ಆಲಯಕ್ಕೆ ಕೊಟ್ಬಿಟ್ಟ ಅವನು. ದೇವರ ಆಲಯಕ್ಕೆ ಅವನು ಕೊಡಬೇಕಾದ್ರೆ ಕರ್ತನ ಒಂದು ದೊಡ್ಡ ಆಶೀರ್ವಾದ ತಂದು ಅಭಿವೃದ್ಧಿ ಪಡಿಸ್ಬಿಟ್ಟ. God blessed him. God blessed him. He didn't deserve for that one. ಅವನು ಅದಕ್ಕೆ ಇಷ್ಟಪಡಲಿಲ್ಲ ನಾಗೇಶ್ ಅವರೇ. ಅದು ದೇವರು ಅದಕ್ಕೆ ಉಚಿತವಾಗಿ ಕೊಟ್ಟರು. Amen. Hallelujah. You know why God gave them, Divya ಅವರೇ? Because he set his love on God. That's what the psalmist says. Because he sets his love upon me, I will deliver in the days of his trouble. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾನು ಅವನ ಉದ್ಧರಿಸ್ತೇನೆ. ಅವನನ್ನ ಇಕ್ಕಟ್ಟಲ್ಲಿ ಪ್ರಾರ್ಥನೆ ಮಾಡುವಾಗ ನಾನು ಅವನನ್ನು ಸದ್ದುತ್ತರ ದಯಪಾಲಿಸಿ ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ನನ್ನನ್ನು ಹಿಂಬಾಲಿಸುತ್ತವೆ. ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ನನ್ನನ್ನು ಜೀವಮಾನ ಹಿಂಬಾಲಿಸುತ್ತವೆ. ಕಾಲವೆಲ್ಲ ಶುಭಗಳು ಕೃಪೆಗಳು ನನ್ನನ್ನು ಜೀವಮಾನ ಹಿಂಬಾಲಿಸುತ್ತವೆ. ಕಾಲವೆಲ್ಲ ಶುಭಗಳು ಕೃಪೆಗಳು ನನ್ನನ್ನು ಹಿಂಬಾಲಿಸುತ್ತವೆ. ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ನನ್ನನ್ನು ಹಿಂಬಾಲಿಸುತ್ತವೆ. ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ಹಿಂಬಾಲಿಸುತ್ತದೆ. ಐಶ್ವರ್ಯಗಳು, ಸಮಾಧಾನಗಳು, ಅಭಿವೃದ್ಧಿಗಳು ಎಲ್ಲ ನಿಮ್ಮ ಹುಡ್ಕೊಂಡ್ ಬರುತ್ತೆ. ಯಾವಾಗ ಗೊತ್ತಾ? ನಿಮ್ಮ ಹೃದಯ ಪರಿಪೂರ್ಣವಾಗಿ ದೇವರಲ್ಲಿ ಪೂರ್ಣವಾಗಿ ಇಟ್ಟಾಗ ಮಾತ್ರ. Amen. ಪೂರ್ಣವಾಗಿ ಇಡಬೇಕು ಆ ಪ್ರೀತಿ. ಹೊಟ್ಟೆ ತುಂಬ ಉಂಡು ಸುಖದಿಂದ ಇರುವಾಗ ನಿಮ್ಮ ದೇವರಾದ ಯೆಹೋವನು ಉತ್ತಮ ಮನೆಯನ್ನು ಕೊಟ್ಟಿದ್ದಕ್ಕಾಗಿ ಕಥಾವೆ ಎಲ್ಲ ನೀವು ಕೊಡ್ತೀರಪ್ಪ. ನನ್ನ ಮಗ ಕೇಳ್ತಾನೆ, ಡ್ಯಾಡಿ ಇಷ್ಟೆಲ್ಲ ಎಲ್ಲಿಂದ ಬಂತು? ಎಲ್ಲ ಅಪ್ಪ ಕೊಟ್ಟರು ಮಗ. ಸ್ತೋತ್ರ. ಆಲ್ ಗಾಡ್ ಹ್ಯಾಡ್ ಗಿವನ್ ಮೈ ಸನ್. ನಾನು ಅದೇನಿರಲಿಲ್ಲ ಮಗ, ನಾನು ಅದೇ ಹೇಳ್ತೀನಿ ಅವ್ರಿಗೆ, ಅದನ್ನು ಹೇಳ್ತೇನೆ. ನೀನು ಅದನ್ನು ಹಗಲು ಇರಲು ನನ್ನ ಥರ ಪ್ರೀತಿ ಮಾಡೋದಾದರೆ ಸಚಿನ್ ಅವರೇ ಆಶೀರ್ವಾದ ಹುಡ್ಕೊಂಬಂದ್ಬಿಡುತ್ತೆ. ಸಿಂಧು ಅವರೇ ಆಶೀರ್ವಾದ ಹುಡ್ಕೊಂಬರುತ್ತೆ. ಯು ನೋ ನೀಡ್ ಟು ಗೋ ಬ್ಯಾಕ್ ಆಫ್ ದ ಮನಿ ಆರ್ ಸಿಲ್ವರ್ ಆ್ಯಂಡ್ ಗೋಲ್ಡ್. ಅದಕ್ಕೆ ಅಂತ ಹೇಳ್ತೀನಿ, ನಿಶ್ಚಯವಾಗಲೂ ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ಕೃಪೆಗಳು ನನ್ನನ್ನು ನನ್ನನ್ನು ಹಿಂಬಾಲಿಸುತ್ತವೆ. ಅವನು ಹೇಳಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮಾತ್ರ ಶುಭಗಳು ಕೃಪೆಗಳು ಹಿಂಬಾಲಿಸ್ಕೊಂಬರುತ್ತೆ ಅಂತ ಹೇಳಿಲ್ಲ. ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ನನ್ನನ್ನು ಹಿಂಬಾಲಿಸುತ್ತವೆ. ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ನನ್ನನ್ನು ಕೃಪೆಗಳು ಹಿಂಬಾಲಿಸಿಕೊಂಡು ಬರುತ್ತವೆ. ಹಲ್ಲೆಲೂಯಾ. Hallelujah. ದೇವರ ವಾಕ್ಯ, ಜೀವದ ವಾಕ್ಯ, ದೇವರ ವಾಕ್ಯ, ಜೀವದ ವಾಕ್ಯ, ದೇವರ ವಾಕ್ಯ, ಜೀವದ ವಾಕ್ಯ, ದೇವರ ವಾಕ್ಯ, ಜೀವದ ವಾಕ್ಯ. ಆ ವಾಕ್ಯನೇ ಇಟ್ಕೊಂಡಿದ್ದೀನಿ ನಾವು. ಆ ಪ್ರೀತಿ ನೀವು ಬಂದ್ಬಿಟ್ರೆ ನಾನು ಹೇಳ್ತೇನೆ, ಎಲ್ಲೂ ಕೂಡ ನಿಮಗೆ ಕೊರತೆ ಆಗೋದಿಲ್ಲ. ಒಂದು ದಿನ ಕೂಡ ಅವನು ಅಸಡ್ಡೆ ಪಡಲಿಲ್ಲ. ಆಗ ನಿಮ್ಮ ಮೈಂಡಲ್ಲಿ ಆ ಇನ್ಫಾರ್ಮೇಷನ್ ಬಂದ್ಬಿಡ್ಬೇಕು, ನನ್ನ ದೇವರೆಲ್ಲ ಮಾಡ್ತಾರೆ, ನನ್ನ ದೇವರೆಲ್ಲ ಕೊಡ್ತಾರೆ, ಅವ್ರ ಕೈಯಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ. ಯು ಮಸ್ಟ್ ಕಮ್ ಟು ಎ ನಾಲೆಡ್ಜ್, ಕಮ್ ಟು ಎ ಕನ್ಕ್ಲೂಷನ್. ಮೈ ಗಾಡ್ ಈಸ್ ಸಫಿಷಿಯಂಟ್, ಮೈ ಗಾಡ್ ಈಸ್ ಏಬಲ್, ಮೈ ಗಾಡ್ ಈಸ್ ಅನ್ ಆಲ್ಫಾ ಆ್ಯಂಡ್ ದ ಒಮೆಗಾ, ಈಸ್ ದ ಮೋರ್ ದೆನ್ ಕಾನ್ಕರರ್ ಆ್ಯಂಡ್ ಹಿ ವಿಲ್ ಗಿವ್ ಮಿ ಆಲ್ ದ ಬ್ಲೆಸ್ಸಿಂಗ್ಸ್ ಫಾರ್ ಮಿ ಆ್ಯಂಡ್ ಎವ್ರಿ ಬ್ಲೆಸ್ಸಿಂಗ್ ಇಸ್ ಅವೈಟ್ ಫಾರ್ ಮಿ. ನಾನು ಹಾಗಾಗಿ ದೇವರೆಲ್ಲ ಆಯ್ತಾ ಮಾಡ್ತಾ ಇದ್ದಾನೆ ಅನ್ನುವಂಥ ಭ್ರಮೆ ಇರಬೇಕು. ಅದೇ ಇರುವಂಥ ವಿಷಯ. ಅದಕ್ಕೆ ದೇವರವಾಗಿ ಕೇಳುತ್ತೆ, ಇದ್ದವನಿಗೆ ಕೊಡಲ್ಪಡುತ್ತೆ, ಇಲ್ಲದವನ ಕಡೆ ಇರೋದು ಎತ್ತಲ್ಪಡುತ್ತೆ. ಇದ್ದವನ ಕಡೆ ಕೊಡಲ್ಪಡುತ್ತೆ, ಇಲ್ಲದವನ ಕಡೆ ಇರೋದನ್ನು ಎತ್ತಲ್ಪಡುತ್ತೆ. ಸೊ ಇರೋದಕ್ಕೆ ಕೊಡಲ್ಪಡುತ್ತೆ ಅಂತ ಓಕೆ, ಇಲ್ಲದವನ ಕಡೆ ಇರೋದು ಕಿತ್ತಲ್ಪಡುತ್ತೆ ಅಂದರೆ ಅವನದು ಏನು ಇಲ್ವಲ್ಲ, ಏನು ಕಿತ್ಕೊಂಡ್ಬಿಡ್ತಾರೆ ದೇವರದಲ್ಲಿ. ಅವನ ಹತ್ರ ಅವನದು ಇಲ್ಲದೇ ಇಲ್ವಲ್ಲ, ಅವನದು ಏನಿದೆ, ಅವನು ಇಲ್ಲದೇ ಇರಬೇಕಾದ್ರೆ ಏನು ಅವನಿಂದ ಕಿತ್ತಲ್ಪಡುತ್ತೆ. ಅವನಲ್ಲಿ ದೇವರ ಉದ್ದೇಶ ಇಲ್ಲ, ದೇವರ ದರ್ಶನ ಇಲ್ಲ, ದೇವರ ಮಾತುಗಳಲ್ಲಿ ಆಸಕ್ತಿ ಇಲ್ಲ. ಅದು ಇಲ್ಲದೇ ಇದ್ದಾಗ ಆ ಇರೋ ಆಸ್ತಿ ಮಾತ್ರ ಇದೆ, ಆಸ್ತಿನೂ ದೇವ್ರು ಕಿತ್ಕೊಂಡ್ಬಿಡ್ತಾರೆ. ಮೂಟೆ ಕಟ್ಟಿ ಇಟ್ಟಿದ್ದಾನೆ, ಹಣನ ಸೇರಿಸಿ ಇಟ್ಟಿದ್ದಾನೆ, ಆದರೆ ಆ ಹಣವನ್ನು ಯಾರು ಕೊಡಬೇಕಂತ ಭಾವನೆ ಮಂಜುನಾಥ್ ಅವರೇ ಅವನಿಗೆ ಭಾವನೆ ಇಲ್ಲ. ಹಣನೇ ದೇವರಂತ ಇಟ್ಕೊಂಡಿದ್ದಾನೆ. ಇವಾಗ ಹಣನ ಯಾರಿಗೂ ಉಪಯೋಗಿಸ್ಬೇಕು? ನೀವು ಯಾರಿಗೂ ಉಪಯೋಗಿಸ್ಬೇಕು? ಅದಕ್ಕೆ ದೇವರು ಹೇಳ್ತಾರೆ ಅಬ್ರಾಮ್ಗೆ, ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನ ಆಶೀರ್ವಾದ ಮಾಡ್ತೀನಿ, ನಿನ್ನ ಆಶೀರ್ವಾದ ನಿಧಿ ಆಗುತ್ತೆ, ನಿನ್ನ ಆಶೀರ್ವದಿಸುವೆನು, ನಿನ್ನ ಮೂಲಕ ಭೂಮಿ ಎಲ್ಲ ಗೋತ್ರದವರಿಗೆ ಆಶೀರ್ವಾದ ಉಂಟಾಗುವುದು. ವೈ ದಿಸ್? ಯಾಕೆ ಅದೆಲ್ಲ ಬ್ಲೆಸ್ಸಿಂಗ್ ಕೊಡ್ಬೇಕು ಅವನಿಗೆ? ನೋಡು ಮಗ, ನಾನು ನಿನಗೆ ಕೊಟ್ಟಿರೋದು ನಿನಗೆ ಮಾತ್ರ ಇದೆ, ನಿನಗೆ ಸೀಮಿತ ಅಲ್ಲ. ದಿಸ್ ಶುಡ್ ಸ್ಪ್ರೆಡ್ ಎವ್ರಿವೇರ್. Amen. Hallelujah. ಎಲ್ಲ ಕಡೆ ಹೋಗ್ಬೇಕು ಬ್ಲೆಸ್ಸಿಂಗ್ ನಿನಗೆ. ಶಿವಕುಮಾರ್ ಅವ್ರಿಗೆ ಹೋಗ್ಬೇಕು, ಶೋಭಾ ಅವ್ರಿಗೆ ಹೋಗ್ಬೇಕು, ಲಾರೆನ್ಸ್ ಅವ್ರಿಗೆ ಹೋಗ್ಬೇಕು, ಗ್ರೇಸಿ ಅವ್ರಿಗೆ ಹೋಗ್ಬೇಕು. ಇಟ್ ಶುಡ್ ಸ್ಪ್ರೆಡ್ ಥ್ರೂ ಯು ಆ್ಯಂಡ್ ಥ್ರೂ ಆಫ್ ಯುವರ್ ಫ್ಯಾಮಿಲಿ, ಫ್ರಮ್ ಜನರೇಷನ್ ಟು ಜನರೇಷನ್. ಸಂತತಿಯಿಂದ ಸಂತತಿಗೆ ಅದು ಹೋಗ್ತಾ ಬರಬೇಕದು. ಆಶೀರ್ವಾದ ಅನ್ನೋದು ಹಾಗೇನೆ ಸ್ವಾದ್ಯಾಶ್ವಾದ. ಏದೇನು ತೋಟದಲ್ಲಿ ತೋಟ ಮಾಡಿದ್ಮೇಲೆ ದೇವರು ಹೇಳ್ತಾರೆ, ದಟ್ ವಾಸ್ ದ ಪ್ಯಾಟ್ರನ್ ಆಫ್ ಗಾಡ್, ದಟ್ ವಾಸ್ ದ ಮೈಂಡ್ ಆಫ್ ಗಾಡ್. ಪರಲೋಕದಲ್ಲಿ ಏನು ಗಾರ್ಡನ್ ಇತ್ತು, ಆ ಗಾರ್ಡನ್ ದೇವರು ಭೂಮಿಯಲ್ಲಿ ತಂದಿಡ್ತಾರೆ ಅದನ್ನ. ದಟ್ ವಾಸ್ ದ ಬ್ಲೂ ಪ್ರಿಂಟ್ ಆಫ್ ಗಾಡ್. ವಾಟ್ ವಾಸ್ ದ ಗಾರ್ಡನ್ ಆಫ್ ಈಡನ್ ಗಾಡ್ ಮೇಡ್ ಆನ್ ದಿ earth, that was in the heaven, that was in the mind of God.
And God brought the Garden of Eden in the earth. And after bringing that one, he said to Adam and Eve, now I already made this pattern. Try to make everywhere the Garden of Eden. ಎಲ್ಲ ಕಡೆ ತೋಟ ಮಾಡ್ಕೊಂಡು ಹೋಗ್ರಿ ನಾವು, ಎಲ್ಲ ಕಡೆ ತೋಟ ಮಾಡ್ಕೊಂಡು. ಅದೇ ನನ್ನ ಆಸೆ. ಅದು ಹೇಳ್ಬಿಟ್ರು ಹೆಂಗೆ ಮಾಡಬೇಕು, ಬ್ಲೂ ಪ್ರಿಂಟ್ ಕೊಟ್ಟಿದ್ದೀನಿ, ಹಿಂಗೆ ಮಾಡ್ತೀನಿ ಅಂತೇಳಿ. ಅದು ಒಂದು ಪಾಪದಿಂದ ಅವನ ಅದರ ಬಿಟ್ಬಿಟ್ಟ. ನೆಕ್ಸ್ಟ್ ಇವಾಗ ದೇವರು ಏದೇನಿನ ತೋಟದಲ್ಲಿ ಎರಡನೇ ಆದಾಮನಾಗಿ ಯೇಸು ಕ್ರಿಸ್ತನ ತಂದಿದ್ದಾರೆ. ನಾವು ಈಗ ನಮ್ಗೆ ಹೇಳ್ತಾ ಇದ್ದಾರೆ, ನಿನ್ನೊಳಗೆ ಒಂದು ಗಾರ್ಡನ್ ಮಾಡಿಬಿಟ್ಟೆ ಶಾನನ್, ನಿನ್ನೊಳಗೆ ಸೆಬಾಸ್ಟಿನ್, ಐ ಮೇಡ್ ಅ ಗಾರ್ಡನ್ ಆಫ್ ಈಡನ್. ನಾವು ಟೇಕ್ ದಿಸ್ ಗಾರ್ಡನ್ ಆಫ್ ಈಡನ್. ದಟ್ ಇಸ್ ಅ ಗುಡ್ ನ್ಯೂಸ್. ದಟ್ಸ್ ಅ ಗಾಸ್ಪಲ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ಕ್ಯಾರಿ ದಟ್ ಗಾಸ್ಪಲ್. ದಟ್ ಇಸ್ ದ ಅರೋಮಾ ಆಫ್ ದ ಗಾಸ್ಪಲ್ ಆಫ್ ದ ವರ್ಡ್ ಆಫ್ ಗಾಡ್. ಈ ಸುವಾರ್ತೆ ಅನ್ನುವಂಥ ಈ ಪರಿಮಳ ತೈಲವನ್ನು ನೇತ್ರವರು ಎಲ್ಲೆಲ್ಲ ತೊಗೊಂಡೋಗ್ತೀರಾ, ಅಲ್ಲೆಲ್ಲ ನಿಮ್ಮ ಬ್ಲೆಸ್ಸಿಂಗ್ ಆಗ್ತಾ ಹೋಗುತ್ತೆ. ಆಮೆನ್. ಹಲ್ಲೆಲೂಯಾ. ಎಲ್ಲೆಲ್ಲ ತೊಗೊಂಡೋಗ್ತೀರಾ, ಅಲ್ಲಿ ಬ್ಲೆಸ್ಸಿಂಗ್ ಆಗ್ತಾ ಹೋಗುತ್ತೆ. ಆವಾಗ ಅವ್ರು ಹೇಳ್ತಾರೆ, ಅವ್ರು ಬಂದು ಸುವಾರ್ತೆ ಹೇಳಿದ್ರು, ಇವಾಗ ನಮ್ಮ ಮನೇಲಿ ಜಗಳ ಇಲ್ಲ ಸರ್, ನಮ್ಮಲ್ಲಿ ಕಣ್ಣೀರೇ ಇಲ್ಲ. ದೇರ್ ಇಸ್ ನೋ ಎನಿ ಮೋರ್ ಫೈಟ್ಸ್ ಇನ್ ಅವರ್ ಫ್ಯಾಮಿಲಿ. ದೇರ್ ಇಸ್ ನೋ ಸಾರ್ಸರಿ ಇನ್ ಅವರ್ ಫ್ಯಾಮಿಲಿ. ದ ಡೇ ವೆನ್ ದ ಮ್ಯಾನ್ ಆಫ್ ಗಾಡ್ ಕೇಮ್ ಇನ್ ಅ ಹೌಸ್, ದೇರ್ ಇಸ್ ನೋ ಲ್ಯಾಕ್ ಎಟ್ ಆಲ್. ಕೊರತೆ ಅನ್ನೋದು ಇಲ್ಲ ಸರ್. குறையோடு வாழ்ந்தாள் அந்த விதவை. ஆனால் தேவனுடைய மனுஷன் அந்த வீட்டுக்குள்ளாக காலை வைத்து விட்டார். when the man of God stepped his feet in the house of widow of Zarephath, ಆ ಮನೆಯೊಳಗೆ ಇಟ್ಟಿದ ತಕ್ಷಣ he said, let there be no lack of bread, there is no lack of wine, there is no lack of oil in the name of Jesus. Amen. Hallelujah. He said that word. She don't know the knowledge, but he has the knowledge. ಅವನು ಇದ್ದವನಿಗೆ ಇಲ್ಲದವನಿಗೆ ಇವನಿಗಿದೆ. He has the vision of God, he has the plan of God, he has the anointing of God. ಆತನ ಹೃದಯದಲ್ಲಿ ದೇವ್ರ ಪ್ರೀತಿ ಇದೆ, ದೇವ್ರ ಚಿತ್ತ ಇದೆ, ದೇವ್ರ ಉದ್ದೇಶ ಇದೆ, ಎಲ್ಲ ಅವನ ಹತ್ರ ಇದೆ, ಎಲ್ಲಿ ಹತ್ರ. ಆದ್ರೆ ಅವಳ ಹತ್ರ ಇಲ್ಲ. ಇಲ್ಲದೆ ಇರೋಳಿಗೆ ಹೋಗಿ ಕೊಡಕ್ಕೆ ಹೋಗ್ತಾನೆ ಮನೆಯೊಳಗೆ. ಕಾಲಿಡಬೇಕಾದ್ರೆ ಹೇಳ್ತಾಳೆ, ಲಾರ್ಡ್ ಸರ್, ವಿ ಆರ್ ಅಟ್ ದ ಪಾಯಿಂಟ್ ಆಫ್ ಡೆತ್ ಸರ್, ಸಾಯುವ ಅಂಚಲಿದ್ದೀವಿ ಸರ್, ರೊಟ್ಟಿ ಇಲ್ಲ ಸರ್ ನಮ್ಮ ಮನೇಲಿ. ಅವನು ಹೇಳ್ತಾನೆ, ರೊಟ್ಟಿ ಇಲ್ವಾ, ನನಗೆ ರೊಟ್ಟಿ ಮಾಡ್ಕೊಂಬಾ. ರೊಟ್ಟಿ ಗೋ ಅಂಡ್ ಗೆಟ್ ಒನ್ ಪೀಸ್ ಆಫ್ ಬ್ರೆಡ್ ಫಾರ್ ಮೀ, ಬಿಕಾಸ್ ಯು ನೀಡ್ ರೊಟ್ಟಿ. ನೋ, ಯು ಸೋ ದ ರೊಟ್ಟಿ ಆಸ್ ಅ ಸೀಡ್. ರೊಟ್ಟಿ ಇಲ್ಲ ಅಂದಮೇಲೆ ರೊಟ್ಟಿನೇ ಬೀಜವಾಗಿ ಆಶ್ರದ ಬರಬೇಕಲ್ಲ. ಇವಾಗ ಬೋರ್ವೆಲ್ಲಲ್ಲಿ ನೀರು ಬರ್ತಾ ಇದೆ. ಬೋರ್ವೆಲ್ ನೀರು ಬರೋದ್ರಿಂದ ಅಂದರೆ ಬೋರ್ವೆಲ್ ಮಿಷಿನ್ ಬಂದಿದ್ದಕ್ಕೆ ನೀರು ಬಂತ. ಹಲೋ, ವೈ ದ ವಾಟರ್ ಇಸ್ ಕಮ್? ಬಿಕಾಸ್ ಆಫ್ ದ ಬೋರ್ವೆಲ್ ಮೆಷಿನ್? No, because you put some water? No. Already the water is running below the earth. ನೀರೊಳಗೆ, ಭೂಮಿಯೊಳಗೆ ನೀರು ಜಲ 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 ಅಂತ ಹರ್ಕೊಂಡು ಹೋಗ್ತಾ ಇದೆ, ಸರ 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 ಅಂತ. ಪ್ರೈಸ್ ದಿ ಲಾರ್ಡ್. ಈಗಲೂ ಕೂಡ ನೋಡಿ, ಇಲ್ಲಿ ಒಂದು ರೇಡಿಯೋ ಇಟ್ಬಿಟ್ಟು ಟ್ಯೂನ್ ಮಾಡಿ ನೋಡಿ, ಹಾಡು ಬರುತ್ತೆ ಇಲ್ಲಿ. ಯುನೋ, ಟಿವಿ ಇಟ್ಬಿಟ್ಟು ಇಂಟರ್ನೆಟ್ ಕನೆಕ್ಷನ್ ಕೊಟ್ಟು ನೋಡಿ, ಮೀಡಿಯಾ ಬರುತ್ತೆ ಇಲ್ಲಿ. ಎಲ್ಲಿದ ಬಂದು ಸರಕ್ ಅಂತ. ಓ ಮೈ ಗಾಡ್, ಇಟ್ಸ್ ಆಲ್ರೆಡಿ ದೇರ್ ಇನ್ ದ ಏರ್. The voice are there, audio voices are there, the video, the waves are there. How it catches? It catches when you tune to that one. ನೀನು ಅದಕ್ಕೆ ಟ್ಯೂನ್ ಮಾಡಿದಾಗ, ಆ ಬಾಕ್ಸ್ಗೆ ಟ್ಯೂನ್ ಮಾಡಿ ಹಾಗೇ ತಿರುಗಿಸ್ಬಿಟ್ಟು ಟಕ 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 ಟ್ಯೂನ್ ಮಾಡಿದ ತಕ್ಷಣ ಹಾಗೇ ವಿವಿಧ ಭಾರತಿ ವಿಶ್ವವಾಣಿ ಅಂತ ಬಂದ್ಬಿಡುತ್ತೆ ನೋಡಿ. ಎಲ್ಲಿದೆ ಬಂದು ಠಮಾರ್. ಆ ಟ್ಯೂನ್ ಮಾಡು, ನೀನು ಟ್ಯೂನ್ ಮಾಡು, ತಲೆ ತಿರುಗಿಸು, ಮೈಂಡ್ ತಿರುಗಿಸು, ನಿನ್ನ ಮೈಂಡ್ ಸೆಟ್ ಚೇಂಜ್ ಮಾಡು, ದೇವ್ರ ವಾಕ್ಯದ ಕಡೆ ಬಾ. ವಾಟ್ ಎವರ್ ದ ಟ್ರೆಷರ್, ವಾಟ್ ಎವರ್ ದ ಅಸೆಟ್ ಯು see today, that is not your permanent treasure. The God is your source. Amen. God is your treasure. Hallelujah. The God is your helper. The Amen. Lord is your keeper. Amen. The Lord is your protector. Amen. The Lord himself is the provider. ಎಲ್ಲ ನಿಮಗೆ ಆತ ಕೊಡಕ್ಕೆ ಶಕ್ತನಾಗಿದ್ದಾನೆ. ಆಗ ಆ ರೊಟ್ಟಿ ಇಲ್ಲ ಅಂತ ತಕ್ಷಣ ಪ್ರವಾದಿ ಏನು ಹೇಳ್ತಾನೆ, ರೊಟ್ಟಿ ಮಾಡಿಕೊಂಡು ಬಾ. ನೋ, ಯು ನೀಡ್ ರೊಟ್ಟಿ. ನೋ, ಮುಳ್ಳಿಂದನೇ ತೆಗಿಬೇಕು. ಅದಕ್ಕೆ ನೀವು ಸುಮ್ಮನೆ ಕೂತ್ಕೋಬಾರ್ದು. ಯಾರಿಗೆಲ್ಲ ಹಣದ ತೊಂದರೆ ಇದೆ, ಹಣ ಕ್ಯಾನ್ಸಲ್ ಮಾಡ್ಬೇಕು. ನೀವು ಹಣ ಕ್ಯಾನ್ಸಲ್ ಮಾಡಿದ್ರೇ, ವೆನ್ ಯು ಕ್ಯಾನ್ಸಲ್ ದ ಮನಿ ಆ್ಯಂಡ್ ಎಸ್ಟಾಬ್ಲಿಷ್ ದ ಗಾಡ್ಸ್ ವರ್ಡ್ ಇನ್ ಯರ್ ಹಾರ್ಟ್, ದೆನ್ ದ ಮನಿ ವಿಲ್ ಫ್ಲೋ. ಇಫ್ ಯು ಸಿಟ್ ಲೈಕ್ ದಟ್ ಓನ್ಲಿ, ಐ ಡೋಂಟ್ ಸೋ ಎನಿಥಿಂಗ್, ದೆನ್ ಯು ಆರ್ ನಾಟ್ ಕ್ಯಾನ್ಸಲ್ ದ ಮನಿ. ಇಫ್ ಯು ಡೋಂಟ್ ಕ್ಯಾನ್ಸಲ್ ಇಟ್, ದೆನ್ ಯು ಕೆನಾಟ್ ಸಿ ದ ಗ್ಲೋರಿ ಆಫ್ ದ ಲಾರ್ಡ್. ಅವ್ರು ತಂದು ರೊಟ್ಟಿ ಕೊಟ್ಲು. ಯಾಕೆ 1000 ಜನ ಇರಲಿಲ್ವಾ ಇಸ್ರೇಲ್ ದೇಶದಲ್ಲಿ? Why God sent this man of God to a foreigner woman? What sad it is. ಸಾವಿರಾರು ವಿಧವೆಯರು ಇರಲಿಲ್ವಾ? ಎಷ್ಟು ಜನ ಮಾತಾಡ್ತಾರೆ ಹೊಸ ಒಡಂಬಡಿಕೆಯಲ್ಲಿ. ಎಲಿಯನ ಕಾಲಗಳನ್ನು ನೋಡಿ, ಬರಗಾಲದಲ್ಲಿ ದೇವರು ಇಸ್ರಾಯೇಲ್ ರಾಷ್ಟ್ರದಲ್ಲಿ ಸಾವಿರಾರು ವಿಧವೆಗಳಿದ್ದರೂ ಕೂಡ ದೇವರ ಆ ವಿಧವೆಗಳ ಬಳಿಯಲ್ಲಿ ಎಲಿಯನನ್ನು ಕಳಿಸದೆ ಒಂದು ಸಾಧಾರಣವಾದ ಒಂದು ಅನ್ಯ ಸ್ತ್ರೀ ಹತ್ರ ದೇವರು ಅವಳನ್ನ ಕಳಿಸ್ತಾರೆ. ಯಾಕೆ ಅವಳನ್ನ ಕಳಿಸ್ತಾರೆ ಅಂದರೆ ಅವಳಿಗೆ ಫೇತ್ ಇತ್ತು, ಅವಳಿಗೆ ನಂಬಿಕೆ ಇತ್ತು,
ಅವಳಿಗೆ ವಿಶ್ವಾಸ ಇತ್ತು, ದೇವರೆಲ್ಲ ಮಾಡ್ತಾರೆ, ನಿಜವಾದ ದೇವರು ಒಬ್ಬನೇ, ಆಮೆನ್. ನಿಜವಾದ ದೇವರು ಒಬ್ಬನೇ. ಹಲ್ಲೆಲೂಯಾ. 2,000 ಮನೆಗಳು ಕಳಿಸಿ 2,000 ಮನೆಗಳಿಗೆ ಮಡಕಲ್ಲಿ ಇಟ್ಟು ಬಂದಿರೋದು. ಅವ್ರು ಅಲ್ಲಿ ಕಳಿಸ್ಲಿ, ಯಾಕಂದರೆ ಅಲ್ಲಿ ನಂಬಿಕೆ ಇರಲಿಲ್ಲ. ಇವತ್ತು ಯಾಕೆ ಸಭೆಗಳಲ್ಲಿ ಆಶೀರ್ವಾದ ಆಗ್ತಾ ಇಲ್ಲ, ಯಾಕೆ ಅದ್ಭುತ ಆಗ್ತಾ ಇಲ್ಲ? ನಂಜುಂಡಪ್ಪ ಅವರೇ, ಅಶೋಕ್ ಅವರೇ, ವಿಶ್ವಾಸ ಇಲ್ಲ, ಅಲ್ಲಿ ವಿಶ್ವಾಸ ಇಲ್ಲ. ಯಾರೋ ಒಂದು ಪಾಸ್ಟ್ ಹೇಳಿದ್ರೆ, ನಮ್ಮ ಸಭೆಯಲ್ಲಿ ಜನ ಒಂದು ಆರಾಧನೆ ಮಾಡಿದ್ರೆ ಏನು ಗುಡುಗು ಮಿಂಚು ಗೊತ್ತಾ, ಹಂಗೆ ಕಡ ಹಂಗೆ ಚರ್ಚೆ ಅಳ್ಳಾಡತ್ತೆ ಅಂದ್ರಂತೆ. ಅದಕ್ಕೆ ಇನ್ನೊಂದು ಪಾಸ್ಟ್ ಹೇಳದಂತೆ, ಇವ್ರ ಚರ್ಚಲ್ಲಿ ಗುಡುಗು ಮಿಂಚು ತುಂಬ ಐತೆ, ಆದರೆ ಮಳೆ ಬರೋದಿಲ್ಲ ಸರ್ ಅಂತಂದ್ರಂತೆ. ದರ್ ಇಸ್ ಸೈಲ್, ಲಾಟ್ ಆಫ್ ಸೈನ್, ಥಂಡರ್ಸ್, lightning thunders are there, but there is no rain. God need a rain for you, the later rain and the former rain. ನಿಮ್ಮ ಮನೆಗೆ ದೇವ್ರು ಮಳೆ ಕಳಿಸ್ಬೇಕು. ಸುಮ್ಮನೆ 100 ಅಂತ ಅನೇ ಭಾಷೆಗಳು ಹುಡುಗಿ ಒಬ್ಬ ಅಂತ ಕೆಲವು ಹೇಳ್ತೇನೆ. ನಿಮ್ಮ ಸಭೆಯಲ್ಲಿ ಅದೆಲ್ಲ, ಅದೆಲ್ಲ ಬೇಡಪ್ಪ ನಮಗೆ, ಅದು ಅಬಾಬಾಬಾಬೆಲ್ಲ ಬೇಡ ನಮಗೆ. ನೀ ಅಬಾಬಾಬಾಬಾ ಅಂದ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಲಬ ಅಂತ ಸುಳ್ಳು ಹೇಳ್ಕೊಂಡು ಏನು ಪ್ರಯೋಜನ ಇಲ್ಲ. ಆ ದರಿದ್ರ ನಾಲ್ಗೆ ತೆಗೆದಾಕು, ನನಗಂತ ನಾಲ್ಗೆನೇ ಬೇಡ ಅಲ್ಲಿ. ನಮ್ಮ ಚರ್ಚ್ ಸ್ಪಿರಿಟ್ ಫೀಲ್ಡ್ ಅಂತಾರೆ, ಅದು ಯಾವ ಸ್ಪಿರಿಟ್ ಗೊತ್ತಿಲ್ಲ ನನಗೆ. ನಮ್ದು ಆ ಥರ ಇಲ್ಲ, ನಮ್ಮದು ಫ್ರೂಟ್ಫುಲ್ಲು. ಫ್ರೂಟ್ಫುಲ್ಲು. ಒಂದು ಚಿಕ್ಕ ಹುಡುಗ ಕೂಡ 10,000 ರೂಪಾಯಿ ಉಂಗುರ ತಂದು ಕೊಡ್ತಾನೆ, ಅವನು ಫ್ರೂಟ್ಫುಲ್ ರೀ. ಇಲ್ಲಿ ಚಿಕ್ಕ ಹುಡುಗ, ಚಿಕ್ಕ ಹುಡುಗಿ, ಮೊನ್ನೆ ಯಾರೋ ಹುಡುಗ ಹೇಳ್ತಾನೆ, ಅವ್ರ ತಂದೆ ಮನೆಗೆ ಹೋಗ್ಬಿಟ್ಟು ಸ್ಕೂಲಿಂದ ಬಂದಿದೆ, ಕವರ್ ತೆಗಿ, ದುಡ್ಡು ಹಾಕಿದ್ದಕ್ಕೆ. ಅವನು ಹೇಳಿದ, ಯಾವುದಕ್ಕೆ ದುಡ್ಡು ಹಾಕು ನೀನು? ಅಲ್ಲ, ಯಾವುದಕ್ಕೆ? ಅಪ್ಪನ ಕೊಡಬೇಕಲ್ಲ, ಬೆಳಕಾಣಿಕೆ, ಭಾನುವಾರ ಬೆಳೆ ಕಾಣಿಕೆ ಕೊಡಬೇಕು, 1,800 ಹಾಕಲ್ಲಿ. ಅಪ್ಪನ ಹತ್ರ ಮಕ್ಕಳು ಆವಾಜ್ ಆಗ್ತಾ ಇತ್ತು, ಯಾಕಂದರೆ ಪ್ರೀತಿ ಫಿಕ್ಸ್ ಆಗ್ತದೆ. ಹಲ್ಲೆಲೂಯಾ. ಅಪ್ಪ ಅಮ್ಮನಿಗೆ ಸಾಕಂತೆ, ಏನು ಈ ಮಗು ಇಷ್ಟು ಚೇಂಜ್ ಆಗೋಗೈತೆ. 1,800 ಆಗ್ತಾ ಇತ್ತಂದ ಮಗು. ಎಂಥ ಅದ್ಭುತ ನೋಡ್ರಿ. ಐ ನೀಡ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಯಾರು ಏನೇ ದುಡ್ಡು ಕೊಟ್ಟರು ಕೂಡ ಇದೆಲ್ಲ ಅಪ್ಪನಿಗೆ, ಇದೆಲ್ಲ ಅಪ್ಪನಿಗೆ. ಹಣ ಬಂದ ತಕ್ಷಣ ಅಪ್ಪನಿಗೆ. ಯಾವಾಗ ಹಣ ಬರುತ್ತೆ, ಯಾವಾಗ ನೀನು ದೇವರು ಅಂತ ಯೋಚನೆ ಮಾಡ್ತೀಯಾ, ಆ ಮನೆ ಆಶೀರ್ವಾದ ಆಗತ್ತೆ ಬಿಡುತ್ತೆ, ಆಶೀರ್ವಾದ ಆಗುತ್ತೆ. ಯು ಹ್ಯಾವ್ ಟು ಕ್ಯಾನ್ಸಲ್ ದ ಮನಿ. ಸುಮ್ಮನೆ ಇಲ್ಲಿ ಕೂತ್ಕೊಂಡು ನಾ ಹಣ ನೋಡ್ತೀನಿ ಬದ ಒಳ್ಳೆ ಮೆಸೇಜು ಕೇಳ್ಕೊ ಅಲ್ಲ. ಅವಳು ಕ್ಯಾನ್ಸಲ್ ಮಾಡಿದ್ಲು, ರೊಟ್ಟಿ ಕೊಡಬೇಕು, ಸಾಯಿಸ್ತೀವಿ. ಅವಳಿಗೆ ಸಾಯ್ತಾಳೆ ಗೊತ್ತಿಲ್ವ ರೀ ಅವಳಿಗೆ. ವಾಟ್ ಕೈಂಡ್ ಆಫ್ ಕ್ರೂಷಿಯಲ್ ಕಂಡೀಷನ್ಸ್ ಈಸ್ ಗೋಯಿಂಗ್. ಅಂಥ ಮೈಂಡ್ ಬ್ಲೋಯಿಂಗ್, ಅಂಥ ಒಂದು ಟೆರಿಬಲ್ ಸಿಚುವೇಶನ್ನು. ಶಿ ಇಸ್ ಅಟ್ ದ ಪಾಯಿಂಟ್ ಆಫ್ ಡೆತ್. ಈ ನೋಸ್ ದಟ್ ಒನ್, ಟುಮಾರೋ ಶಿ ವಿಲ್ ಗೋ ಟು ಡೈ. ಅದು ಎಲ್ಲಿ ಹೇಳ್ತೀನಿ, ನೀನು ನಾಳೆ ಸಾಯಲ್ಲ. ನೀನು ನಿನ್ನ ಮನೆಯೊಳಗೆ ದೇವರು ಬೀಜ ಬಿತ್ತು. ನೀನು ಕಷ್ಟ ಕಾಲದಲ್ಲಿ ಬೀಜ ಬಿತ್ತು. ರೊಟ್ಟಿ ಇಲ್ಲ ಅಂತೆ, ರೊಟ್ಟಿನೇ ಬೀಜವಾಗಿ ಬಿತ್ತು. ರೊಟ್ಟಿ ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ನಿನ್ನ ಕೈಗಳಿಗೆ ಬಂದು ಸೇರತ್ತೆ. ದೇವರ ಆಶೀರ್ವಾದ ನಿನ್ನ ಒಳಗೆ ಬಂದು ಇದುವರೆಗೆ ನೀ ಕಾಣದೇ ಇರುವಂತ ಕೆಲಸವನ್ನ ಅಪ್ಪ ನಿನಗೆ ಮಾಡಿ ಮುಗಿಸಿಕೊಡ್ತಾರೆ. Give and it shall be given to you with a good measure, press it down and shake it together and runneth over in your life. ಹಲ್ಲೆಲೂಯಾ. ನಿನ್ನ ಸರಗಲ್ಲಿ ಓಡಿ ಬಂದು ಮುಳುಗೋ ಹಾಗೆ ಅಪ್ಪ ಮಾಡ್ತಾರೆ. The blessing of God will make you rich. That's what God shown that miracle to Peter. The net was tearing and the boat was sinking. That was the blessings of God. It will make you to go. ಸಮುದ್ರದಲ್ಲಿ ಮುಳುಗೋ ಹಾಗೆ ಮಾಡುತ್ತೆ. ಬಲೆಯು ಹರಿಯಿತು, ದೋಣಿಯು ಮುಳುಗಿತು. ಹೇಳಿ, ಬಲೆಯು ಹರಿಯಿತು, ಬಲೆಯು ಹರಿಯಿತು, ದೋಣಿಯು ಮುಳುಗಿತು. ದೋಣಿಯು ಮುಳುಗಿತು. ಹೇಳಿ, ಆ ಬಲೆಯು ಹರಿಯಿತು, ಬಲೆಯು ಹರಿಯಿತು, ದೋಣಿಯು ಮುಳುಗಿತು. ಬಲೆಯು ಹರಿಯಿತು, ದೋಣಿಯು ಮುಳುಗಿತು. ಬಲೆಯು ಹರಿಯಿತು, ದೋಣಿಯು ಮುಳುಗಿತು. ಬಲೆಯು ಹರಿಯಿತು, ದೋಣಿಯು ಮುಳುಗಿತು. ಆಗ ಶ್ರೀಮಂತನ ಹತ್ರ ಹಣ ಇದೆ, ಶ್ರೀಮಂತನ ಹಣ ಇದೆ, ಅವನ ಹಣ ಕೊಡಕ್ಕೆ ರೆಡಿ ಇಲ್ಲ. ಇವಾಗ ಹಣ ತೆಗಿಸ್ತಾರೆ. ಹೆಂಗೆ ತೆಪ್ತಾರೆ ದೇವರು? ಅವನಿಗೊಂದು ವ್ಯಾಧಿ ತರ್ತಾರೆ, ಅವನಿಗೊಂದು ವ್ಯಾಧಿ ತರ್ತಾರೆ, ಇನ್ನೊಂದು ಭಯ ತರ್ತಾರೆ, ಇನ್ನೊಂದು ನಿದ್ರೆ ತೆಗಿತಾರೆ. ಹಲೋ, ಶ್ರೀಮಂತರಿಗೆ ಏನು ತೆಗಿತಾರೆ ದೇವರು? ನಿದ್ರೆ ತೆಗಿತಾರೆ. ನೆಕ್ಸ್ಟ್ ಭಯ ಆಗ್ತಾರೆ, ನೆಕ್ಸ್ಟು ವ್ಯಾಧಿ ಆಗ್ತಾರೆ, ನೆಕ್ಸ್ಟು ಸಂಕಟ, ಆಸ್ತಿ ವಿಷಯದಲ್ಲಿ ಕೋರ್ಟು ಕಚೇರಿ ಇಂಥವೆಲ್ಲ ಅವನ ಮನೆಯೊಳಗೆ ಏನು ಮಾಡಿಬಿಡ್ತಾರೆ, ಹೋರಾಟಗಳು ಹಾಕಿ ಅವನಿಗೆ ಮಾಡ್ತಾರೆ. ಕೊನೆಗೆ ಅವನ ಮನೆಯೊಳಗೆ ಅನೇಕ ಅಪಾಯಗಳನ್ನ ಬರ ಮಾಡ್ತಾರೆ. ಇದರಲ್ಲೇ ಅವನು ನರಕ ಯಾತನೆ ಅನುಭವಿಸ್ತಾ ಇರ್ತಾರೆ ಜಯಣ್ಣ ಅವರೇ. ಇದೆಲ್ಲ ಅನುಭವಿಸ್ಕೊ ಯೋ 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 ತಕ್ಷಣ ಒಂದು ಯೂಟ್ಯೂಬಲ್ಲಿ ನೋಡ್ತಾನೆ ಯಾರ ಅಪ್ಪನ್ನ. ಓ ಕೋನೆ, ಓ ಕ್ಯಾ ಕರ್ತೆ, ಓ खुदा का बारे में करते, बहुत उल्लास बन गया हमको. हाँ, सुनने के टाइम के उल्लास बन गया, ಖುಷಿ ಬನ್ ಗಯಾ. ಕೇಳಬೇಕಾದ್ರೆ ಖುಷಿ ಆಗುತ್ತೆ. ಫೋನ್ ಎತ್ಕೊಳ್ತಾನೆ, ಮಂಜುನಾಥ್ ಅವರೇ ಬೂದಿಗರಿಗೆ ಒಂದು ಫಾಲ್ ಆಗ್ತಾನೆ, ನಿಮ್ಮ ಪಾಸ್ಟರ್ನ ಕರೆಸ್ತೀಯಪ್ಪ ಇಲ್ಲಿ. ಸರ್ ಬರಲಾ, ಬಾಪ ನಿನಗೋಸ್ಕರ ಕಾಯ್ತಾ ಇದ್ದೀವಿ. ಎಲ್ಲಿ ಕೂತಿದ್ದೀರಾ? ಮೂಟೆ ಮೇಲೆ ಕೂತಿದ್ದೀನಿ, ಕಟ್ಟಿ 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 ಮೂಟೆ ಕಟ್ಟಿ ಕಟ್ಟಿ ಶೆಟ್ಟಿ ಶೆಟ್ಟಿ ನಾ ಬಲೆಗಟ್ಟಿ, ಇದೋ ನಾನು ಮೂಟೆ ಮೇಲೆ ಗಲಗಟ್ಟಿ ಕಟ್ಟಿ ಅಂತ ಕೂತ್ಕೊಳ್ತಾನೆ.
ವೈಫ್ ಈಸ್ ಕ್ಯೂಟ್ ವೆನ್ ಶಿ ಈಸ್ ಮ್ಯೂಟ್, ಹಸ್ಬೆಂಡ್ ಈಸ್ ಹನಿ ವೆನ್ ಹಿ ಗಿವ್ಸ್ ಮನಿ. ಮೂಟೆ ಮೇಲೆ ಕೂತಿರ್ತಾನೆ, ಒಳಗೋಗಿ ಯೇಸು ನಾಮದಲ್ಲಿ ಅಪ್ಪ ಈ ಮನೆ ಮೇಲಿರುವಂಥ ಎಲ್ಲ ಭಯದ ಆತ್ಮ ತೆಗೆದ ಅಪ್ಪ, ಈ ಮಗನಿಗೆ ಆರೋಗ್ಯ ಕೊಟ್ಟು ನಿದ್ರೆ ಬರೋದಕ್ಕಾಗಿ ಸ್ತೋತ್ರ. ಅಂತ ಹೇಳಿದ ತಕ್ಷಣ ಮಾನ್ಯ ದಿನ ನೈಟ್ ನಿದ್ರೆ ಬಂದ್ಬಿಡ್ತದೆ ನೋಡ್ರಿ ಅವನಿಗೆ. ಹಾಂಗ್ಕಾಂಗಲ್ಲಿ ಯಾವುದೋ ಒಂದು ಮನೆ ಕರ್ಕೊಂಡು ಹೋಗೋರು, ಒಂದು ಯಾವುದೋ ತಾಯಿ ನನ್ನ ಕೆಲಸದವ್ರು ಆ ಮನೇಲಿ ಕೆಲಸ ಮಾಡ್ತಾಳೆ, ಡೈಮಂಡ್ ಮರ್ಚೆಂಟ್ರೆ ಅಪ್ಪ, ಡೈಮಂಡ್ ಅವ್ನಿಗೇನು ಕೊರತೆನೇ ಇಲ್ಲ. ನೋಡಿದ್ರೆ ಸಣ್ಣಗವನೇ ಸಣ್ಣ ಅಂತ ಏನು ಇಲ್ಲ, ಮೇಲೆ ಬಟ್ಟೆ ಅವನಿಗೆ. ನಾನು ಹೋಗಿ ಕರ್ಕೊಂಡು ಹೋಗ್ತಾರೆ ಮನೆಯೊಳಗೆ, ಎಲ್ಲ ಸೂಟಲ್ಲೇ ಒಳಗೆ ವೆಲ್ಕಮ್ಮು. ನಾನು ತಿಳ್ಕೊಂಡು ಇವನ ಓನರು, ನಾವಲ್ಲರಿ ಒಳಗಿದ್ದಾನೆ ಹೋಗ್ರಿ ಅಂತ ಹೇಳ್ತಾರೆ ಅವರು. ಆರ್ ಯು ದ ಓನರ್? ನೋ ಇದ್ದೆ ಓನರ್ ಇಸ್ ಇನ್ಸೈಡ್. ನಾನು ಹೇಳ್ಕೊಂಡು ಇವನೇ ಇಷ್ಟೆಲ್ಲ ಸೂಟ್ ಹಾಕೊಂಡವನಂದರೆ ನಂಜುಂಡಪ್ಪ ಅವರೇ, ಇನ್ನು ಅವನು ಒಳಗೆ ಹಿಂಗಿದ್ದಿರ್ಬೋದು, ಒಳಗೋದ ಅಂದರೆ ಒಂದು ಅರ್ಧ ಹೋಗಿರೋ ಲುಂಗಿ ಥರ ಹಾಕ್ಕೊಂಡು ಮಂಗಿ ಥರ ಕೂತ್ಕೊಂಡು ಅಂತ ಕೂತವನು. 8-9 ತಿಂಗಳಿಂದ ನಿದ್ರೆ ಬೇರೆ ಇಲ್ಲ ಅವನಿಗೆ. ಬೋನ್ ಕ್ಯಾನ್ಸರ್ ಏನು ಒಳಗೆ. ನೈಟ್ ಆದರೆ ಸೌಂಡ್ ಕೇಳಿಸುತ್ತೆ, ಹಲ್ಲುಗಳು ಅಲ್ಲಿ ಕಡಿಯಂಗೆ ಬೋನ್ಗಳು ಒಳಗೆ ಆ ಬೋನ್ ತಿನ್ನತ್ತೆ, ಹುಳುಗಳೇ ತಿಂತಾಯಿತ್ತೆ. ನೋಡ್ದ ದೇವ್ರು ಹುಳ ಕಳಿಸ್ಬಿಡ್ತಾರೆ, ಹೋಗು ಮಾಮ ಕೆಲಸ ಮಾಡು. ಅಂಕಲ್ ಏನು ಬಿಸ್ತಾ ಇಲ್ಲ, ಹುಳು ಕೇಳ್ತೆ, ಹುಳ ಹೋಗ್ಲ ಜಾರಿ ಹೋಗ್ಬಾ ಹುಳ ಹೋಗ್ಬಾ ಒಳಗೆ ಹೋಗ್ಬಾ. ಯಾಕಡೆ ಹೋಗಿ ಲೆಫ್ಟಿಂದ ರೈಟ್ ಹೋಗಿ ಡಿಕ್ಕಿ ಹಿಂದ್ಗಡೆ ಹೋಗಿ ಕೂತ್ಕೊ ಅಲ್ಲಿ. ಹೌದ್ರಿ, ಅದೋಗ ಅಲ್ಲೋಗಿ ಕೂತ್ಕೊಳ್ಳುತ್ತೆ. ಮಣಿಪಾಲಾಗಿ ಹೋದಾಗ ಮಣಿಪಾಲ್ ಅವ್ರು ಹೇಳ್ತಾರೆ, ಮಣ್ಣು ಹಾಕೊಂಡು ಹೇಳ್ತಾರೆ ನಿನ್ಗೆ ಹಿಂದ್ಗಡೆ ಬಂದೈತೆ. ನಾ ಮಣಿಪಾಲಾಗಿ ಹೋಗಿ ಮಣ್ಣು ಹಾಕೊಂಡು ಸತ್ತೋದ್ವಿ ಅಂತ ಹೇಳ್ತಾರೆ ಕೆಲವು. ಅಲ್ಲೋ ದುಡ್ಡುಗಳು ಹೋಯ್ತು ಅಂತ ಹೇಳ್ತಾರೆ. ಇಲ್ಲೇ ಇದೆ ಸರ್, ಹಿಂದ್ಗಡೆ ಇದೆ. ಹುಳ ಹೇಳುತ್ತೆ, ನೋಡಿ ಕಣ್ಣು ಹಿಡಿದು ಬಿಟ್ರು, ಕೊಡು ಕಾಸು ರೊಕ್ಕ. ಪ್ರೇ ಮಾಡಿ ಅವ್ನಿಗೆ ಹೋಗಿ ತಲೆ ಮೇಲೆ ಕೈ ಇಟ್ಟೆ, ಸರ್ ಏನು ವರಿ ಮಾವ, ಮೈ ಗಾಡ್ ಈಸ್ ಏಬಲ್ ಟು ಡೂ ಬ್ರಿಂಗ್ ಬ್ಲೆಸ್ಸಿಂಗ್ ಫಾರ್ ಯು, ಈ ವಿಲ್ ನಾಟ್ ಹೀಲ್ ಯು ಸರ್, ಜಸ್ಟ್ ಇಲ್ಲ. ಆಯಿತು ಸರ್ ನೀವೇನು ಹೇಳ್ತೀರ, ನಾವು ಎಲ್ಲ ಪೂಜೆಗಳು ಮಾಡಿಬಿಟ್ಟಿದ್ದೀವಿ, ಎಲ್ಲ ಸಣ್ಣ ಹೋಮ ಹವನಗಳೆಲ್ಲ ಮಾಡಿದ್ದೀವಿ. ಓನ್ಲಿ ವೇಟಿಂಗ್ ಫಾರ್ ಯು, ದಿಸ್ ಅ ಲಾಸ್ಟ್ ಗಾಡ್ ಫಾರ್ ಮೀ. ಐ ಸೆಡ್ ದಿಸ್ ಇಸ್ ನಾಟ್ ಲಾಸ್ಟ್ ಗಾಡ್, ದಿಸ್ ಅ ಓನ್ಲಿ ಒನ್ ಗಾಡ್. ಬೆಸ್ಟ್ ಗಾಡ್. ದಿಸ್ ಇಸ್ ನಾಟ್ ದ ಒನ್ ಆಫ್ ದ ಗಾಡ್, ದಿಸ್ ದ ಒನ್ ಅಂಡ್ ಓನ್ಲಿ ಗಾಡ್. ಬೆಸ್ಟ್ ಗಾಡ್. ಎಲ್ಲ ದೇವರುಗಳು ಇದೊಂದು ದೇವರಲ್ಲ, ಇದು ಒಂದೇ ಒಂದು ದೇವರು, ಆಮೆನ್. ಹಲ್ಲೆಲೂಯಾ. ಒಂದು ದೇವರು, ಒಂದೇ ಒಂದು ದೇವರು, ಒನ್ ಅಂಡ್ ಓನ್ಲಿ ಗಾಡ್, ಹಲ್ಲೆಲೂಯಾ. ಒನ್ ಅಂಡ್ ಓನ್ಲಿ ಗಾಡ್. ಆಮೆನ್. If you believe, you will see the glory of the Lord. ಆಮೆನ್. Hallelujah. ವಿಶ್ವಾಸ ಕರ್ತಾ ಸರ್, ಉಳಕಾಟ ತಡಿಯಕಾಲ ನಂಬ್ತೀನಿ ಸರ್. ಬರೇ ಮಾಡಿ ಬಂದ್ಬಿಟ್ಟೆ, ಕಾಣಿಕೆ ಏನು ಕೊಡಲಿಲ್ಲ, ಬಂದೇ ಬಿಟ್ಟೆ. ಹೋಟ್ಲಲ್ಲಿ ಇಳ್ಕೊಂಡ್ರೆ ಬೆಳಿಗ್ಗೆ ಒಂದು 7 ಗಂಟೆಗೆಲ್ಲ ಫೋನ್ ಸ್ಟಾರ್ಟ್. ನನಗೆ ಕಾಲು ಬರ್ತಾ ಇದೆ, ಕಾಲ್ ಮೇಲೆ ಕಾಲ್ ಬರ್ತಾ ಇದೆ. ಏನೋ ಕಾಲ್ ಇಷ್ಟು ಬರ್ತಾ ಇದೆ ನೋಡ್ತೀನಿ, ಎಮ್ಮಂದೆ ಕಾಲ್ ಬರ್ತಾ ಐತೆ. ನಾನು ಇನ್ಸ್ಕೊಂಡು ಎಮ್ಮ ಯಾಕೆ ಮಾಡ್ತಾಳೆ ಫೋನ್ ಇಷ್ಟು ಸತಿ. ನನಗೆ ಮುಂದೆ ಬಿರುಗಾಳಿ ಸ್ಟಾರ್ಟ್ ಆಯಿತು ನೋಡಿ, ನೆಗೆಟಿವ್ ಮೈಂಡು. ಏನು ಪ್ರೇ ಬೇರೆ ಮಾಡಿ ಬಂದಿದ್ದೀನಿ, ಆಳೇನೋ ಗೊಟ್ಟಕ್ಕೇನೋ ಆಗ್ಬಿಟ್ನಾ. ಒಂದೇ ಒಳಗೆ ನೂರಾರು ಯೋಚನೆಗಳು ನೋಡಿ, ನೂರಾರು ಯೋಚನೆ ಬರ್ತಾ ಇದೆ. ಏನು ಇವಳು ಇಷ್ಟು ಫೋನ್ ಮಾಡಿ ಹಾಕ್ಬಿಟ್ಟಿದ್ದಾಳೆ ಫೋನ್ ಅವಳು. ನಾನು ಫೋನೇ ಮಾಡಿ ಅದು ಸೈಲೆಂಟ್ ಮಾಡಿಟ್ಬಿಟ್ಟು ಪ್ರೇ ಶುರು ಮಾಡಿದೆ. ಎಪ್ಪತ್ತು ಚೆನ್ನಾಗಿ ಇಟ್ಕೊಳಪ್ಪ, ಎಮ್ಮ ಬೇರೆ ಫೋನ್ ಮಾಡ್ತಾ ಇದ್ದಾರೆ, ಇದು ಬೇರೆ ಊರಿಗೆ ಬೇರೆ ಬಂದಿದ್ದೀನಿ, ಅವನೇನೋ ಸತ್ಯದ ಸ್ಟೇಷನ್ ಬೇರೆ ಕರ್ಕೊಂಡು ಹೋಗ್ಬಿಟ್ಟೆ, ಬಿಟ್ಬಿಟ್ಟಾರ. ಏನಪ್ಪ ಈ ಸಿಸ್ಟರ್ ಬೇರೆ ಹೇಳಿಲ್ಲ ಏನಪ್ಪ ಮಾಡೋದಂತ. ಆಮೇಲೆ ಇನ್ಯಾರ ಬೇರೆಯವ್ರು ಫೋನ್ ಮಾಡಿಬಿಟ್ರು ಅವರು ಆಫೀಸರ್, ಸರ್ ಪ್ಲೀಸ್ ರಿಸೀವ್ ಅವ್ರ ಕಾಲ್ ಸರ್, ಅದು ಮೆಸೇಜ್ ಆಗ್ತಾನೆ. ಸರಿ ಏನಂದ್ರೆ ಕಾರ್ ಕಳಿಸ್ಬಿಟ್ಟಿದ್ದಾನೆ, ಕಾರ್ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೇಳಿದೆ ಏನಪ್ಪ ಆಯಿತು, ಚುಪ್ಕ್ಯಾ. ಈ ನನ್ನ ಮಕ್ಕಳು ಏನು ಹೇಳ್ತಾ ಇಲ್ಲ, ಕೇಳಿದ್ರು ಹೇಳ್ತಾ ಇಲ್ಲ. ಒಳಗೆ ಆತಂಕ ಬೇರೆ. ನೆನ್ನೆ ಬೇರೆ ಪ್ರೇ ಮಾಡಿದ್ದೀನಿ, ಈ ಅಪ್ಪನಿಗೆ ಕೈಕಾಲು ಎಳ್ಕೊಂಬಿಡ್ತಾ, ಇಲ್ಲ ಎಳೆದಿದ್ದಕ್ಕೆ ಇವರೇ ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟವ್ರ. ಏನು ಕೇಳೋಣ, ಏನಾಯ್ತು ಸರ್, ವಾಟ್ ಹ್ಯಾಪನ್? ನೋ ಡೋಂಟ್ ಆಸ್ಕ್, ಯು ಜಸ್ಟ್ ಕಮ್. ಅವ್ರು ಹಂಗೆ ಚೈನೀಸ್ ಭಾಷೆಯವರಲ್ಲ, ಹಾಗೆ ಮಾತಾಡ್ಕೊಂಡು ಹೋದ ಒಳಗೋದ್ರೆ ಯಪ್ಪ ಚೆಕ್ ಬುಕ್ ಇಟ್ಕೊಂಡು ಪೆನ್ ಇಟ್ಕೊಂಡವನೆ. ಅವ್ನು ಹೇಳ್ತಾನೆ, ಸರ್ ನಾನು 12 ಗಂಟೆವರೆಗೆ ಎದೊಳ್ಳೇ ಇಲ್ಲ, ಈ ನನ್ನ ಮಕ್ಕಳು ಬಾಗಿಲು ತಟ್ಟಿ ಸುಸ್ತಾಗ್ಬಿಟ್ಟವ್ರೆ, ನಾನೇ ಬಾಗ್ಲು ಹಾಕ್ಕೊಂಡೆ. ನೀವು ಪ್ರೇ ಮಾಡಿದ ಪ್ರೇಯರ್ಗೆ ನಾನು ಬಂದಿರೋ ನಿದ್ರೆ ಕುಂಭಕರ್ಣನಿಗೆ ಬಂದ ನಿದ್ರೆ ಬಂತು ಸರ್. ऐसा नींद आ गया हमको, मोक्ष को मैं चले गया, खुदा को देखने का. ಅಲ್ಲಿ ಮೋಕ್ಷಕ್ಕೆ ಹೋಗಂಗೆ ನಿದ್ರೆ ಬಂತು. 10, 12, 10, 11, 10 बजे हो गया, 11 बजे हो गया, 11:30 बजे हो गया, 12 बजे हो गया, 12:30 बजे हो गया, 1 बजे हो गया. ये पागल लोग हो, दरवाजे को खोल करको टुकड़ा करको अंदर आ गया. ಬಾಕ್ಲೆ ಹೊಡ್ಕೊಂಡು ಒಳಗೆ ಬಂದಿದ್ದಾರೆ ಹುಡುಗರು. ಯಪ್ಪ ದೊಡ್ಡ ಗನ್ನೆ ಎತ್ಕೊಂಡ್ಬಿಟ್ರಂತೆ. ನನ್ನ ಮಕ್ಕಳು ಮೊದಲು ಹೊರಗಡೆ ಹೋಗೋರು ಅಂತೇಳಿ. ಇಷ್ಟು ದಿನ ನಿದ್ರೆ ಮಾಡಿಲ್ಲ ಅಂತ ಇದ್ದೆ, ಒಳ್ಳೆ ನಿದ್ರೆ ಬಂದಾಗ ಪಿಶಾಚಿಗಳ ಥರ ಒಳಗೆ ಬಂದಿದ್ದೀರಲ್ಲ.
ಆ ಅಪ್ಪನ ಕರೀರಿ ಯಾರು ನನ್ನ ಬಂದಿದ್ದವ್ರನ್ನ, ಅದಕ್ಕೆ ನನ್ನ ಕರ್ಕೊಂಡು ಹೋಗಿ ಬಂದವ್ರು. ಹಾಂ ಜೋಸಫ್ ಅವರೇ, ನಾನು ಸೈಲೆಂಟಾಗಿ ನಿಂತಿದ್ದೀನಿ, ಏನು ನಡೀತಾ ಇದ್ದೆ ಗೊತ್ತಿಲ್ವಲ್ಲ ಅಂತೇಳಿ ಮುತ್ಕೊಂಡು ಮುಖದ ಹಂಗೆ ಶಾಂತವಾಗೈತೆ. ದೇವರೇ ಎಲ್ಲ ಕಟ್ಟಿ ಹಾಕಿದ್ದೀರಪ್ಪ, ಏಸು ನಾಮದಲ್ಲಪ್ಪ, ಎಲ್ಲ ಹಣಕಾಸುಗಳು ಬಿಡುಗಡೆ ಆಗ್ಲಪ್ಪ. ಮೂಟೆ ಮೇಲೆ ತಾನೇ ಕತ್ತಿದ್ದಾನೆ, ಮೂಟೆ ಮೇಲೆ ಕೂತವನಲ್ಲ, ಬಿಡಬೇಕಲ್ಲ. ಚೆಕ್ಕು ನನ್ನ ಕೇಳಿ ಕೊಟ್ಟವನು, ರೈಟ್ ಹೌ ಮಚ್ ಯು ವಾಂಟ್. ನಾನು ನೆನೆಸ್ಕೊಂಡು ಇವ್ ನಾನು ಟೆಸ್ಟ್ ಮಾಡ್ತಾವನ ಇಲ್ಲ ಸ್ಟೇಷನ್ ಕರ್ಕೊಂಡು ಹೋಗ್ತಾವನ, ಒಂದು ಕನ್ಫ್ಯೂಸ್ ಆಗ್ತದೆ. ನಾನು ಏನು ಬೇಡಪ್ಪ ಅಂತೇಳಿ ಬೇರೆ ಒಂದು 75,000 ಬರದೆ, ಅದೇ ದೊಡ್ಡದು ನನಗೆ ಅವತ್ತು. ದಿಸ್ ಇಸ್ ಓನ್ಲಿ ದಿಸ್ ಇಸ್ ಯುವರ್ ಪೀಸ್. ಏಸು ನಾಮದಲ್ಲಿ ಮಾಡ್ಬೇಕಾದ ಸುವಾರ್ತೆ ನೋಡಿ ಏದಂತ ತೊಡ್ದ. ನಾನು ಹೇಳ್ತೇನೆ, ಕತ್ತಲಲ್ಲಿ ಬಚ್ಚಿರುವ ಆಸ್ತಿ ಪಾಸ್ತಿಗಳನ್ನು ಗುಪ್ತ ಸ್ಥಳದಲ್ಲಿ ಮರೆ ಮಾಡಿರುವ ನಿಧಿ ನಿಕ್ಷೇಪಗಳನ್ನು ದೇವರು ನಿಮಗಾಗಿ ತಂದು ಕೊಡ್ತಾರೆ. ಅವ್ರು ಕೊಡಬೇಕಾದ್ರೆ ಆಶೀರ್ವಾದ ನಿಮ್ಮ ಮನೆಯೊಳಗೆ ಬರುತ್ತೆ. Hallelujah. You have to cancel the money. As long as you not cancel the money, you cannot establish God's word. You can't establish the blessing of God in a home. ಆಶೀರ್ವಾದ. ಅದಕ್ಕೆ ಮೂಟೆ ಕಟ್ಟಿರೋವನಿಗೆ ನಾವು ಹೋಗಿ ತಲೆ ಮೇಲೆ ಕೈ ಇಟ್ಟ ತಕ್ಷಣ ದೇವ್ರ ಮಕ್ಕಳು ದೇವ್ರ ಸೇವಕರು ಮಾಡಿದಾಗ ಅವ್ರಿಗೆಲ್ಲ ಬ್ಲೆಸ್ಸಿಂಗ್ ಬಂದ್ಬಿಟ್ಟಿದೆ. ಅದು ಅದಕ್ಕೆ ಯು ಹ್ಯಾವ್ ಟು ಕ್ಯಾನ್ಸಲ್ ದ ಮನಿ. ನೀವು ಹಣಕಾಸನ್ನ ರದ್ದು ಮಾಡಬೇಕು. ಅವಳ ರೊಟ್ಟಿ ಕೊಟ್ಟ ಮೇಲೆ ಅಪ್ಪ ಹೇಳ್ತಾರೆ, thus says the Lord of the host, the barrel of the oil shall not be exhausted, nor shall the jar of the oil be empty, until the day the Lord sends the rain on the face of this earth. ದೇವರು ಭೂಮಿಯ ಮೇಲೆ ಮಳೆಯನ್ನು ಕಳಿಸೋವರೆಗೂ ನಾಗೇಶ್ವರನ ಹೇಳ್ತಾರೆ, ಅಪ್ಪ ಹೇಳ್ತಾರೆ, ನಿನ್ನ ಮಡಿಕೆಯಲ್ಲಿ ಹಿಟ್ಟು ಕಡಿಮೆ ಆಗೋದಿಲ್ಲ, ಮೋಗೆಯಲ್ಲಿ ಎಣ್ಣೆ ಕಡಿಮೆ ಆಗೋದಿಲ್ಲ. ಹೋಗಿ ಮಾಡ್ತಾಳೆ, ರೊಟ್ಟಿ ಮಾಡ್ಕೊಂಡ್ಬಿಡ್ತಾರೆ. ಸರೋಜಮ್ಮ ಅವರೇ ತಿರ್ಗಾ ಹೋಗಿರ್ತಾರೆ, ಏನೋ ನೋಡೋಣ ಅಂತ ಕೈ ಹಾಕ್ತಾಳೆ, ಹಿಟ್ಟು ಬರ್ತಾ ಇದೆ. ಹೋಗಿ ಮಗಳು ಮಾಡ್ಕೊಡ್ತಾಳೆ, ತಿರ್ಗಾ ಹೋಗ್ತಾಳೆ, ತಿರ್ಗಾ ಮಡ್ಕೊಂಡು ಕೈ ಹಾಕ್ತಾಳೆ, ಹಿಟ್ಟು ಬರ್ತಾ ಇದೆ. ತಿರ್ಗಾ ಹೋಗಿ ರೊಟ್ಟಿ ಮಾಡ್ಕೊಂಡ್ಬರ್ತಾಳೆ, ತಿರ್ಗಾ ಹೋಗಿ ಕೈ ಹಾಕ್ತಾಳೆ, ಬೆಳಗಿನ ಜಾವದಲ್ಲಿ ಹಿಟ್ಟು ಬರ್ತಾಳೆ. ಯಾಕಂದರೆ ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ರಾತ್ರಿ ಮಲಗುವಾಗಲೂ, ಬೆಳಗ್ಗೆ ಎದ್ದೇಳುವಾಗಲೂ ಅವಳು ಹೇಳಿದ್ದು, ದೇಶಕ್ಕೆ ಮಳೆಯನ್ನು ಕಳಿಸೋವರೆಗೂ ನನ್ನ ಮಡಿಕೆಯಲ್ಲಿ ಇಟ್ಟು ಕಡಿಮೆ ಆಗೋದಿಲ್ಲ. ದೇಶಕ್ಕೆ ಮಳೆಯನ್ನು ಕಳಿಸೋವರೆಗೂ ನನ್ನ ಮಡಿಕೆಯಲ್ಲಿ ಇಟ್ಟು ಕಡಿಮೆ ಆಗೋದಿಲ್ಲ. ದೇಶಕ್ಕೆ ಮಳೆಯನ್ನು ಕಳಿಸೋವರೆಗೂ ನನ್ನ ಮಡಿಕೆಯಲ್ಲಿ ಇಟ್ಟು ಕಡಿಮೆ ಆಗೋದೇ ಇಲ್ಲ. ನೀವು ಹೇಳ್ಬೇಕು, ಇವತ್ತು ದೇಶಕ್ಕೆ ಮಳೆಯನ್ನು ಕಳಿಸೋವರೆಗೂ ನನ್ನ ಅಲ್ಮೇರಾದಲ್ಲಿ ಹಣ ಕಡಿಮೆ ಆಗಲ್ಲ, ನನ್ನ ಮಡಿಕೆಯಲ್ಲಿ ಎಣ್ಣೆ ಕಡಿಮೆ ಆಗಲ್ಲ, ನನ್ನ ಪರ್ಸಲ್ಲಿ ಕಡಿಮೆ ಹಣ ಆಗಲ್ಲ, ನನ್ನ ವಾಲೆಟ್ ಅಲ್ಲಿ ಹಣ ಕಡಿಮೆ ಆಗಲ್ಲ. ದೇವರಿಗೆ ಸ್ತೋತ್ರ. ಮೆಡಿಟೇಷನ್, ಬಟ್ಟೆ ಬಿಚ್ಚಾಕಿ ಕೋಪದಲ್ಲಿ ಹೇಳ್ತಾರೆ, ಏನು ಸಿಗ್ತಾ ಇಲ್ಲ ಮೀನಿಲ್ಲ ಅಂತ. ಆಗ ಏಸಪ್ಪ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾರಲ್ಲ. ಜೀಸಸ್ ಕೇಮ್ ವಾಕಿಂಗ್ ಆನ್ ದ ಸೀ ಅಂಡ್ ಹಿ ಸೆಡ್, ಪೀಟರ್, the bread was ready, the fish was ready, Amen. Hallelujah. the fire was ready. ಕಟ್ಟಿದ ಮನೆಗಳು, ಕಟ್ಟದೇ ಇರುವ ಮನೆಗಳು, ಕಟ್ಟದೇ ಇರುವ ಪಟ್ಟಣಗಳು, ನಡೆದೇ ಇರುವ ದ್ರಾಕ್ಷಿ ತೋಟಗಳು, ನೀ ಗುಂಡಿ ತೋಡದ ನೀರುಗಳು ರೆಡಿ ಇರುತ್ತಲ್ಲ, ನಿಮಗೀಗ ರೆಡಿ ಇದೆ. ನೀ ಮೀನಿಗಾಗಿ ಹೋಗಿದ್ಯಾ ನನ್ನ ಮಗನೇ, ಮೀನೇ ರೆಡಿ ಮಾಡಿಕ್ಕಿದ್ದೀನಿ ಬಾ. ರೊಟ್ಟಿ ಕೇಳ್ತಿದ್ಯಾ, ರೊಟ್ಟಿ ರೆಡಿ ಇದೆ ಬಾ. ಬೆಂಕಿ ಕೇಳಿದೆ, ಬೆಂಕಿ ರೆಡಿ ಇದೆ ಬಾ. ಇದಕ್ಕೆ ತಾನೇ ನೀನು ಅಲಿತಿದ್ಯಾ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒತ್ಕೋಬೇಕು ತಾನೇ ಜೀವನ ಮಾಡ್ತಿದ್ಯಾ. ಇದಕ್ಕೆ ನಾನು ರೆಡಿ ಮಾಡಿಟ್ಟಿದ್ದೀನಿ ನಿನಗೆ ಬೇಕಾದರೆ ನನ್ನ ವಾಕ್ಯ ನಂಬಿ ನನ್ನ ಪ್ರೀತಿ ಮಾಡು. ಅವನು ಹೇಳ್ತಾನೆ, ನನ್ನ ಪ್ರೀತಿ ಮಾಡ್ತಾನೆ. ಇಫ್ ಯು ಲವ್ ಮೀ, go back to the pack. Amen. Hallelujah. Go back to the boat. Go and cancel it. Cancel ಮಾಡೋದನ್ನ. Establish me in my heart. If you don't cancel that boat, you cannot see the ministry of God. ನೀನು ಅದನ್ನು ಬೋಟ್ನ ಕ್ಯಾನ್ಸಲ್ ಮಾಡಲಿಲ್ಲ ಅಂದ್ರೆ ಶಾನನ್, ಮುಂದೆ ನಿನಗೆ ಸೇವೆ ನಾನು ಕೊಡೋದಿಲ್ಲ. ಸೇವೆ नहीं देता तुमको. ಸೇವೆ चाहिए, ಮಿನಿಸ್ಟ್ರಿ चाहिए तो ಕ್ಯಾನ್ಸಲ್ ಕರೋ. ಹಣ ಕ್ಯಾನ್ಸಲ್ ಮಾಡ್ತೀರಾ, ಹಣದ ಬಂಡಲೇ ಬರುತ್ತೆ. ಯಾರು ಒಬ್ಬರು ಕೂತ್ಕೋಬಾರ್ದು ಇಲ್ಲಿ. ಎದ್ದು ಬಂದು ಬೀಜ ಹಾಕಿ ಕ್ಯಾನ್ಸಲ್ ಮಾಡಿ, ದೇವರೇ ಈ ಹಣ ಕ್ಯಾನ್ಸಲ್ ಮಾಡ್ತೇನಪ್ಪ, 10 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, 500 ರೂಪಾಯಿ ಆಗಲಿ, ಬೆಳ್ಳಿ ಆಗಲಿ, ವಾಚ್ ಆಗಲಿ, ದೇವರೇ ಇದು ಕ್ಯಾನ್ಸಲ್ ಮಾಡ್ತೇನಪ್ಪ ಇವತ್ತು. ಎದ್ದೋಳಿ ಇವತ್ತು ಅಪ್ಪ ಕ್ಯಾನ್ಸಲ್ ಮಾಡೋದು ನಿಮ್ಮನ್ನ ಕೈಗಳನ್ನ ನೋಡ್ತಾರೆ ಇವತ್ತು. ಎದ್ದು ಒಬ್ಬರು ಕೂತ್ಕೋಬಾರ್ದು ಚೇರಲ್ಲಿ, ಎದ್ದು ಹೋಗ್ರಿ ಇವತ್ತು. ನಾನು ಇವತ್ತು ನಿನ್ನ ಕೈಗಳನ್ನ ಆಶೀರ್ವಾದ ಮಾಡ್ತೇನೆ ಅಂತೇಳಿ ದೇವರು ಪ್ರೇತರಿಗೆ ಹೇಳಿದ ತಕ್ಷಣ ಇಮ್ಮಿಡಿಯೇಟ್ಲಿ ಪೀಟರ್ ರೋಸ್. ಈ ವೆಂಟ್ ಟು ದ ಬೋಟ್. ಆ ಬೋಟ್ ಹತ್ರ ಹೋಗ್ತಾನೆ. ಅಲ್ಲಿ ಬೋಟ್ ಹತ್ರ ಹೋಗ್ಬಿಟ್ಟು, ದೇವರೇ ಆ ಬೋಟ್ ಹತ್ರ ಹೋಗ್ತಿದ್ದೀನಪ್ಪ, ಹೋಗ್ತಾ ಇದ್ದೀನಿ ಬೋಟ್ ಹತ್ರ ಹೋಗ್ಬಿಟ್ಟು ಏನು ಮಾಡ್ತಾನೆ, ಹೋಗಿ ಆ ಬೋಟ್ ಹತ್ರ ಹೋಗಲಿ, ಅದಕ್ಕೆ ಹೋಗಿ ಒಂದು ಹಗ್ ಮಾಡಿ, ಈ ಎಂಪ್ರೇಸ್ ದ ಬೋಟ್ ಅಂಡ್ ಕಿಸ್ಡ್ ಇಟ್ ಅಂಡ್ ಈ ಕ್ಯಾನ್ಸಲ್ ದಟ್ ಬೋಟ್ ಇನ್ ದ ನೇಮ್ ಆಫ್ ಜೀಸಸ್. ಕ್ಯಾನ್ಸಲ್ ಮಾಡಿ, ಯೇಸು ನಾಮದಲ್ಲಿ ಹಣ ಸ್ಥಾಪನೆ ಆಗಲಿ ಹೇಳಿ. ಆಗ ಹಣಕಾಸುಗಳು ನಮಗಾಗಿ ದೇವರಿಟ್ಟಿದ್ದಾರೆ, ಅದು ನಮಗೋಸ್ಕರ ಇಟ್ಟಿದ್ದಾರೆ.
ಅದು ನಮಗಾಗಿ ಜೀವನ ಮಾಡೋದಕ್ಕಾಗಿ ಇಟ್ಟಿದ್ದಾರೆ. ನೀನು ಹಣದಿಂದ ಹೋಗೋದು ಬೇಕಾಗಿಲ್ಲ, ಹಣ ನಿನ್ನಿಂದ ಬರುತ್ತೆ. ಯು ನೋ ನೀಡ್ ಟು ಚೇಸ್ ದ ಮನಿ ಆ್ಯಂಡ್ ದ ಮನಿ ವಿಲ್ ಚೇಸ್ ಆಫ್ಟರ್ ಯು. ವೆನ್ ಯು ಗೋನ್ ಟು ಚೇಸ್ ಆಫ್ಟರ್ ಯು, ವೆನ್ ಯು ಚೇಸ್ ಗಾಡ್. ನೀ ದೇವರನ್ನ ಯಾವಾಗ ಹಿಂಬಾಲಿಸೋಕ್ಕೆ ಸ್ಟಾರ್ಟ್ ಮಾಡ್ತೀಯಾ? 24 ಗಂಟೆ ದೇವ್ರ ಮೇಲೆ ಪ್ರೀತಿ, 24 ಗಂಟೆ ದೇವರ ಪ್ರಾರ್ಥನೆ, 24 ಗಂಟೆ ಮನೇಲಿ ಕೂತಿರುವಾಗ, ಹೇಳಿ, ಮನೇಲಿ ಕೂತಿರುವಾಗಲೂ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಬೆಳಗಿನ ಜಾವದಲ್ಲಿ ಎದ್ದೇಳುವಾಗಲೂ, ಬೆಳಗಿನ ಜಾವ ಎದ್ದೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡ್ತಿದ್ದೀರಾ? ಆಮೆನ್. ಎಲ್ಲಿ ಬೇದ ಇವಳದೇ ಯೋಚನೆ ಆಗ್ಬಿಟ್ಟಿದೆ ಬೇದ. ಇವಳ ಮದುವೆ ಆಗಿ ನನಗೆ ಬಿ ಪಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಬೇಬ್ರೆ. ನೋ ಬಿ ಪಿ ನೋ ಹ್ಯಾಪಿ. ನಕ್ಕರೆ ಹ್ಯಾಪಿ, ನಗದಿದ್ದರೆ ಬಿ ಪಿ, ನಗದ ಹೋಗೋನು ಪಾಪಿ. ಹಾಂ, ಎಲ್ರಿಗೂ ಬಿ ಪಿ ಆಗ್ಬಿಟ್ಟಿದೆ ಅಲ್ವಾ? ಸಕ್ಕರೆ ರೋಗ ಬಂದಿದ್ದ ತಕ್ಷಣ ಸಕ್ಕರೆಗೆ ಭಯಪಟ್ಟು, ಡಯಾಬಿಟೀಸ್ಗೆ ಭಯಪಟ್ಟು ಏನು ಮಾಡ್ತಾನೆ ಮನುಷ್ಯ? ಸಕ್ಕರೆ ಬಿಡ್ತಾನೆ. ಬ್ಲಡ್ ಪ್ರೆಷರ್ ಬಂತು ಅಂದರೆ ಉಪ್ಪು ಬಿಡ್ತಾನೆ. ಆದರೆ ಪಾಪ ಬಿಡೋಕ್ಕೆ ರೆಡಿ ಇಲ್ಲ. ಪಾಪ ಬಿಡೋಕ್ಕೆ ರೆಡಿ ಇದ್ದೀರಾ? ಪಾಪ ನಿಮ್ಮಂದೇನು ಪಾಪ? ಹಣವನ್ನು ಪ್ರೀತಿ ಮಾಡೋದೇ ಪಾಪ. ನೀವು ಹಣ ನಮಗೆ ಬೇಕು, ವಿ ನೀಡ್ ಮನಿ. ಮನಿ ಇಲ್ಲದೆ ಯಾವುದು ಕೆಲಸ ಆಗಲ್ಲ. ಆದರೆ ಮನಿ ಹೆಂಗೆ ಬರುತ್ತೆ? ನೀವು ಕರ್ತನ ಒಡಂಬಡಿಕೆ ಒಳಗೆ ಬಂದಾಗ ಮಾತ್ರ. ಏನು ಒಡಂಬಡಿಕೆ? ಅವನ ಪ್ರೀತಿ ಮಾಡೋದೇ ಒಡಂಬಡಿಕೆ. ಅವರ ಅನ್ಬು ಕೂರ ವೇಂಡಮ್. ಅದು ಕರ್ತರ್ ಕೊಡ್ತಾ ಪೆರಿಯ ಕಟ್ಟಳೆ. ದಟ್ ಇಸ್ ದ ಬಿಗ್ಗೆಸ್ಟ್ ಲಾ. ಒಂದು ಬಾರಿ ನೀವು ಕಟ್ಲೆ ಇಟ್ಬಿಟ್ರೆ, ಕರ್ತನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ರಘುವರೇ, 10 ಕಟ್ಲೆಗಳೆಲ್ಲ ನೀನು ಕೈ ನಡೀತೀನಿ. ನೀನು ಆಮೆನ್, ಹಲ್ಲೆಲೂಯಾ. ಕರ್ತನ ಪ್ರೀತಿ ಮಾಡಿಬಿಟ್ರೆ ನೀನು ಕೊಲೆನೂ ಮಾಡಲ್ಲ, ಸುಳ್ಳು ಹೇಳಲ್ಲ, ವ್ಯಭಿಚಾರ ಮಾಡಲ್ಲ, ಯಾವ ಆಧಾರ ಕೆಲಸ ನೀವು ಮಾಡಲ್ಲ, ಇನ್ನೊಬ್ಬರ ಆಸೆ ವಸ್ತುಗಳಿಗೆ ನೀವು ಆಸೆನೂ ಪಡಲ್ಲ. ಯಾಕೆ? ದೇವ್ರನ್ನ ಪ್ರೀತಿ ಮಾಡ್ತಿದ್ಯಾ? ಆಮೆನ್. ದೇವ್ರು ಎಲ್ಲವನ್ನ ಕೊಡ್ತಾರೆ ರಾಘವೇಂದ್ರ ಅವರೇ, ನೀವು ಭಯ ಪಡಬೇಡಿ. ನಿಮಗಾಗೆಲ್ಲ ಸಿದ್ಧವಾಗಿದೆ. ನೋಡಿ, ಆ ಪೇತ್ರ ಏನು ಮಾಡ್ದ? ಹೋಗು, ಗೋ ಬ್ಯಾಕ್, ಕ್ಯಾನ್ಸಲ್ ದ ಬೋಟ್, ಕ್ಯಾನ್ಸಲ್ ದ ಮನಿ, ಬಿಕಾಸ್ ದಟ್ ಈಸ್ ದ ಸೋರ್ಸ್ ಆಫ್ ಯುವರ್ ಮನಿ, ದಟ್ ಈಸ್ ದ ರಿಸೋರ್ಸ್. ಬಟ್ ಐ ಆಮ್ ಓನ್ಲಿ ಎ ಸೋರ್ಸ್ ಆಫ್ ಗಾಡ್. ಐ ಆಮ್ ಎ ಗಾಡ್, ಐ ಆಮ್ ದ ಸೋರ್ಸ್ ಫಾರ್ ಯು. ನಾನೇ ನಿನಗೆ ಎಲ್ಲವನ್ನ ಕೊಡೋದಕ್ಕೆ ಶಕ್ತನಾಗಿದ್ದೇನೆ. ನನ್ನ ಹತ್ರ ಬಂದರೆ ನಿನಗೆ ಹಣ ಬರುತ್ತೆ. ನೀನು ಬೋಟ್ನ ಹಮ್ಕೊಂಡು ಬೋಟ್ ದುಡಿದ ಮೇಲೆ ಹಣ ಬರುತ್ತೆ. ನೀನು ನನ್ನ ಹತ್ರ ಬಂದು ಕೂತ್ಕೊಂಡ್ರೆ ಸಾಕು, ರೆಡಿಮೇಡ್ ರೊಟ್ಟಿನಿರುತ್ತೆ, ರೆಡಿಮೇಡ್ ಮೀನಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋಗ್ಬೇಡ ಅಲ್ಲಿವರೆಗೂ. ಅದಕ್ಕೆ ಸಪ್ಪ ಹೇಳ್ತಾರೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಬೇಕೆಂದು ಚಿಂತೆ ಮಾಡಬೇಡಿ. ಭದ್ರವಾಗಿ ಇಟ್ಕೊಂಡಿದ್ದೀರಲ್ಲ ನೋಟ್ ಒಳಗಡೆ, ತೆಗೀರಿ ಜೋಬಿಂದ. ತೆಗೆದಿದ್ದೀರಿ ನೋಟ್ ಕ್ಯಾನ್ಸಲ್ ಮಾಡ್ತೀನಪ್ಪ ಅಂತ ಏನು ಮಾಡಿ, ಹೆಣ್ಮಕ್ಳು ಪರ್ಸಿಂದ ತೆಗೆದು ಹಾಕಿ ಅಲ್ಲಿ ಹಾಕಿ. ನೀವು ಹಾಕಿದರೆ ಹಣ ಕ್ಯಾನ್ಸಲ್ ಮಾಡ್ತಾರೆ. ಹಣ ಕ್ಯಾನ್ಸಲ್ ಮಾಡಿದ್ರೆ ಯಾರು ಮನೆಗೆ ಹೋಗಬಾರ್ದು ಇವತ್ತು. ಕ್ಯಾನ್ಸಲ್ ದ ಮನಿ ಆ್ಯಂಡ್ ಎಸ್ಟಾಬ್ಲಿಷ್ ಓನ್ಲಿ ದ ಗಾಡ್ಸ್ ವರ್ಡ್ ಇನ್ ಯರ್ ಹಾರ್ಟ್. ಕಳೆದ 2 ವಾರದಿಂದ ಒಂದು ತಾಯಿ ತನ್ನ ಪರ್ಸಲ್ಲಿದೆ ಎಲ್ಲ ಹಣ ಹಾಕಿದ್ದಾರೆ. ಅವರವರೇ, ದೇವ್ರನ್ನ ಪ್ರೀತಿ ಮಾಡಬೇಕು. ಅದು ಸೈಲೆಂಟಾಗಿ ಕೂತ್ಕೋಬೇಡಿ. ಎದ್ದು ಬಂದು ಏನು ಮಾಡಿ, ಬೀಜ ಹಾಕಿ. ಇಲ್ಲಿ ಅಪ್ಪ ಆ ದುಡ್ಡು ಹಾಕ್ತೀನಪ್ಪ, ಎದ್ದು ಬಂದು ಹಾಕ್ತೀನಿ ಅಂತ ಹೇಳಿ ಬಂದು ಹಾಕಿ. ಎಲ್ಲ ಕೆಳಗೆ ಕೂತ್ಕೊಂಡಿದ್ದೀರ, ಎಲ್ಲ ಯಾರೆಲ್ಲ ಹಿಂದ್ಗಡೆ ಇನ್ನೂ ಹಾಕಿಲ್ಲ, ಬಂದು ಬೀಜ ಬಿತ್ತಿ. ಕರ್ತ ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ. ಆ ಹಣ ನೀವು ದೇವ್ರಿಗಾಗಿ ಇಟ್ಕೊಂಡಿದ್ದೀರ, ಹಣನ ತೆಗೀರಿ. ಹಣ ನಿಮಗೆ ದೇವರಲ್ಲ, ಕರ್ತ ನಿಮ್ಮ ದೇವರಾಗಿದ್ದಾನೆ. ನೀವು ಯಾವಾಗ ಎದ್ದು ಬರ್ತೀರಾ, ಯು ಆರ್ ಕ್ಯಾನ್ಸಲಿಂಗ್ ದ ಮನಿ, you are cancelling the gold, you are cancelling the silver, and you are only establishing the love of God in your heart. ದೇವರ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ ಕರ್ತನೊಬ್ಬನೇ ಪ್ರೀತಿ ಮಾಡ್ತೀನಂದ್ರೆ 2 ಯಜಮಾನರಿಗೆ ಸೇವೆ ಮಾಡೋಕ್ಕಾಗಲ್ಲ. ಒಂದು ಲೋಕದ ಯಜಮಾನ ಹಣ, ಇನ್ನೊಂದು ಪರಲೋಕದ ಯಜಮಾನ ದೇವರ ವಾಕ್ಯ. ದೇವರ ವಾಕ್ಯ ಜೀವದ ವಾಕ್ಯ. ಹಾಡಿ, ದೇವರ ವಾಕ್ಯ ಜೀವದ ವಾಕ್ಯ, ದೇವರ ವಾಕ್ಯ ಜೀವದ ವಾಕ್ಯ, ದೇವರ ವಾಕ್ಯ ಜೀವದ ವಾಕ್ಯ, ಜೀವದ ಸಾಕಮ್ಮ. ಯಾವಾಗ ನೀವು ಕ್ಯಾನ್ಸಲ್ ಮಾಡಿದ್ದೀರಾ, ಇನ್ನು ದೇವರ ಆಶೀರ್ವಾದ ಆರಂಭ ಆಗುತ್ತೆ. ಅವನು ಹೋಗಿ ಆ ಬೋಟ್ ಕಿಸ್ಕೊಟ್ಟು ಬಾ ಅಂತಾರೆ. ಯಾಕೆ? ಇದು ತಾನೇ ಹಣ ಹಣ ಅಂತ ಇದರಿಂದ ಹೋಗ್ತಿದ್ಯಾ, ಇದನ್ನು ಬಿಡು ಇವತ್ತು ನೀನು. ಗೋ ಗಿವ್ ದ ಲಾಸ್ಟ್ ಕಿಸ್ ಅಂಡ್ ಎಂಬ್ರೇಸ್ ಮಾಡಿ ಹೋಗು. ಅದಕ್ಕೆ ಹೋಗಿ ಕೊನೆಗಾಗಿ ಲೀಲಾ ಅವರೇ ಅದಕ್ಕೆ ಒಂದು ಮುತ್ತು ಕೊಟ್ಟು ಬರ್ತಾನೆ. ಅದಕ್ಕೆ ಅವನು ಕೊಟ್ಟು ಬಂದ ಮೇಲೇ ಅವನಿಗೆ ದೇವ್ರ ಸೇವೆ ಕೊಟ್ಬಿಡ್ತಾರೆ. ಏನು ಸೇವೆ? ಒಂದು ಸತಿ ಮಾತಾಡಿದ್ರೆ ಸಾಕು, 1000 ದುಡ್ಡುಗಳು ತಂದು ಅವನ ಪಾದಕ್ಕೆ ಹಾಕ್ತಾರೆ ಜನ. ಹಣ ಜನ ಚರಸಿತ್ತುಗಳನ್ನ ಮಾರಿದ ಹಣಕಾಸನ್ನ ತಂದು ಅವನ ಪಾದಕ್ಕೆ ಹಾಕ್ತಾರೆ. ಪೀಪಲ್ ಹ್ಯಾವ್ ಸೋಲ್ಡ್ ಆಲ್ ದೇರ್ ಪೊಸೆಷನ್, ಸಿಲ್ವರ್ ಅಂಡ್ ಗೋಲ್ಡ್, ಅಂಡ್ ಬ್ರಾಟ್ ದ ಮನಿ ಅಂಡ್ ಕೀಪ್ ಅಟ್ ದ ಫೀಟ್ ಆಫ್ ಪೀಟರ್. ಯು ನೋ ವೈ? ಬಿಕಾಸ್ ಈ ಸೋನ್ ದ ಸೀಡ್. ಬರಗಾಲದಲ್ಲಿ ಮುಳ್ಳಿಂದನೇ ತೆಗಿ ಅಂತಾರೆ. ರೊಟ್ಟಿ ಇಲ್ಲ ಅಂದಮೇಲೆ ರೊಟ್ಟಿನೇ ಅವಳು ಬೀಜವಾಗಿ ಬಿತ್ತುತ್ತಾರೆ. ಇವತ್ತು ಎಷ್ಟೋ ಮನೆಗಳಲ್ಲಿ ಹಣ ಇಲ್ಲ ಅಂತೀರಾ, ಹಣನ ಬೀಜವಾಗಿ ಬಿತ್ತಿ ನೀವು. ಅದಕ್ಕೆ ನಾನು ಇಟ್ಟಿದ್ದೀನಿ ಫಾರ್ಮುಲಾ ಏನು, 21 ವಾರ
₹1,800 ಬೀಜನ ಬಿತ್ತಕ್ಕೆ ಸ್ಟಾರ್ಟ್ ಮಾಡಿ 21 ವಾರ ಬಿತ್ತಕ್ಕೆ ಮಾಡಿ 21 ವಾರದಲ್ಲಿ ನಿಮ್ಮ ಚರಿತ್ರೆ, ನಿಮ್ಮ ಅಜಾಂಡ, ನಿಮ್ಮ ಬಿಸ್ನೆಸ್ ಲೈಫ್ನ ದೇವ್ರು ಚೇಂಜ್ ಮಾಡ್ತಾರೆ. Hallelujah. ಆಶೀರ್ವಾದ ಮಾಡ್ತಾರೆ. Amen. ದೇವ್ರಿಗೆ ಸ್ತೋತ್ರ. ಇವತ್ತು ನೋಡಿ ಜಿಮ್ಮಿ ಬ್ಲಾಗ್ ಅನ್ನೋನು 38,000 ಕಾರ್ ಇಟ್ಕೊಂಡಿದ್ದಾನೆ. ಏರ್ಪೋರ್ಟಲ್ಲಿ ಒಂದು ಕಾರ್ ನಡೆಸ್ತಾ ಇದ್ದಾನೆ ಆಫ್ರಿಕಾದಲ್ಲಿ. 40,000 ಮನೆಗಳು ಕಟ್ಟಿದ್ದಾರೆ. 40,000 ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾನೆ. 22,000 ಮನೆಗಳಿಗೆ ಹಾಲು ಹಾಕ್ಸ್ತಾನೆ ಫ್ರೀಯಾಗಿ. 17 ಏರೋಪ್ಲೇನ್ಗಳ ಕೈಯಲ್ಲಿದೆ. ಅವತ್ತು ಹಾಕಿದ $70 21 ವಾರ ಮಾಡಿದ ಕೆಲಸ ಪ್ರಶಾಂತ್ ಅವರೇ ಇವತ್ತು ಕರೋಡ್ಪತಿ ಆಗಿದ್ದಾನೆ. ಅವನ ಗೂಗಲಲ್ಲಿ ನೋಡಿದೆ ಎಲ್ಲಿದ್ದಾನೆ ಜಿಮ್ಮಿ ಬ್ಲಾಗ್ ಅಂತ ಹೇಳಿದ್ರೆ ಜಿಮ್ಮಿ ಬ್ಲಾಗ್ ಹೆಸರೇ ಇಲ್ಲ. ಅಂಬಾನಿದ ಹೆಸರಿದೆ, ಬಿಲ್ ಗೇಟ್ಸ್ ಇದೆ, ಎಲ್ಲರದ್ದು ಇದೆ. ಆದರೆ ಇವಂದು ಆವಾಗ ನಾನು ಕೇಳಿದೆ, ನನ್ನ ಪ್ರಿಯ ಮಕ್ಕಳು, ಅವನು ಕೇಳಿದಾಗ ಅವನು ಹೇಳ್ತಾನಂತೆ ಪಾಸ್ಟ್ ಹತ್ರ, ಪಾಸ್ಟೇ ನಾನು ಯಾವುದೇ ಹೆಸರು ಹಾಕಿಲ್ಲ, ಯಾಕಂದರೆ ಎಲ್ಲ ಸೊತ್ತು ಬಂದಿರೋದು ಪರಲೋಕ ದೇವರಿಂದ. ಇದು ಅದು ಮಹಿಮೆ, ಅದು ಮಹಿಮೆ, ಅದು ಮಹಿಮೆ. ನೋಡಿ ಅವನು ಆಫ್ರಿಕಾಲ್ ಮಾಡ್ದೆ, ಇದು ಇಂಡಿಯಾಲ್ ಅವನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಾಳೆ ನೀವೊಂದು ಜಿಮ್ಮಿ ಬ್ಲಾಗ್ ಆಗ್ತೀರಾ, ನೀವೊಂದು 100 ಕಾರ್ಗಳಿಗೆ ಓನರ್ ಆಗ್ತೀರಾ, 100 ಆಟೋ ರಿಕ್ಷಾಗಳಿಗೆ ಓನರ್ ಆಗ್ತೀರಾ, 10 ಮನೆಗಳಿಗೆ ಓನರ್ ಆಗ್ತೀರಾ, 10 ಮೆಗಾ ಅಪಾರ್ಟ್ಮೆಂಟ್ಸ್ಗಳಿಗೆ ಓನರ್ ಆಗ್ತೀರಾ, 10 ಮೆಗಾ ಅಪಾರ್ಟ್ಮೆಂಟ್ಸ್ಗಳಿಗೆ ಓನರ್ ಆಗ್ತೀರಾ, 10 ಫಾರ್ಮ್ ಹೌಸ್ಗಳು ಓನರ್ ಆಗ್ತೀರಾ, Amen. 10 ಮರ್ಸಿಡೀಸ್ ಕಾರ್ಗಳಿಗೆ ಓನರ್ ಆಗ್ತೀರಾ. ನೀವು Hallelujah. ಮಾಡ್ತಾರ್ರಿ. ಬೇಬೆ ಇದೆಲ್ಲ ತಪ್ಪು ಬೇದ. ಯಾಕೆ ತಪ್ಪು? ವೈ ಇಟ್ಸ್ ರಾಂಗ್? ಕ್ಯೂ ಇಟ್ಸ್ ವೈ ಇಟ್ಸ್ ರಾಂಗ್? ವೆನ್ ಗಾಡ್ ಸೇ ಇಟ್ಸ್ ರೈಟ್, ಹೌ ಕಮ್ ಯು ಸೇ ಇಟ್ಸ್ ರಾಂಗ್? ದೇವರು ನಿಜ ಅಂತ ಹೇಳ್ಬೇಕಾದ್ರೆ ನೀ ತಪ್ಪು ಅಂತ ಹೇಳಕ್ಕೆ ಹೇಗೆ ಸಾಧ್ಯ? ನೀನು ಅದನ್ನು ತಪ್ಪು ಹೇಳ್ಬೇಕಾದ್ರೆ ನಿನಗಿಂತ ದೊಡ್ಡ ದ್ರೋಹಿ ಯಾರೂ ಇಲ್ಲ ಪ್ರಪಂಚದಲ್ಲಿ, ಯಾರು ಇಲ್ಲ. ಬೇರೆ ಹೇಳ್ತಾರೆ ನೀವು ಈಗ ಇರೋದಕ್ಕಿಂತಲೂ 1000 ಮೇಲೆ ಬರ್ಬೇಕನ್ನೋ ನನ್ನ ಆಸೆ. Hallelujah. ಯಾಕ್ರೆ ಆಗಲ್ಲ? ಯೋಬ್ಗೆ ದೇವರೇ ಹೇಳ್ತಾರೆ ಟೆಸ್ಟಿಮನಿ, ಅವರೇ ಪ್ರೆಸ್ ಮೀಟ್, ಅವರೇ ಮೀಡಿಯಾ ಪ್ರೆಸ್ ಮೀಟು, ಅವರೇ ಕೂತ್ಕೊಂಡು ಮೋಸಸ್ ಹತ್ರ ಹೇಳ್ತಾರೆ ನನ್ನ ಮಗ ಊಚ ದೇಶದಲ್ಲೇ ಶ್ರೀಮಂತನಾಗಿದ್ದ ಕಣೋ, Amen. Hallelujah. 7,000 ಕುರಿಗಳಿತ್ತು ಕಣೋ, 3,000 ಒಂಟೆಗಳಿತ್ತು, ಅವನಿಗೆ 1,000 ಕತ್ತೆಗಳಿತ್ತು. ಅಬ್ಬಾ ಏನು ಕೊಚ್ಕೊಳ್ತಾರೆ ದೇವರು ತನ್ನ ಮಕ್ಕಳ ಬಗ್ಗೆ ಅಲ್ವಾ? ನಿಮ್ದು ಅಮ್ಮ ಅಪ್ಪ ಏನು ಹೇಳ್ತಾರೆ? ಅಯ್ಯೋ ನನ್ನ ಮಗನ ಹತ್ರ 4 ಗಾಡಿ ಇದೆ, ಅಯ್ಯೋ ಅವ್ನು ಹೋಗ್ಬೇಕಾದ ಅದಿದೆ, ಹೆಂಗೆ ಕೊಚ್ಕೊಳ್ತಾರೆ. ಪರಲೋಕದಲ್ಲಿ ದೇವ್ರು ನಿಮ್ಮ ಬಗ್ಗೆ ಕೊಚ್ಕೊಳ್ತಾರೆ. ಯಾಕಂದರೆ ನಿಮ್ಮ ಹೃದಯ ಯಾರ ಹತ್ರ ಇದೆ? ದೇವರ ಹತ್ರ ಇದೆ. ಅದು ಆಂಟಿ ಹತ್ರನೋ ಅಂಕಲ್ ಹತ್ರ ಓಡಬಾರ್ದು ಅಲ್ವಾ? ಇರೋರಿಗೆ ಜಾಲಿ, ಗಂಡ ಇರೋರಿಗೆ ಜಾಲಿ, ಎಲ್ಲ ಹೋದ್ಮೇಲೆ ಖಾಲಿ. ಗಂಡ ಇರೋರಿಗೆ ಜಾಲಿ, ಹೋದ್ಮೇಲೆಲ್ಲ ಖಾಲಿ. ಖಾಲಿ. ಮಕ್ಕಳು ರೋಡಲ್ಲಿ ಪೋಲಿ, ಹೆಂಡತಿ ಮಾಲಲ್ಲಿ ಟ್ರಾಲಿ. ಅತ್ತೆಗೆ ಕೋಮ, ಮಾಮಗೆ ಡ್ರಾಮ, ಊರಿಗೊಂದು ಊಟ, ಮನೆಗೊಂದು ಫೋಟ. ಹೋಗ್ಬಿಟ್ರು ಯಜಮಾನ್ರು ಹೋಗೋಕ್ಕೆಲ್ಲ. ನಿಮ್ಮ ಮನೇಲಿ ಅಂತ ಅಂದ ಕಾರುಗಳು ತೆಗೆದುಹಾಕೋಕ್ಕೆ ಪ್ರಯತ್ನ ಪಡಿ. ಇವತ್ತು ನಿಮ್ಮನ್ನು ಬಾಲವಾಗೆಲ್ಲ ತಲೆಯಾಗಿ ಮಾಡ್ತೀನಿ ಅಂತ. Amen. Hallelujah. ಪರಲೋಕದ ಸರ್ಕಾರ ನಿಮ್ಗೆ ಎಷ್ಟು ದೊಡ್ಡ ಮುದ್ರೆ ಹಾಕ್ಬೋದು. Hallelujah. ಅದೇನು ಮಾಡ್ತೀರಾ? ಇಲ್ಲಿ ಚೆನ್ನಾಗಿ ಬಿಸಿಲು ಹೊಡಿತೀರಾ, ಇಲ್ಲಿ ಚೆನ್ನಾಗಿ ಚಪ್ಪಾಳೆ ಹೊಡಿತೀರಾ, ನಾಳೆ ಮಾರನೇ ದಿನ ಬರೀ ಹೆಂಡತಿಗೆ ಕಪ್ಪಾಳೆ ಹೊಡಿತಿರ್ತೀರ, ಇಲ್ಲ ಗಂಡನಿಗೆ ಒದಿತಾ ಇರ್ತೀರ. ಅಯ್ಯೋ ಅದೆಲ್ಲ ಆಗೋಯ್ತು, ಅಯ್ಯೋ ಲೈಟ್ ಬಿಲ್ ಕಟ್ಟೋಕ್ಕಾಗಿಲ್ಲ. ಕಟ್ಟಕ್ಕಾಗತ್ತೆ? ಯಾಕೆ ಕಟ್ಟಕ್ಕಾಗಲ್ಲ? ದೇವ್ರು ಕಾರ್ಯ ಮಾಡ್ತಾರೆ. ಬೀಜ ಬಿತ್ತಿ, ಅದಕ್ಕೆ ದೇವ್ರು ಹೇಳ್ತಾರೆ ವಿಧವೆಗೆ, ಬೀಜ ಬಿತ್ತು ನೀನು, ಆಗ ರೊಟ್ಟಿ ಮಾಡ್ಕೊಂಬಂದು ಕೊಟ್ಟ ಮೇಲೆ ಆ ಮೊಡಕಿಲ ಹಿಟ್ಟನ್ನ ದೇವ್ರು ಆಶೀರ್ವಾದ ಮಾಡ್ತಾರೆ. Hallelujah. ಬೀಜ. ಅದಕ್ಕೆ ನೋಡಿ ಇವೆಲ್ಲ ಬೀಜ ಬಿತ್ತಿದ್ದೀರಿ. ಕೆಲವು ಇನ್ನೂ ಕೂತಾ ಇದ್ದೀರಾ, ಪರವಾಗಿಲ್ಲ ಕೂತ್ಕೊಳ್ಳಿ. ನಿಮ್ಗೆ ಅದು ಬೇಡ ಅಂದರೆ ಮೂಟೆ ಮೇಲೆ ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಮೂಟೆ ಶೆಟ್ಟಿ ಬಲಗಟ್ಟಿ, ಇದೋ ನಾನು ಇರುವೇನೆ ಗೆಳೆಗಟ್ಟಿ ಅಂತ ಕೂತ್ಕೊಳ್ಳಿ. ಒಂದಿನ ಅದು ವ್ಯಾಧಿಗೆ ಹೋಗ್ಬಿಡುತ್ತೆ. ಇವತ್ತು ದೊಡ್ಡ ಶ್ರೀಮಂತರಲ್ಲಿ ಎಲ್ಲಿ ಹೋಗ್ತಾರೆ? ದೊಡ್ಡ ಆಸ್ಪತ್ರೆಗಳಿಗೆ ಹೋಗ್ತಾರೆ ಅಲ್ವಾ? ಯಾಕೆ? ಇಲ್ಲೊಂದು ಟ್ಯೂಮರ್ ಬಂದಿದೆ. ಎಲ್ಲಿದೆ ಬಂತು ಟ್ಯೂಮರು? ಸಡನ್ನಾಗಿ ಒಳಗೆ ಹೆಂಗೆ ಹೋಯ್ತದು? ಅಪ್ಪ ಒಳಗೋಗು ಗಡ್ಡೆ, ಟ್ಯೂಮರ್ ಒಳಗೋಗಿ ಕಳಿಸ್ತಾರೆ. ಅಪ್ಪ ಹೋಗು ಕಾಸು ಬಿಚ್ಚಿಬಿಟ್ಟು ಬಾ ಅಲ್ಲಿ ಎಲ್ಲ ಕೊಟ್ಬಿಟ್ಟು ಆಪ್ರೇಷನ್ ಎಷ್ಟು ಹೇಳ್ತಾರೆ? ಆಪ್ರೇಷನ್ನು ಅವ್ರು ಹೇಳ್ತಾರೆ, ಡಾಕ್ಟ್ರ್ ಹೇಳ್ತಾರೆ ಏನಿಲ್ಲ ಸರ್, ಒಂದು 3 ಲಕ್ಷ ಅಷ್ಟೇನಾ, ಇನ್ನೂ ಸ್ವಲ್ಪ ಕೊಡಲಾ ಅಂತ ಹೇಳ್ತೀವಿ. ಅದು ಇಲ್ಲಿ 3 ಲಕ್ಷ ಕೇಳಿದ್ರೆ 30 ಕೊಡಲಾ? ಅಲ್ಲೋ ಕಂಜುಸ್ತನ ಮಾಡ್ತೀವಿ. ನಿನಗೆ ಯಾವುದು ಟ್ಯೂಮರ್ ಇಲ್ಲದೆ, ಯಾವುದು ಗಡ್ಡೆ ರೋಗ ಇಲ್ಲದೆ ನೋಡಿ ಎಲ್ಲ ನಿಂಗೆ ಕೊಡ್ಸಾರೆ ಚೇರಲ್ಲಿ. ಹಾಂ, ಕಲರ್ಕಾಗಿ ಹೇಳ್ತಾರೆ, ಎಲ್ಲ ಕಲರ್ಕಾಗಿ ಹೇಳ್ತಾರೆ. ರಂಜು ಡಬ್ಬರಲ್ಲಿ ಕೂತಾರೆ, ಎಲ್ಲ ಕಲರ್ಕಾಗಿ ಸ್ತೋತ್ರ. ಇನ್ನೊಂದು 21 ವಾರ ಮುಗಿಯೋದ್ರೊಳಗೆ ಹೆಣ್ಣು ಮಕ್ಕಳು ಕುತ್ತಿಗೆಯಲ್ಲಿ ದೊಡ್ಡ ನೆಕ್ಲೆಸ್ಸು, ದೊಡ್ಡ ಹಾರ, ರೇಷ್ಮೆ ಸೀರೆ. ನೋಡ್ದ ಆ ಬೇರೆ ಸಿಸ್ಟರ್ ಒಬ್ಬರೇ ಅಲ್ಲೇಲು ಹೇಳ್ತಿರ್ತಾರಪ್ಪ. ಎಲ್ರಿಗೂ ದೇವ್ರಿಗೆ ಸನ್ಮಾನ ಮಾಡ್ತಾರೆ. ಹೆದರಬೇಡಿ, ನಿಮ್ಮ ಕೈಗಳು ಕುರುಗಿ ಹೋಗಲ್ಲ.
ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ. ಆಗ ಒಡಂಬಡಿಕೆ ಅನ್ನೋದು, ಯಾವಾಗ ಒಡಂಬಡಿಕೆ ಬರ್ತೀರಾ, ನೀವು ಪ್ರೇಯರ್ ಮಾಡೋದ್ರಿಂದ ಹಣ ಬರಲ್ಲ. ಆಮೆನ್. ಒಡಂಬಡಿಕೆ ಒಳಗೆ ಸೆಟ್ರೆ ನೀವು ಬಂದ್ಬಿಟ್ರೆ ಹಣ ಸ್ಥಾನಕ್ಕೆ Hallelujah. ಸೊ ಒಡಂಬಡಿಕೆ ಒಳಗೆ ಬಂದಿದೆ ಅಂದರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ವಾಸು ಅವರೇ? ಈ ಒಡಂಬಡಿಕೆ ಒಳಗೆ ಬಂದಿದೆ ಅಂದರೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಹೌ ಕ್ಯಾನ್ ಯು ಐಡೆಂಟಿಫೈ ವೆನ್ ಯು ಆರ್ ಅಂಡರ್ ದ ಕವನೆಂಟ್? ವೆನ್ ಯು ಆರ್ ಅಂಡರ್ ದ ಕವನೆಂಟ್, ಹೌ ಯು ಕ್ಯಾನ್ ಐಡೆಂಟಿಫೈ ಮೀನ್ಸ್ ವೆನ್ ಯು ಆರ್ ಸೀಕಿಂಗ್ ಓನ್ಲಿ ದ ಗಾಡ್ ಆ್ಯಂಡ್ ಹಿಸ್ ರೈಚಸ್ನೆಸ್. Hallelujah. ಅವರ ನೀತಿಯನ್ನು, ಅವ್ರ ರಾಜ್ಯವನ್ನು ಯಾವಾಗ ನೀವು ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸಾಲ ತಾನಾಗಿ ತೀರತ್ತೆ. ನಾ ಹೇಳೋದು ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗ್ಬಿಟ್ರೆ ಈ ಒಂದು ಮೆಸೇಜ್ ಸಾಕು, ನಿಮ್ಮನ್ನ ಮಿಲಿಯನರ್ ಮಾಡಿಬಿಡುತ್ತೆ. Amen. Hallelujah. ನನ್ನ ಮಾಡಿಬಿಡ್ತು. ಇವಾಗ ನೀವು ಆಗಬೇಕು 24 ಗಂಟೆ ನೀವು ದೇವ್ರ ಪ್ರೀತಿಲಿ ಕೂತ್ಕೊಂಡ್ಬಿಟ್ರೆ, ತಿನ್ನೋ ವಿಷಯ ಆಗಲಿ, ಕುಡಿಯೋ ವಿಷಯ ಆಗಲಿ, ಮನೆ ವಿಷಯ ಆಗಲಿ, ರೆಡಿಮೇಡ್ ಹೌಸ್ ಪಕ್ಕದಲ್ಲಿ, ರೆಡಿಮೇಡ್ ಹೌಸ್, Ready-made house. ರೆಡಿಮೇಡ್ ಕಾರ್, Ready-made car. ರೆಡಿಮೇಡ್ ನೆಕ್ಲೇಸ್, Ready-made necklace. ರೆಡಿಮೇಡ್ ಜೋಡಿ ವಾಲೆ, Ready-made ರೆಡಿಮೇಡ್ ವಾಲೆಗಳು. ಎಲ್ಲ ರೇಷ್ಮೆ ಸೀರೆ, ಎಲ್ಲ ರೇಷ್ಮೆ ಸೀರೆ. ರೆಡಿಮೇಡ್ ಐಫೋನ್, Ready-made iPhone. ಐಪ್ಯಾಡ್, iPad. ಲ್ಯಾಪ್ಟಾಪ್, Laptop. ಟಾಪ್ Top. ಎಲ್ಲ ಟಾಪೇ. ये नंबर भी सस्ते ले भाई आगे आशा की तुम्हें आशा असा. आले खुशी झाली भाई मस्त ಖುಷಿ ಸಾಲಿ. ದೇವಕ್ಕೆ ಬರೇ ದೇವ ಕಾರ್ಗ ದೇವ್ರಿಗೆ ಸ್ತೋತ್ರವಾಗಿ ನಾನು ಹೇಳ್ತೇನೆ. ಇವತ್ತು ನಿಮ್ಮ ಜೀವನದಲ್ಲಿ ಒಂದಕ್ಕೂ ಕೊರತೆ ಇಲ್ದಾಗೆ ಶಿವನ ಮಾಡ್ತಾರೆ. Amen. Hallelujah. ಫೈನಾನ್ಸಸ್ ಎಲ್ಲ ಲಿಮಿಟ್ ಆಗುತ್ತೆ. ಹಣ ಅಂತ ಸಾಯ್ತಾನೆ. ನಮ್ಗೆ ಹೇಳ್ತಾರೆ ದೇವರು 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 ಅಂತ ಸಾಯ್ತಾಳೆ ಇವಳು. ಯಾಕೆ ನಮ್ಮ ಪ್ರೀತಿ ಅಲ್ಲ ಹೋಗ್ಬಿಡ್ತು. ಆ ದೇವ್ರು ಸಾಯಲ್ಲ, ಹಣ ಸಾಯತ್ತೆ. ಹಣ ಹೋಗಿದ್ದ ದಿನ ಮನುಷ್ಯ ಸಾಯ್ತಾನೆ. ನೋಡಿ ಎಷ್ಟೋ ಟ್ರೇಡಿಂಗ್ಗಳು ಇವತ್ತು ಲಕ್ಷ ಕೋಟಿಗಟ್ಟಲೆ ಡೀಲ್ ಮಾಡ್ತಾರೆ. ಅವ್ರ ಮನಸ್ಸೆಲ್ಲ ಅಲ್ಲಿರುತ್ತೆ. 3 ಹೊತ್ತು ಕಂಪ್ಯೂಟರ್ ಮುಂದೆನೇ ಕೂತಿರ್ತಾರೆ. ಅಂತ ತೆಗಿತಾ ಇರ್ತಾರೆ ಪೇಪರ್ಗಳು. ಶೇರ್ ಮಾರ್ಕೆಟ್ ಢಮಾರ್ ಅಂತ ಕೆಳಗೆ ಬಿದ್ದ ತಕ್ಷಣ ಹಂಗೆ ಕೊಲಾಪ್ಸ್ ಆಗ್ಬಿಟ್ಟಿರ್ತಾರೆ. ಮರ್ಗಯ್ಯ ಕ್ಯಾ ಹೋ ಗಯಾ, ಶೇರ್ ಮಾರ್ಕೆಟ್ ಗಿರ್ ಗಯಾ, वो तो गिर गया, ये बन मर गया, वो गिर गया, पैसा गिर गया, आदमी मर गया. क्यों? बाद में सब कुछ कांदानपुर चल गया. गिर गया, मर गया. मर गया, चल गया, चल गया. चल गया. पैसा बन गया. इधरा पैसा आता लेकिन खुदा देता. कब देता? covenant में आना पड़ेगा तुम. Amen. Hallelujah. Don't come under the covenant. That's what God said to Peter. Come under my covenant. What is the covenant? God asked 3 times with him, do you love me? Amen. आप खुदा तुम प्यार करते हैं. प्यार करते हैं क्या तुम? ಜಯಣ್ಣ ನನ್ನ ಪ್ರೀತಿ ಮಾಡ್ತೀಯಾ? ಹೌದು ದೇವರೇ ಮಾಡ್ತೀನಿ. 2ನೇ ಸತಿ ಕೇಳ್ತಾರೆ, ಹೌದು ದೇವರೇ ಮಾಡ್ತೀನಿ. 3ನೇ ಸತಿ ಅವ್ರು ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಕೊತ್ತಂಬರಿ ಸೊಪ್ಪು ಜೊತೆಯಿಂದ ಹೋಗ್ಬಿಟ್ಟ. ಅಯ್ಯೋ ಬಿಡಪ್ಪ, ಹೋಗಪ್ಪ, ಇದೆಲ್ಲ ನಾವಿದೆಲ್ಲ ಅದೆಲ್ಲ ಅಲ್ಲಿ ಹೋಗಿ ಬರ್ತೀವಪ್ಪ. ಇಲ್ಲ, ಲವ್ ಗಾಡ್. ಅದಕ್ಕೆ ಫಸ್ಟ್ ಆ್ಯಂಡ್ ದ ಬೆಸ್ಟ್. ವೆನ್ ಯು ವಾಂಟ್ ಟು ಗಿವ್ ಗಾಡ್, ಫಸ್ಟ್ ಇಸ್ ಗಾಡ್ ಆ್ಯಂಡ್ ಬೆಸ್ಟ್ ಇಸ್ ಟು ಗಾಡ್. ಗಿವ್ ದ ಫಸ್ಟ್ ಆ್ಯಂಡ್ ದ ಬೆಸ್ಟ್ ಫಾರ್ ಗಾಡ್. ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಆದಾಯದಿಂದಲೂ ಕರ್ತನನ್ನು ಸನ್ಮಾನಿಸು. ಸನ್ಮಾನ. ಹೇಗೆ ಸನ್ಮಾನ ಮಾಡ್ತೀರಾ? ಗಾಡ್ ಕ್ಯಾನ್ ಟೆಸ್ಟ್ ಯುವರ್ ಹಾರ್ಟ್ ಓನ್ಲಿ ಬೈ ಮನಿ. ಗಾಡ್ ವಿಲ್ ಟೆಸ್ಟ್ ಯುವರ್ ಹಾರ್ಟ್ ಬೈ ಟೆಸ್ಟಿಂಗ್ ಯುವರ್ ಮನಿ, ಬೈ ಯರ್ ಸೀಯಿಂಗ್ ದ ಗ್ರ್ಯಾಟಿಟ್ಯೂಡ್. ನಿನ್ನ ಒಳಗೆ ಕೃತಜ್ಞತೆ ಇದೆಯಾ? ಹಣದಿಂದ ಟೆಸ್ಟ್ ಮಾಡ್ತಾರೆ. ಸ್ತೋತ್ರ ಬಲಿ ಇದೆಯಾ? ಹಣದಿಂದ ಟೆಸ್ಟ್ ಮಾಡ್ತಾರೆ. ಅದಕ್ಕೆ ಆ ಹಣನ ನೀವು ದೇವ್ರಿಗಾಗಿ ಇಟ್ಬಿಟ್ರೆ ಹಣ ಹುಡ್ಕೊಂಬಂದ್ಬಿಡತ್ತೆ. ತಿನ್ನೋ ವಿಷಯ, ಕುಡಿಯೋ ವಿಷಯ, ಒತ್ಕೊಳ್ಳೋ ವಿಷಯ ಭಯಪಡಬೇಡಿ. ಡು ನಾಟ್ ಕನ್ಫರ್ಮ್ ಟು ದಿಸ್ ವರ್ಲ್ಡ್ ಬಟ್ ಬಿ ಎ ಟ್ರಾನ್ಸ್ಫಾರ್ಮ್ ಬೈ ದ ರಿನ್ಯೂವಿಂಗ್ ಆಫ್ ಯರ್ ಮೈಂಡ್ ಬೈ ದ ಲಿವಿಂಗ್ ವರ್ಡ್ ಆಫ್ ಗಾಡ್. ಈ ಲೋಕದ ನಡವಳಿಕೆನ ಅನುಸರಿಸದೆ ಪರಲೋಕದ ಭಾವ ದೇವರ ಜೀವಳ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ನೂತನ ಪಡಿಸಿಕೊಂಡು ಪರಲೋಕ ಭಾವದವರಾಗಿರಿ. ಇದ್ದೀರಾ? ನೋಡಿ, ನಾನು ಇದ್ದೀನಿ. ಇವತ್ತವರೆಗೂ ನನಗೆ ಕೇಳ್ತಾರೆ, ನಿಮಗೆ ಚಿಂತೆನೆ ಬರಲ್ವಾ? ಇಲ್ಲ. ಯಾಕೆ ಚಿಂತೆ ಇಲ್ಲ? ನಾನು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ. 2 दिन का सुल्तान नहीं है. ಹಮೇಶ ತಲಾಂತರ್ಗೂ ದೇವ್ರ ಜೊತೆ ಜೀವನ ಮಾಡಬೇಕು. Hallelujah. ನಿಮ್ಮ ಹಣಕಾಸುಗಳು ಬ್ಲೆಸ್ಸಿಂಗ್ ಆಗತ್ತೆ. Amen. ಅವಾಗ ಇವತ್ತಿಂದ ಹಣ ಮರಿ ಹಾಕತ್ತೆ. Amen. Amen. ಕುಟ್ಟಿ Hallelujah. ಪೋಡೋ Hallelujah. ಓಡ ವ್ಯಾಪಾರ Amen. ಆನನಿಗೆ ವ್ಯತಿತ ಮಟ್ಟದ ಬೀಜ ಬಿತ್ತಿದ್ರೆ ಮಾತ್ರ ಅದು ಕುಟ್ಟಿ ಹಾಕತ್ತೆ ಅಲ್ವಾ? ನನ್ನ ಕೆಲಸ ಏನು? ಹಸುವಿಗೆ ಹುಲ್ಲು ತಿನ್ನಿಸ್ಬೇಕಷ್ಟೇ. ಅದು ಹಾಲು ಬರುತ್ತಲ್ಲಿ. ನೀವು ಹಾಲು ಬರೋದಕ್ಕೆ ಸ್ತೋತ್ರ ಹಸು ಹೇಳುತ್ತೆ, ಮೊದಲು ಹುಲ್ಲು ಹಾಕೊಂಡದ್ದು. पहले आगे जाओ, हमको घास डालो, बाद में दूध देता बोलते हैं गाय.
सीधी सादी गाय हमारी बोली बाली कैसे प्यारी मीठा मीठा दूध पिला मोटा ताजा हमें बनाती सीधी सादी गाय गाय हमारी बोली बाली कैसे प्यारी मीठा मीठा दूध देता पिलाती मोटा ताजा हमें बनाती ಹುಲ್ಲು ಹಾಕಿ ಹಸುಗೆ ಮೂರೊತ್ತು ಬೆಳ್ತು ತೊಗೊಂಡು ಹೊಡಿತಾ ಇದ್ರೆ ನಮಗೆ ಹಸು ಹೇಳಿ ಏನಕ್ಕೆ ಬೆಳ್ಳಿ ಹೊಡಿತೀಯ ನನಗೆ ನೀವು ಹುಲ್ಲು ಹಾಕು ಹಿಂದ್ಗಡೆ ಬಕೆಟ್ ಇಟ್ಕೊಂಡು ಕೂತ್ಕೋ ಹಾಲು ಬರ್ತದೆ ಅಂತ ದೇವ್ರ ಹತ್ರ ಪ್ರೇ ಮಾಡಿ ದೇವ್ರಿಗೆ ಕಾಸು ಕೊಡು ದೇವ್ರು ಹೇಳ್ತಾರೆ ಮುಚ್ಕೊಂಡು ಬೀಜ ಬಿತ್ತು ಅಂತಾರೆ ಬೀಜ ಬಿತ್ತು ಬೆಳೆನ ಕುಯ್ಯಿ ಅಂತ ಹೇಳ್ತಾರೆ ಸೊ 21 ವಾರದಲ್ಲಿ ಯಾವ್ಯಾವ ಲೆವೆಲ್ಗೆ ಹೋಗ್ತೀನಿ ನನಗೆ ಗೊತ್ತಿಲ್ಲ ರೀ ಅಲೋಡಿ ಸಿಮ್ಮುಗಳು ಹೆಂಗೆ ಅನಿಸ್ತಾ ಇತ್ತು Hallelujah. ಅಲೋಡಿ ಹೆಣ್ಮಕ್ಳು ನೋಡ್ರಿ ಏಯ್ ಕಮಾನ್ ಹೇಗೆ ಸ್ತೋತ್ರವಾಗಲಿ ಯಾರ್ಯಾರು ಯಾವ ಲೆವೆಲ್ಗೆ ಹೋಗ್ತೀರಾ ಐ ಡೋಂಟ್ ನೋ ಮೈಂಡ್ ಬ್ಲೋ ಮಾಡ್ತಾರೆ ನಿಮ್ಮನ್ನು ಪರಮೇಶ್ವರ್ ಚಮತ್ಕಾರ ಕರ್ತಾ Amen. Hallelujah. He will do that chamatkar. There was no roti in the palace, but the roti was in the widow's house. ಅರಮನೆಯಲ್ಲಿ ಊಟ ಇಲ್ಲ ಬಸವರಾಜ್ ಅವರೇ, ಅದು ಇವ್ರ ಮೇಲೆ ಊಟ ಇದೆ. ಯಾಕಂದರೆ ಅವ್ರು ಬೇಳೆ ಬೀಜ ಬಿತ್ತಿದ್ರು. ದೇವರಿಗೆ ಸ್ತೋತ್ರ. ಅಪ್ಪ ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. ಅದಕ್ಕೆ ನಿಮ್ಮ ಮನಸ್ಸು ರಾತ್ರಿ ಮನೆಯಲ್ಲಿ ಇರುವಾಗಲೂ, ಮನೆಯಲ್ಲಿ ಕುಳಿತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಬೆಳಗಿನ ಜಾವದಲ್ಲಿ ಎದ್ದೇಳುವಾಗಲೂ, no space at all to think about the worldly matters. Think only in the morning, in the evening, in the night, in the road, in the job, in the bus, in the car, in everywhere. ಎಲ್ಲ ಕಡೆ. ಅದಕ್ಕೆ ದಾವೀದ್ ಬರೀತಾನೆ, ನಿನ್ನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅದನ್ನೇ ಹಗಲು ಇರುಳು ಧ್ಯಾನ ಧ್ಯಾನಿಸುತ್ತಾ ಮಾಡುವ ಮನುಷ್ಯನು ಇರುವವನು ಭಾಗ್ಯವಂತನು. ಆ ನೀರಿನ ಕಾಲುಗಳ ಬಳಿಯಲ್ಲಿ ಬೆಳೆದಿರುವ ಮರದಾಗಿರುವವನು ಅದರ ಎಲೆಗಳು ಬಾಡುವುದೇ ಇಲ್ಲ, ಅದರ ಎಲೆಗಳು ಬಾಡುವುದೇ ಇಲ್ಲ. ಅವುಗಳ ಕಾಲಕ್ಕೆ ತಕ್ಕ ಹಾಗೆ ಅವನ ಕಾರ್ಯಗಳು ಅದರಂತೆ ಅವನ ಕಾರ್ಯಗಳು ಸಫಲವಾಗುತ್ತವೆ. ಅದರಂತೆ ಅವನ ಕಾರ್ಯಗಳು ಸಫಲವಾಗುತ್ತವೆ. ಅದರಂತೆ ಅವನ ಕಾರ್ಯಗಳು ಸಫಲವಾಗುತ್ತವೆ. ಸಫಲ ಆಗತ್ತೆ. ನಾನು ಹೇಳ್ತೇನೆ, ಎಲ್ಲ ಕೆಲಸ ನಿಮ್ಮ ಮನೆಯೊಳಗೆಲ್ಲ ಬ್ಲೆಸ್ಸಿಂಗ್ ಆಗಿ ದೇವರು ಆಶೀರ್ವಾದ ಮಾಡ್ತಾರೆ. ದೇರ್ ಇಸ್ ನೋ ಡೌಟ್. ಐ ಆಮ್ ಟೆಲಿಂಗ್ ಯು, your seed, your generation, ನೀತಿವಂತನ ವಂಶ ಬಲಿಷ್ಠವಾಗುತ್ತೆ. ಅವನ ಮನೆಯಲ್ಲಿ ಧನ ಐಶ್ವರ್ಯಗಳು ತುಂಬಲ್ಪಡುತ್ತೆ. ಗಾಡ್ ವಿಲ್ ಫಿಲ್ ಯೋರ್ ಹೌಸ್. ಹಾಗೆ ಇವತ್ತು ಮನೆಗೆ ಒಳಗೆ ಹೋಗಿದ ತಕ್ಷಣ ಏನ್ಬೇಕು, ನನ್ನ ಯೆಹೋವನಾದ ಕರ್ತನೊಬ್ಬನೇ ದೇವರು, ನನ್ನನ್ನು ಪೂರ್ಣ ನಿನ್ನ ದೇವರಾದ ನಿನ್ನನ್ನು ನಾನು ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಪ್ರೀತಿಸುತ್ತೇನೆ. ಕಂಠಪಾಠ ಅಭ್ಯಾಸ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ, ವಾಕ್ಯಗಳ ಮೇಲೆ ಗಮನ ಇಡಿ. ಆ ನಂತರವಾಗಿ ಆ ವಾಕ್ಯವನ್ನು ನಿಮ್ಮದಾಗಿಸ್ಕೊಳ್ಳಿ. ಅದು ಆಗಲೇ ಇರಲು ಧ್ಯಾನ ಮಾಡ್ಕೊಂಡು ಮನಸ್ಸು ಬರ್ತಾ ನಿಮ್ಮ ಜೀವನ ಚೇಂಜ್ ಆಗ್ತಾ ಹೋಗುತ್ತೆ. ಹಣಕಾಸು ವೃದ್ಧಿ ಆಗ್ತಾ ಹೋಗುತ್ತೆ.